ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಶುರು ಮಾಡೋಣ. ಎಲ್ಲರಿಗೂ ಕೇಳಿಸ್ತಾ ಇದೆ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಓಕೆ, ಫ್ಯಾಂಟಾಸ್ಟಿಕ್, ಲವ್ಲಿ. ಓಕೆ, ಫ್ಯಾಂಟಾಸ್ಟಿಕ್ ಗೈಸ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಯಾರ್ಯಾರು ಎಲ್ಲಿಂದ ಬಂದಿದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ? ನೀವು ಎಲ್ಲಿಂದ ಬಂದಿದ್ರಿ ಅಂತ ಹೇಳಿದ್ರೆ ನನಗೆ ಒಂದು ಐಡಿಯಾ ಸಿಗುತ್ತೆ. ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀರಾ? ನಿಮ್ಮ ಬೆಂಗಳೂರಿಂದ ಬಂದಿದ್ದೀರಾ? ಬೆಂಗಳೂರಲ್ಲಿ ಯಾವ ಜಾಗದಿಂದ ಬಂದಿದ್ದೀರಾ? ಓಕೆ, ಕೊಪ್ಪಳ ಇಂದ ಬಂದಿದ್ದೀರಾ? ತುಮಕೂರು, ಬೆಂಗಳೂರಲ್ಲಿ ಎಲ್ಲಿ? ಆ ದಾವಣಗೆರೆ, ಇಳ್ಕಲ್ಲು, ಬೆಳ್ತಂಗಡಿ. ಓಕೆ, ಬಾಗಲಕೋಟೆ, ಬಿಜಾಪುರ, ಮೈಸೂರು, ಬೆಳಗಾಮು, ನೆಲಮಂಗಲ. ಓಕೆ, ತುಮಕೂರು, ನೆಲಮಂಗಲ, ವಿಜಯಪುರ, ತುಮಕೂರು, ವೈಟ್ ಫೀಲ್ಡ್, ಬೆಳಗಾವಿ, ರಾಯಚೂರು, ಶಿವಮೊಗ್ಗ, ಬೆಂಗಳೂರು, ಯಲಹಂಕ. ಓಕೆ, ಲಗ್ಗೆರೆ, ಹುಕ್ಕೇರಿ. ಓಕೆ, ಫ್ಯಾಂಟಾಸ್ಟಿಕ್ ಗೈಸ್. ಬಳ್ಳಾರಿ, ಕೊಪ್ಪಳ, ಸಾಕಷ್ಟು ಜನ ಅಕ್ರಾಸ್ ಕರ್ನಾಟಕದಿಂದ ಬಂದಿದ್ದೀರಾ. ಫ್ಯಾಂಟಾಸ್ಟಿಕ್. ವೆಲ್ಕಮ್, ವೆಲ್ಕಮ್. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಟ್ರೇಡರ್ಸ್ ಟ್ರೈನಿಂಗ್ ಅಕಾಡೆಮಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಓಕೆ, ಆ ಹೋಪ್ಫುಲಿ ನಿಮ್ಗೆಲ್ಲರಿಗೂ ಇವತ್ತಿನ ಅಜೆಂಡಾ ಗೊತ್ತಿದೆ ಅಂತ ಅನ್ಕೊಂತೀನಿ. ಇದು ಮೇನ್ ಆಗಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಮಾಡಿರುವಂತಹ ಪ್ಲಾಟ್ಫಾರ್ಮು. ನಿಮ್ಗೆಲ್ಲರಿಗೂ ಗ್ರೂಪ್ ಅಲ್ಲಿ ಜಾಯಿನ್ ಮಾಡಿಸಿದೀವಿ. ಅಲ್ಲಿ ನಿಮಗೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ನಿಮಗೆ ಆ ಎಷ್ಟು ಜನ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗು ಕಲಿಯೋದಕ್ಕೆ ಬಂದಿದ್ದೀರಾ? ಎಷ್ಟು ಜನ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಕಲಿಯಕ್ ಬಂದಿದ್ದೀರಾ? ಎಷ್ಟು ಜನ ಆಲ್ರೆಡಿ ಮಾಡ್ತಾ ಇದ್ದೀರಾ? ಒಂದ್ ಕೆಲಸ ಮಾಡ್ತೀನಿ ತಡೀರಿ, ಒಂದ್ ಚಿಕ್ಕ ಪೋಲ್ ರೈಸ್ ಮಾಡ್ತೀನಿ. ಒಂದೇ ಒಂದ್ ನಿಮಿಷ. ಒಂದ್ ಚಿಕ್ಕ ಪೋಲ್ ರೈಸ್ ಮಾಡ್ತಾ ಇದೀನಿ ನೋಡಿ. ಆರ್ ಯು ನ್ಯೂ ಟು ಸ್ಟಾಕ್ ಮಾರ್ಕೆಟ್ ಅಂತ. ನೀವು ಎಸ್ ಆರ್ ನೋ ಆಕ್ಚುಲಿ ಮೆಸೇಜ್ ಮಾಡಿ, ಸೊ ದಟ್ ನಂಗೆ ಗೊತ್ತಾಗತ್ತೆ. ಯಾಕಂದ್ರೆ ನಾವು ಇಲ್ಲಿ ಪ್ರಿಫರ್ ಮಾಡ್ತಾ ಇರೋದು ಯಾರಿಗೆ ಏನು ಗೊತ್ತಿಲ್ಲ ಅಂತವ್ರಿಗೆ. ಗೊತ್ತಿರೋರ್ಗೆ ಆಕ್ಚುಲಿ ನಮ್ಗೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಇದೆ. ನೀವು ಅದನ್ನು ಬೇಕಿದ್ರೆ ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡ್ಬೋದು. ಇಲ್ಲಿ ನಾವು ಮೇನ್ ಆಗಿ ಯಾರಿಗೂ ಏನು ಗೊತ್ತಿಲ್ಲ ಅಂತವ್ರಿಗೆ ಆಕ್ಚುಲಿ ನಾವು ಬೇಸಿಕ್ಸ್ ಇಂದ ಹೇಳ್ಕೊಟ್ಟು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಟ್ಟು ಒಂದು ಲೆವೆಲ್ಗೆ ಬರಕ್ಕೆ ಪ್ಲಾನ್ ಮಾಡ್ತಾ ಇರೋದು. ಓಕೆ, ಎಲ್ಲರೂ ಬಂದಿದ್ದೀರಾ? ಎಲ್ಲರೂ ಆಕ್ಚುಲಿ ಪಾರ್ಟಿಸಿಪೇಟ್ ಮಾಡಿ. ಇನ್ನು ಬರೀ ಒಂದು 68% ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ. ಎಲ್ಲರೂ ಆಕ್ಚುಲಿ ಪಾರ್ಟಿಸಿಪೇಟ್ ಮಾಡಿ. ಇದು ಪೋಲ್ ಬಂದಿದೆಯಲ್ಲ, ಪೋಲ್ಗೆ ಆನ್ಸರ್ ಮಾಡಿ. ಪೋಲ್ಗೆ ಆನ್ಸರ್ ಮಾಡಿ. ಇನ್ನೊಂದು 2 ಸೆಕೆಂಡ್ಗೆ ನಾನು ಪೋಲ್ನ ಎಂಡ್ ಮಾಡ್ತೀನಿ. ಎಲ್ಲರೂ ಆನ್ಸರ್ ಮಾಡಿ. ಓಕೆ, ಪೋಲ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ರಿಸಲ್ಟ್ ಶೇರ್ ಮಾಡ್ತೀನಿ ನೋಡಿ. ಓಕೆ, ಆಲ್ಮೋಸ್ಟ್ 77% ಹೇಳ್ತಾ ಇದ್ದೀರಾ ನಾನು ಆಲ್ರೆಡಿ ಸಾರಿ, ನನಗೆ ಏನು ಗೊತ್ತಿಲ್ಲ, ನಾನು ಹೊಸಬ್ರು ಸ್ಟಾಕ್ ಮಾರ್ಕೆಟ್ಗೆ ಅಂತ. 23% ಆಲ್ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಒಂದ್ ಕೆಲಸ ಮಾಡೋಣಂತೆ. ಎಷ್ಟ್ ದಿನದಿಂದ ಮಾಡ್ತಾ ಇದ್ದೀರಾ ಅಂತ ಒಂದ್ಸಲ ಇನ್ನೊಂದು ಪೋಲ್ ಬಂದಿದೆ ನೋಡಿ. ಇಲ್ಲಿ ಇನ್ನೊಂದು ಹೊಸ ಪೋಲ್ ಬಂದಿದೆ. ಈ ಪೋಲ್ಗೆ ಆಕ್ಚುಲಿ ನೀವು ಆನ್ಸರ್ ಮಾಡಿ. ಯಾವಾಗಿಂದ ನೀವು ಮಾಡ್ತಾ ಇದ್ದೀರಾ? ಇನ್ನು ಸ್ಟಾರ್ಟ್ ಮಾಡಿಲ್ವಾ? ಮಾಡ್ತಾ ಇದ್ದೀರಾ? ಮಾಡೋದಾದ್ರೆ ಯಾವಾಗಿಂದ ಮಾಡ್ತಾ ಇದ್ದೀರಾ? ಎಷ್ಟು ಟೈಮ್ ಆಯ್ತು ಮಾಡ್ತಾ? ನಿಮ್ಗೆ ಅದಕ್ಕೆ ನಾಟ್ ಎಟ್ ಸ್ಟಾರ್ಟೆಡ್, 0 to 6 months, more than 1 year ಅಂತ 3 ಆಪ್ಷನ್ಸ್ ಕೊಟ್ಟಿದ್ದೀವಿ. ಓಕೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಸೊ ದಟ್ ನಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇಲ್ಲಿರೋರಲ್ಲಿ ಯಾರು ಏನ್ ಮಾಡ್ತಾ ಇದ್ದೀರಾ, ಎಷ್ಟು ಗೊತ್ತಿದೆ, ಏನ್ ಗೊತ್ತಿಲ್ಲ ಅಂತ. ಓಕೆ, ಓಕೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಇನ್ನು ಆಕ್ಚುಲಿ ನಿಮ್ ಪಾರ್ಟಿಸಿಪೇಷನ್ ಕಮ್ಮಿನೇ ಇದೆ. ನಮ್ಗೆ ಎಲ್ಲ ಗೊತ್ತಾದ್ರೇನೆ ನಮ್ಗೆ ಈಸಿ ಆಗೋದು. ನಿಮ್ಗೆ ಯಾರ್ಗ್ ಏನ್ ಗೊತ್ತಿದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಏನಾರೋ ಮಾಡ್ಬೋದು. ಓಕೆ, ಸರಿ, ಈಗ ಪೋಲ್ನ ಇಲ್ಲೇ ಎಂಡ್ ಮಾಡ್ತೀನಿ. ಓಕೆ, ರಿಸಲ್ಟ್ ಶೇರ್ ಮಾಡ್ತಾ ಇದ್ದೀನಿ ನೋಡಿ. 65% ಅವರು ಸ್ಟಾರ್ಟ್ ಮಾಡಿಲ್ಲ. 0 to 6 months ಇರೋರು 23% ಇದ್ದಾರೆ. ಅದ್ ಬಿಟ್ರೆ 12% ಅವರು ಆವಾಗಲೇ ಟ್ರೇಡ್ ಮಾಡ್ತಾ ಇದ್ದಾರೆ. ಓಕೆ, ಫೈನ್, ಫ್ಯಾಂಟಾಸ್ಟಿಕ್. ಈಗ ಯಾರು ಆಲ್ರೆಡಿ ಟ್ರೇಡ್ ಮಾಡ್ತಾ ಇದ್ದೀರಾ, ಓಕೆ, ನಿಮ್ಗೆ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ?
ಯಾರು ಆಲ್ರೆಡಿ ಟ್ರೇಡ್ ಮಾಡ್ತಿದ್ದೀರಲ್ಲ, ನೀವೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ? ನಿಮ್ಗೆ ನಮ್ ಕಡೆಯಿಂದ ಏನ್ ಹೆಲ್ಪ್ ಬೇಕು? ಯಾರು ಏನು ಮಾಡ್ತಾ ಇಲ್ಲ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು, ಇನ್ನು ಸ್ಟಾರ್ಟ್ ಮಾಡಿಲ್ದಲೇ ಇರೋರ್ಗೆ ಮುಖ್ಯವಾಗಿ ಇವಾಗ ಏನ್ ಬೇಕು ಅಂದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಿಮ್ಗೆ ಮುಖ್ಯವಾಗಿ ಏನ್ ಬೇಕು ಗೊತ್ತಾ? ಏನ್ ಬೇಕು ಹೇಳಿ? ಈಗ ನೋಡಿ, ಯಾವ್ದೋ ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ, ಏನ್ ಬೇಕಾಗತ್ತೆ? ಬ್ಯಾಂಕ್ ಅಕೌಂಟ್ ಬೇಕಲ್ಲ. ಅದೇ ತರ ನಿಮ್ಗೆ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಮುಖ್ಯವಾಗಿ ಡಿಮ್ಯಾಟ್ ಅಕೌಂಟ್ ಬೇಕಾಗತ್ತೆ. ಓಕೆ, ಅದ್ ಹೇಗೆ ಏನು ಎತ್ತ ಹೇಳ್ತೀನಿ. ಓಕೆ ಓಕೆ, ಇವತ್ತಿನ ಅಜೆಂಡಾ ಹೇಳ್ತೀನಿ. ಒಂದ್ ನಿಮಿಷ. ನಾವು ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಕ್ವಿಕ್ ಆಗಿ ನಮ್ ಕಂಪ್ನಿ ಬಗ್ಗೆ ಹೇಳ್ಬಿಡ್ತೀನಿ, ನನ್ ಬಗ್ಗೆನೂ ಒಂದ್ ಸ್ವಲ್ಪ ಹೇಳ್ತೀನಿ. ಅದಾದ್ಮೇಲೆ ಇವತ್ತಿನ ಅಜೆಂಡಾ ಇಲ್ಲಿ ಏನ್ ಮಾಡ್ಬೇಕು ಅಂತ ಇದೀವಿ ಅನ್ನೋದನ್ನು ಹೇಳ್ತೀನಿ ನಿಮ್ಗೆ. ಇವಾಗ ಇಲ್ಲಿರೋ ಅಜೆಂಡಾ ಬೇರೆ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಯಾವ್ದೇ ಸ್ಟ್ರಾಟಜಿ ಬಗ್ಗೆ ಹೋಗ್ತಾ ಇಲ್ಲ. ನಾವು ಯಾವ ತರ ಮಾಡ್ತೀವಿ, ಏನ್ ಮಾಡ್ತೀವಿ ಅಂತ ಸ್ವಲ್ಪತ್ರಲ್ಲೇ ಹೇಳ್ತೀನಿ. ಫಸ್ಟ್ ಏನ್ ಮಾಡೋಣ ಅಂದ್ರೆ, ಕ್ವಿಕ್ ಆಗಿ ನಮ್ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಮ್ ಕಂಪ್ನಿ ಹೆಸರು ಟ್ರೇಡರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ. ನಾವು ಬಾನಸವಾಡಿಲಿ ನಮ್ದು ಆಫೀಸ್ ಇರೋದು. ನಮ್ದು ಇಲ್ಲಿ 3 ಫ್ಲೋರ್ ಬಿಲ್ಡಿಂಗ್ ಇದೆ. ಇಲ್ಲಿ ನಮ್ದು ಕ್ಲಾಸಸ್ ಕೂಡ ನಡೆಯುತ್ತೆ. ಅದ್ರ ಜೊತೆಗೆ ನಾವು ಆನ್ಲೈನ್ ಕ್ಲಾಸಸ್ ಝೂಮ್ ಅಲ್ಲಿ ತಗೊಂತೀವಿ. ಅಕ್ರಾಸ್ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಜನ ಆಕ್ಚುಲಿ ಬಂದು ಇಲ್ಲಿ ಟ್ರೈನಿಂಗ್ ಕಲಿತಾರೆ. ನಮ್ಗೆ ಸಾಕಷ್ಟು ಅವಾರ್ಡ್ಸ್ ರೆಕಗ್ನಿಷನ್ಸ್ ಬಂದಿದೆ. ಇದು ನೋಡಿ, ಲಾಸ್ಟ್ ಇಯರ್ ನಮಗೆ ಬಂದಿರುವಂತಹ ಅವಾರ್ಡ್ ಇದು ಎಕ್ಸಲೆಂಟ್ ಅಕಾಡೆಮಿ ಅವಾರ್ಡ್ ಅಂತ, ಇದು ಗ್ಲೋಬಲ್ ಐಕಾನ್ ಅವಾರ್ಡ್ ಅಂತ. ಇವೆರಡು ಅವಾರ್ಡ್ ನಮಗೆ ಲಾಸ್ಟ್ ಇಯರ್ ಬಂದಿರುವಂತ ಅವಾರ್ಡ್. ನೋಡಿ, ಲಾಸ್ಟ್ ಇಯರ್ ಅಲ್ಲಿ ನಮಗೆ ಇವೆರಡು ಅವಾರ್ಡ್ ಬಂದಿದೆ, ಎಕ್ಸಲೆಂಟ್ ಅಕಾಡೆಮಿ ಅವಾರ್ಡ್, ಗ್ಲೋಬಲ್ ಐಕಾನ್ ಅವಾರ್ಡ್. ಇವೆರಡು ಅವಾರ್ಡ್ ನಮಗೆ ಲಾಸ್ಟ್ ಇಯರ್ ಬಂದಿರುವಂತ ಅವಾರ್ಡ್. ಈ ವರ್ಷ ನಮಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವಾರ್ಡ್ ಬಂದಿದೆ. ಅದ್ ಅಲ್ದಲೆ ನಮ್ಗೆ ಬಿಸ್ನೆಸ್ ಟೈಕೂನ್ ಅಂತ ಅವಾರ್ಡ್, ಇದು ಜಸ್ಟ್ ಲಾಸ್ಟ್ ಮಂತ್ ನಮಗೆ ಕರ್ನಾಟಕ ಗವರ್ನರ್ ಅವರು ಕೊಟ್ಟಿರೋದು. ಇವೆಲ್ಲ ಅವಾರ್ಡ್ಗಳು ನಮ್ಮ ಕಂಪ್ನಿಗೆ ಬಂದಿದೆ. ನಮ್ಮ ಕಂಪ್ನಿ ISO ಸರ್ಟಿಫೈಡ್ ಆಗಿದೆ. ಅದ್ರ ಜೊತೆಗೆ ಅಮೆರಿಕನ್ ಕೌನ್ಸಿಲ್ ಫಾರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಇದ್ರ ಜೊತೆ ಅಕ್ರಿಡೇಷನ್ ಕೂಡ ಇದೆ. ಸೊ ನಾವು ಏನೇನ್ ಹೇಳ್ಕೊಡ್ತೀವೋ ಅದ್ರಲ್ಲಿ ನಿಮ್ಗೆ ಹೈಯೆಸ್ಟ್ ಕ್ವಾಲಿಟಿ ಇರುತ್ತೆ. ನೀವು ಚೆಕ್ ಮಾಡಿದ್ರೆ ನಮ್ದು ಗೂಗಲ್ ರೇಟಿಂಗ್ ಒನ್ ಆಫ್ ದ ಹೈಯೆಸ್ಟ್ ಇದೆ. ನಾವು ಲಾಸ್ಟ್ 8 ವರ್ಷದಲ್ಲಿ 18,000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ಗೆ ಕನ್ನಡ ಭಾಷೆಯಲ್ಲಿ ನಾವು ಟ್ರೈನಿಂಗ್ ಮಾಡಿದೀವಿ. ಓಕೆನಾ? ಸೊ ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಹೆಸರು ಶ್ರೀಹರ್ಷ ಅಂತ. ನನಗೆ 15 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ನಾನು 20 ವರ್ಷಕ್ಕಿಂತ ಜಾಸ್ತಿ ನಾನು ಬಿಸ್ನೆಸ್ ಎಂಟರ್ಪ್ರಿನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಟ್ರೈನಿಂಗ್ ಡೆವಲಪ್ಮೆಂಟ್ ನನಗೆ ಮೋರ್ ದೆನ್ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಪರ್ಸನಲ್ ಆಗಿ 5,000ಕ್ಕಿಂತ ಜಾಸ್ತಿ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ನನ್ನ ಸ್ಪೆಷಾಲಿಟಿ ಇರೋದು ಆಪ್ಷನ್ಸ್ ಅಲ್ಲಿ. ಆಪ್ಷನ್ಸ್ ಬಗ್ಗೆ ಬುಕ್ ಬರೀತಾ ಇದ್ದೀನಿ. ಅದಲ್ದಲೆ ನಾನು ರೀಸೆಂಟ್ ಆಗಿ ಸೆಬಿದು ರಿಸರ್ಚ್ ಅನಲಿಸ್ಟ್ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಿದ್ದೀನಿ. ಐ ಆಮ್ ಎ ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಇವಾಗ. ಸೊ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ, ಇವತ್ ಏನ್ ಮಾಡ್ತೀವಿ ಅಂತ ಒಂದ್ ಹೇಳ್ತೀನಿ ನೋಡಿ. ಇವತ್ತು ನಮ್ಮ ಅಜೆಂಡಾ ಇರೋದು ಬೇಸಿಕ್ ಆಗಿ, ಯಾರು ಹೊಸಬ್ರಿದ್ದಾರೆ ಸ್ಟಾಕ್ ಮಾರ್ಕೆಟ್ಗೆ ಅವ್ರಿಗೆ ಸ್ವಲ್ಪ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋದು. ಓಕೆ, ಇದು ಫಸ್ಟ್ ಅಜೆಂಡಾ. ಸೆಕೆಂಡ್ ಅಜೆಂಡಾ ಇರೋದು ನಮಗೆ, ಸೆಕೆಂಡ್ ಅಜೆಂಡಾ ಏನಿದೆ ಅಂದ್ರೆ, ನಮಗೆ ಇವಾಗ ನೋಡಿ, ಇದಕ್ಕೆ ಬೇಕಾಗಿರೋದೇ ಡಿಮ್ಯಾಟ್ ಅಕೌಂಟ್. ಈಗ ಡಿಮ್ಯಾಟ್ ಅಕೌಂಟ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಹೇಗೆ ಅದನ್ನ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ನೆಕ್ಸ್ಟ್ ನಿಮ್ಗೆ ಟ್ರೇಡಿಂಗ್ಗೆ ಏನೇನ್ ಬೇಕೋ ಆ ಟ್ರೇಡಿಂಗ್ ಬೇಸಿಕ್ಸ್ ಒಂದ್ ಸ್ವಲ್ಪ ಹೇಳ್ಬಿಟ್ಟು, ನಿಮಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅವ್ರಿಗೆಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ, ನೆಕ್ಸ್ಟ್ ವೀಕ್ ಅಲ್ಲಿ ಮಂಡೇ ಟು ಫ್ರೈಡೆ ನಾವೇನ್ ಮಾಡ್ತೀವಿ ಅಂದ್ರೆ, ಲೈವ್ ಮಾರ್ಕೆಟ್ ಅಲ್ಲಿ ಲೈವ್ ಆಗಿ ಹೇಗೆ ಟ್ರೇಡ್ ಮಾಡೋದು ತೋರಿಸ್ಕೊಡ್ತೀವಿ. ನಮ್ ಜೊತೆನೆ ನೀವು ಟ್ರೇಡ್ ಕೂಡ ಮಾಡ್ತೀರಾ. ಓಕೆನಾ? ಸೊ ಅದಕ್ಕೆ ನಮ್ದೇ ಸಾಫ್ಟ್ವೇರ್ ಕೂಡ ಇದೆ. ಆ ಸಾಫ್ಟ್ವೇರ್ ಕೂಡ ಯೂಸ್ ಮಾಡೋದು ಹೆಂಗೆ ಅಂತೆಲ್ಲ ತೋರಿಸ್ಕೊಡ್ತೀವಿ. ನೋಡಿ, ಈ ತರ ಸಾಫ್ಟ್ವೇರ್ ಬರುತ್ತೆ. ಈ ಸಾಫ್ಟ್ವೇರ್ ಅಲ್ಲಿ ನಮ್ಗೆ ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಸೆಲ್ ಮಾಡ್ಬೇಕು, ಎಲ್ಲಿ ಎಕ್ಸಿಟ್ ಮಾಡ್ಬೇಕು, ಅವೆಲ್ಲ ಇಲ್ಲಿ ಬರುತ್ತೆ. ಸೊ ಇವೆಲ್ಲದ್ರ ಬಗ್ಗೆನೂ ಇವತ್ತು ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಲ್ಲಿ ನಾವು ಯಾವ್ದೇ ಸ್ಟ್ರಾಟಜಿ ಆಗ್ಲಿ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಇಲ್ಲಿ ನಾವು ಫೋಕಸ್ ಮಾಡೋದು ಏನು ಅಂದ್ರೆ, ಬೇಸಿಕ್ ಆಗಿ ನಿಮ್ಗೆ ಆಸ್ ಎ ಬಿಗಿನರ್ ನಿಮ್ಗೆ ಏನ್ ಬೇಕು, ಒಂದು ಡಿಮ್ಯಾಟ್ ಅಕೌಂಟ್ ಬೇಕು. ಆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಾದ್ರೆ ಹೇಗ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ಒಂದ್ಸಲ ಅದಾದ್ರೆ ನೀವು ಫುಲ್ ರೆಡಿ ಇದ್ರೆ ಟ್ರೇಡಿಂಗ್ ಮಾಡಕ್ಕೆ, ನಮ್ಮ ಅಜೆಂಡಾ ಇರೋದು
ಆನ್ ನೆಕ್ಸ್ಟ್ ವೀಕು ಮಂಡೆಯಿಂದ ಫ್ರೈಡೆ ನಿಮಗೆ ಲೈವ್ ಮಾರ್ಕೆಟ್ ಅಲ್ಲಿ ನಿಮಗೆ ಲಿಂಕ್ ಬರುತ್ತೆ. ಅಲ್ಲಿ ನೀವು ಬಂದಾಗ ನಾವು ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀವಿ. ಓಕೆನಾ? ಸೊ ಎಲ್ಲಾರ್ಗು ಓಕೆನಾ ಅಜೆಂಡಾ? ಎಲ್ಲಾರ್ಗು ಓಕೆ ಅಂದ್ರೆ ಥಮ್ಸ್ ಅಪ್ ಕೊಡಿ. ಏನಾದ್ರು ಆಕ್ಚುಲಿ ನಿಮ್ಗೆ ಕ್ವೆರಿ ಇದ್ರೆ, ಏನಾದ್ರು ಸ್ಪೆಸಿಫಿಕ್ ಆಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದೇನು ಅಂತ ಚಾಟ್ ಬಾಕ್ಸ್ ಅಲ್ಲಿ ಬರೀರಿ, ಸೊ ದಟ್ ನಮಗೂ ಗೊತ್ತಾಗತ್ತೆ ನಿಮ್ದು ಏನಾರ ಎಕ್ಸ್ಪೆಕ್ಟೇಷನ್ ಬೇರೆ ಇದೆ, ನಾವೇನೋ ಬೇರೆ ಮಾಡ್ತಾ ಇದೀವಿ, ಆತರ ಏನಾರ ಇದ್ರೆ ನಮಗೂ ಒಂದು ಐಡಿಯಾ ಬಂದ್ರೆ ನಾವು ಅದಕ್ಕೆ ತಕ್ಕಂಗೆ ಏನ್ ಮಾಡ್ಬೋದು, ಮಾಡಕ್ ಆಗಲ್ಲ, ನಾವು ನೋಡ್ಬೋದು. ಓಕೆ, ಒಂದ್ ನಿಮಿಷ. ಓಕೆ ಓಕೆ ಓಕೆ, ಎಲ್ಲ ಓಕೆ ಹೇಳ್ತಾ ಇದ್ದೀರಾ? ಓಕೆ ಓಕೆ ಓಕೆ, ಫ್ಯಾಂಟಾಸ್ಟಿಕ್. ಓಕೆ, ಒಂದ್ ಕೆಲಸ ಮಾಡೋಣಂತೆ ನೋಡಿ. ಸ್ವಲ್ಪ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಕ್ವಿಕ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಒಂದು ಚಿಕ್ಕ ವಿಡಿಯೋ ನಿಮ್ಗೆ ಕ್ವಿಕ್ ಆಗಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಆ ವಿಡಿಯೋ ಪ್ಲೇ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಅದಾದ್ಮೇಲೆ ನಾನು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದ್ರ ಬಗ್ಗೆ ಇಂದು ನಾವು ಷೇರು ಮಾರುಕಟ್ಟೆಯ ಬಗ್ಗೆ ತಿಳಿಯಲಿದ್ದೇವೆ. ನಾವು ಇದನ್ನು ಸ್ಟಾಕ್ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಈ ಮಾರ್ಕೆಟ್ ಎಂದರೇನು ಮತ್ತು ಅದು ಹೇಗೆ ಇಡುವುದು ಹೇಗೆ ಮತ್ತು ನೀವು ಷೇರು ಮಾರುಕಟ್ಟೆಯನ್ನು ವ್ಯಾಪಾರ ಮಾಡಲು ಏನು ಬೇಕು ಎಂಬುದನ್ನು ಕಲಿಯಲಿದ್ದೇವೆ. ಮೊದಲು ಕಂಡುಹಿಡಿಯೋಣ ಷೇರುಗಳು ಯಾವುವು ಎಂದು ನೋಡೋಣ. ಯಾವುದೇ ವ್ಯವಹಾರವನ್ನು ಪ್ರಾರಂಭಿಸಲು ಬಂಡವಾಳದ ಅಗತ್ಯವಿದೆ. ಮೊದಲಿಗೆ ನಾವು ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಲು ಸ್ವಲ್ಪ ಮೊತ್ತವನ್ನು ಹೂಡಿಕೆ ಮಾಡುತ್ತೇವೆ. ನಮಗೆ ಬಂಡವಾಳ ಬೇಕು. ಸಾಮಾನ್ಯವಾಗಿ ಬೆಳೆಯಲು ದೊಡ್ಡ ಬಂಡವಾಳ ಬೇಕಾಗುತ್ತದೆ. ಆ ದೊಡ್ಡ ಮೊತ್ತವನ್ನು ಪಡೆಯಲು ಕಂಪನಿಯು ತನ್ನ ಷೇರುಗಳನ್ನು ಸಾರ್ವಜನಿಕರಿಗೆ ನೀಡುತ್ತದೆ. ಉದಾಹರಣೆ, ಒಬ್ಬ ಉದ್ಯಮಿಯನ್ನು ತೆಗೆದುಕೊಳ್ಳಿ. ನಾವು ಅವರನ್ನು ಮಿಸ್ಟರ್ ಎ ಎಂದು ಕರೆಯುತ್ತೇವೆ. ಈಗ ಮಿಸ್ಟರ್ ಎ XYZ ಲಿಮಿಟೆಡ್ ಎಂಬ ಕಂಪನಿಯನ್ನು ನಡೆಸುತ್ತಿದ್ದಾರೆ. ಆ ಕಂಪನಿಯ ಮೌಲ್ಯ 60 ಲಕ್ಷ. ಈಗ ತಮ್ಮ ಕಂಪನಿಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಲು ಬಯಸುವ ಶ್ರೀ ಎ ಅವರಿಗೆ ಹೆಚ್ಚುವರಿ 40 ಲಕ್ಷಗಳು ಬೇಕಾಗುತ್ತದೆ. ಏಕೆಂದರೆ ಅವರ ಬಳಿ ಆ 40 ಲಕ್ಷ ಇಲ್ಲ. ಕಂಪನಿಯು ಪ್ರತಿ ಷೇರಿಗೆ 10 ರೂಪಾಯಿನಂತೆ 4 ಲಕ್ಷ ಷೇರುಗಳನ್ನು ಪರಿಚಯಿಸಲಿದೆ. ಈ 10 ರೂಪಾಯಿ ಷೇರುಗಳನ್ನು ಮುಖಬೆಲೆ ಎಂದು ಕರೆಯಲಾಗುತ್ತದೆ. ಈ ಸಾರ್ವಜನಿಕರು ಬಂದು ಆ 4 ಲಕ್ಷ ಷೇರುಗಳನ್ನು ಖರೀದಿಸಿದಾಗ ಶ್ರೀ ಎ ಅವರಿಗೆ 40 ಲಕ್ಷ ಸಿಗುತ್ತದೆ. ನಂತರ ಅವರು ತಮ್ಮ ವ್ಯವಹಾರವನ್ನು ಮುಂದಿನ ಹಂತಕ್ಕೆ ಬೆಳೆಸಲು ಆ 40 ಲಕ್ಷವನ್ನು ಬಳಸುತ್ತಾರೆ. ಆ 4 ಲಕ್ಷ ಷೇರುಗಳು ಯಾರ ಬಳಿ ಇದೆಯೋ ಅವರನ್ನು ಆ ಕಂಪನಿಯ ಷೇರುದಾರ ಎಂದು ಕರೆಯುತ್ತೇವೆ. ಈಗ ಅದನ್ನು ತಿಳಿದುಕೊಳ್ಳುವ ಮೊದಲು ಷೇರುಗಳನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಂಬುದನ್ನು ನಾವು ನೋಡುತ್ತೇವೆ. ಷೇರು ಮಾರುಕಟ್ಟೆ ಎಂದರೇನು ಎಂದು ತಿಳಿಯೋಣ. ಸಾಮಾನ್ಯವಾಗಿ ನಾವು ಏನನ್ನಾದರೂ ಖರೀದಿಸಲು ಬಯಸಿದರೆ ನಾವು ಮಾರುಕಟ್ಟೆಗೆ ಹೋಗುತ್ತೇವೆ. ಅದೇ ರೀತಿಯಲ್ಲಿ ನಾವು ಷೇರುಗಳನ್ನು ಖರೀದಿಸಲು ಷೇರು ಮಾರುಕಟ್ಟೆಗೆ ಹೋಗುತ್ತೇವೆ. ಈ ಷೇರು ಮಾರುಕಟ್ಟೆಯಲ್ಲಿ ನಾವು ಕಂಪನಿಯ ಷೇರುಗಳನ್ನು ಖರೀದಿಸಬಹುದು ಅಥವಾ ಮಾರಾಟ ಮಾಡಬಹುದು. ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಇಲ್ಲದಿದ್ದಾಗ ನಾವು ಷೇರುಗಳನ್ನು ಭೌತಿಕವಾಗಿ ಖರೀದಿಸುತ್ತೇವೆ ಅಥವಾ ಮಾರಾಟ ಮಾಡುತ್ತೇವೆ. ಷೇರುಗಳನ್ನು ಖರೀದಿಸುವುದು ಕಷ್ಟಕರವಾದ ಮಾರ್ಗವಾಗಿತ್ತು. ಆದರೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಆವಿಷ್ಕಾರದ ನಂತರ ಹೂಡಿಕೆ ಮತ್ತು ಷೇರುಗಳನ್ನು ಖರೀದಿಸುವ ಪ್ರಕ್ರಿಯೆಯು ಎಲ್ಲರಿಗೂ ಸುಲಭವಾಗುತ್ತದೆ. ಈಗ ಯಾರಾದರೂ ಎಲ್ಲಿ ಬೇಕಾದರೂ ಷೇರುಗಳನ್ನು ಖರೀದಿಸಬಹುದು. ಭಾರತದಲ್ಲಿ 2 ಪ್ರಸಿದ್ಧ ಸ್ಟಾಕ್ ಎಕ್ಸ್ಚೇಂಜ್ಗಳಿವೆ. ಒಂದು BSE, ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಮತ್ತು ಇನ್ನೊಂದು NSE, ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಈ ಸ್ಥಳದಲ್ಲಿ ಷೇರುಗಳ ಖರೀದಿ ಮತ್ತು ಮಾರಾಟ ನಡೆಯುತ್ತದೆ. ಯಾವುದೇ ಕಂಪನಿಯು ತಮ್ಮ ಷೇರುಗಳನ್ನು ಪಟ್ಟಿ ಮಾಡಲು ಬಯಸಿದರೆ ಅವರು ಮೊದಲು ಈ ವಿನಿಮಯ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳುತ್ತಾರೆ. ಸುಮಾರು 1600 ಕಂಪನಿಗಳು NSE ನಲ್ಲಿ ನೋಂದಾಯಿಸಲಾಗಿದೆ. ಸುಮಾರು 5000 ಕಂಪನಿಗಳು BSE ನಲ್ಲಿ ನೋಂದಾಯಿಸಲಾಗಿದೆ. BSE ನಲ್ಲಿ ಪಟ್ಟಿ ಮಾಡಲಾದ ಟಾಪ್ 30 ಕಂಪನಿಗಳ ಮಾರುಕಟ್ಟೆ ಮೌಲ್ಯವನ್ನು ಸೆನ್ಸೆಕ್ಸ್ ಎಂದು ಕರೆಯಲಾಗುತ್ತದೆ. NSE ನಲ್ಲಿ ಪಟ್ಟಿ ಮಾಡಲಾದ ಅಗ್ರ 50 ಕಂಪನಿಗಳ ಮಾರುಕಟ್ಟೆ ಮೌಲ್ಯವನ್ನು ನಿಫ್ಟಿ ಎಂದು ಕರೆಯಲಾಗುತ್ತದೆ. ಈ ಸ್ಟಾಕ್ ಎಕ್ಸ್ಚೇಂಜ್ ಅನ್ನು ಸೆಬಿ ಇಂದ ನಿಯಂತ್ರಿಸಲಾಗುತ್ತದೆ. ಇದು ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆಗಿದೆ. SCBI ಸೆಬಿ ನಿಯಂತ್ರಿತ ಮಾರ್ಗಸೂಚಿಗಳ ಪ್ರಕಾರ ಈ ಸ್ಟಾಕ್ ಎಕ್ಸ್ಚೇಂಜ್ ವಹಿವಾಟು ಮತ್ತು ಹೂಡಿಕೆ ಮಾಡುತ್ತದೆ. ಈಗ ಕಂಡುಹಿಡಿಯೋಣ ಮಾರುಕಟ್ಟೆಯನ್ನು ಹೇಗೆ ವರ್ಗೀಕರಿಸಲಾಗಿದೆ. ಕಂಪನಿಯೊಂದು ಬಂದು ತಮ್ಮ ಷೇರುಗಳನ್ನು ಮಾರಾಟ ಮಾಡಲು BSE ಯಲ್ಲಿ ನೋಂದಾಯಿಸುತ್ತದೆ. ಈಗ ಈ ವಿನಿಮಯ ಕೇಂದ್ರಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳನ್ನು ಹಣಕಾಸು ದಲ್ಲಾಳಿಗಳೆಂದು ಕರೆಯಲಾಗುತ್ತದೆ. ಸಾರ್ವಜನಿಕರು ಬಂದು ಷೇರುಗಳನ್ನು ಖರೀದಿಸಲು ಬಯಸಿದರೆ ಅವರು ಷೇರು ಮಾರುಕಟ್ಟೆಯ ಎಲ್ಲ ಜ್ಞಾನವನ್ನು ಹೊಂದಿರುವ ಹಣಕಾಸು ಬ್ರೋಕರ್ಗಳ ಸಹಾಯದೊಂದಿಗೆ
ಇದನ್ನು ಮಾಡಬಹುದು. ಅವರು ಖರೀದಿಸಲು ಮತ್ತು ಮಾರಾಟ ಮಾಡಲು ಷೇರುಗಳ ಕುರಿತು ಸಲಹೆ ನೀಡುವ ಮೂಲಕ ಸಣ್ಣ ಕಮಿಷನ್ ಗಳಿಸುತ್ತಾರೆ. ಈಗ ನೀವು ಯಾವುದೇ ಕಂಪನಿಯ ಷೇರುಗಳನ್ನು ಖರೀದಿಸಲು ಬಯಸಿದರೆ ನೀವು ಈ ಹಣಕಾಸು ಬ್ರೋಕರ್ ಅನ್ನು ಸಂಪರ್ಕಿಸಿ. ಅದೇ ಸಮಯದಲ್ಲಿ ಇತರ ವ್ಯಕ್ತಿಯು ಅದೇ ಷೇರನ್ನು ಮಾರಾಟ ಮಾಡಲು ಬಯಸಿದರೆ ಅವರು ಹಣಕಾಸು ಬ್ರೋಕರ್ ಅನ್ನು ಸಹ ಸಂಪರ್ಕಿಸುತ್ತಾರೆ. ಈ ಖರೀದಿದಾರರ ಮತ್ತು ಮಾರಾಟಗಾರರ ವಹಿವಾಟುಗಳಿಗಾಗಿ ಹಣಕಾಸು ದಲ್ಲಾಳಿಗಳು BSC ಅನ್ನು ಸಂಪರ್ಕಿಸುತ್ತಾರೆ ಮತ್ತು ಅವರ ನಡುವಿನ ವಹಿವಾಟನ್ನು ಪೂರ್ಣಗೊಳಿಸುತ್ತಾರೆ. ಈ ಷೇರುಗಳನ್ನು ಹೊಂದುವ ಮೂಲಕ ಷೇರುದಾರರು ಹೇಗೆ ಲಾಭ ಪಡೆಯಬಹುದು ಎಂಬುದನ್ನು ಈಗ ನೋಡೋಣ. ನೀವು ಯಾವುದೇ ಷೇರುಗಳನ್ನು ಖರೀದಿಸಲು ಬಯಸಿದರೆ ನೀವು ಕಡಿಮೆ ಬಂಡವಾಳದೊಂದಿಗೆ ಖರೀದಿಸಬಹುದು. ದೊಡ್ಡ ಮೊತ್ತದ ಹಣವನ್ನು ಹೊಂದಿರುವುದು ಅನಿವಾರ್ಯವಲ್ಲ. ನೀವು ಯಾವುದೇ ಕಂಪನಿಯ ಹೆಚ್ಚಿನ ಸಂಖ್ಯೆಯ ಷೇರುಗಳನ್ನು ಹೊಂದಿದ್ದರೆ ನೀವು ಷೇರುಗಳ ಪ್ರಕಾರ ಕೆಲವು ಹಕ್ಕುಗಳನ್ನು ಪಡೆಯುತ್ತಿದ್ದೀರಿ. ಆದರೆ ನೀವು ಸಣ್ಣ ಪ್ರಮಾಣದ ಷೇರುಗಳನ್ನು ಹೊಂದಿದ್ದರೆ ಸಣ್ಣ ಪ್ರಮಾಣದ ಷೇರುಗಳು ಹೊಂದುವ ಮೂಲಕ ನಾವು ಹೀಗೆ ಲಾಭ ಗಳಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ. ನಾವು ಒಂದು ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಿ. ಕಂಪನಿ XYZ ತೆಗೆದುಕೊಳ್ಳಿ. ಮುಖಬೆಲೆಯನ್ನು 10 ರೂಪಾಯಿ ಎಂದು ಇಟ್ಟುಕೊಳ್ಳಿ. ಕಂಪನಿಯನ್ನು ಮುಂದಿನ ಹಂತ ಕೊಂಡೊಯ್ಯಲು ಅವರು ತಮ್ಮ ಕಂಪನಿಯ 4 ಲಕ್ಷ ಷೇರುಗಳನ್ನು ಮಾರಾಟ ಮಾಡಲು 40 ಲಕ್ಷಗಳನ್ನು ಪಡೆಯಲು ಬಯಸಿದ್ದರು. ಈಗ ನೀವು 10,000 ರೂಪಾಯಿಗಳಿಗೆ ಷೇರುಗಳನ್ನು ಖರೀದಿಸಲು ಬಯಸಿದರೆ ನೀವು 10 ರೂಪಾಯಿ ಮುಖಬೆಲೆಯಲ್ಲಿ 1,000 ಷೇರುಗಳನ್ನು ಖರೀದಿಸಬಹುದು. ಕಂಪನಿಯು ವ್ಯವಹಾರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಮತ್ತು ಉತ್ತಮವಾಗಿ ಬೆಳೆದರೆ ನಿಮಗೆ ಲಾಭದ ಪಾಲು ಸಿಗುವುದಿಲ್ಲ. ಬದಲಾಗಿ ನೀವು ಮೊದಲು ₹10 ಮುಖಬೆಲೆಯ ಹೆಚ್ಚಳದಿಂದ ಲಾಭವನ್ನು ಪಡೆಯುತ್ತೀರಿ. ಆದರೆ ಕಂಪನಿಯ ಉತ್ತಮ ಕಾರ್ಯಕ್ಷಮತೆಯ ನಂತರ ಮುಖಬೆಲೆ 11 ರೂಪಾಯಿಗೆ ಏರಿಕೆ ಆಗಲಿದೆ. ನೀವು ಮೊದಲು ಖರೀದಿಸಿದ 1,000 ಷೇರುಗಳನ್ನು ನೀವು ಮಾರಾಟ ಮಾಡಲು ಬಯಸಿದರೆ ನೀವು 1,000 ರೂಪಾಯಿಗಳ ಲಾಭವನ್ನು ಪಡೆಯುತ್ತಿದ್ದೀರಿ. ಷೇರುಗಳನ್ನು ವ್ಯಾಪಾರ ಮಾಡುವ ಮೂಲಕ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣ ಗಳಿಸಬಹುದು. ನಾವು ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿ ಹೂಡಿಕೆ ಮಾಡಬಹುದು. ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬಹುದು. ಆದರೆ ಮೂಲತಃ ಸಾರ್ವಜನಿಕರು ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವ ಮೂಲಕ ಹಣವನ್ನು ಗಳಿಸುತ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಅಥವಾ ವ್ಯಾಪಾರ ಮಾಡಲು ಅಗತ್ಯತೆಗಳೇನು ಎಂಬುದನ್ನು ನೋಡುತ್ತೇವೆ. ಮೊದಲನೆಯದಾಗಿ ನೀವು ಉಳಿತಾಯದ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಮತ್ತು ಅದನ್ನು ಡಿಮ್ಯಾಂಡ್ ಖಾತೆಗೆ ಸಂಪರ್ಕಿಸಬೇಕು. ನೀವು ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಖರೀದಿಸಬಹುದು ಅಥವಾ ಮಾರಾಟ ಮಾಡಬಹುದು. ನೀವು ಯಾವ ಷೇರುಗಳನ್ನು ಖರೀದಿಸಿದ್ದೀರೋ ಆ ಷೇರುಗಳನ್ನು ಈ ಡಿಮ್ಯಾಟ್ ಖಾತೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ಇಂಟರ್ನೆಟ್ ಬಳಸುವ ಮೂಲಕ ನೀವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಖರೀದಿಸಿದ ಷೇರುಗಳನ್ನು ನೋಡಬಹುದು. ಉಳಿತಾಯ ಖಾತೆ, ಡಿಮ್ಯಾಂಡ್ ಖಾತೆ, ಟ್ರೇಡಿಂಗ್ ಖಾತೆಯನ್ನು ತೆರೆಯಲು ಇದನ್ನು ಸ್ಟಾಕ್ ಬ್ರೋಕರ್ ಮೂಲಕ ಮಾತ್ರ ಮಾಡಬಹುದು. ನಿಮ್ಮ ವ್ಯಾಪಾರ ಖಾತೆಯಲ್ಲಿ ನೀವು ಖರೀದಿಸಬಹುದು ಅಥವಾ ಮಾರಬಹುದು. ಓಕೆ, ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಬೇಸಿಕ್ಸ್ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ನಿಮ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ತೋರಿಸಿದೀವಿ. ಒಂದೇ ಒಂದು ನಿಮಿಷ. ಡಿಸ್ಕನೆಕ್ಟ್ ಆಗಿದೀವಾ ಒಂದ್ಸಲ ಚೆಕ್ ಮಾಡಿ. ನಾವೇನಾದ್ರು ಡಿಸ್ಕನೆಕ್ಟ್ ಆಗಿದೀವಾ? ಎಲ್ಲರಿಗೂ ಆಕ್ಚುಲಿ ಕೇಳಿಸ್ತಾ ಇದೆಯಾ? ನಾವು ಕನೆಕ್ಟ್ ಆಗಿದೀವಾ? ಎಲ್ಲರೂ ಕನೆಕ್ಟ್ ಆಗಿದೀವಾ? ಸಾರಿ, ಆಕ್ಚುಲಿ ಪವರ್ ಹೋಯ್ತು. ಇಲ್ಲಿ ಕನೆಕ್ಟ್ ಆಗಿದೀವಾ? ಸಾರಿ ಪವರ್ ಹೋಗಿತ್ತು. ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಓಕೆ. ಸೊ ಎಲ್ಲರ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆಯಾ? ಡಿಮ್ಯಾಟ್ ಅಕೌಂಟ್ ಯಾರ್ಯಾರ ಹತ್ರ ಇಲ್ಲ ನೋಡಿ, ಒಂದು ಲಿಂಕ್ ಬರುತ್ತೆ. ಎಲ್ಲರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಮ್ ಕಂಪ್ನಿ ಜೊತೆ ಟೈಅಪ್ ಏಂಜಲ್ 1 ಇಂದ ಟೈಅಪ್ ಇದೆ. ಸೊ ಆದ್ರಿಂದ ನಿಮಗೆ ಇಲ್ಲಿಂದ ಫ್ರೀ ಆಫ್ ಕಾಸ್ಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಆಗುತ್ತೆ. ಎಲ್ಲರೂ ಡಿಮ್ಯಾಟ್ ಅಕೌಂಟ್ ಈ ಲಿಂಕ್ ಇಂದ ಓಪನ್ ಮಾಡಿ. ಈ ಲಿಂಕ್ ಇವಾಗ ಜಸ್ಟ್ ಶೇರ್ ಆಗುತ್ತೆ ನೋಡಿ. ಒಂದೇ ಒಂದು ನಿಮಿಷ ನೋಡಿ, ಅಲ್ಲಿ ಡಿಮ್ಯಾಟ್ ಅಕೌಂಟ್ಗೆ ಲಿಂಕ್ ಬರ್ತಾ ಇದೆ. ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಏಂಜಲ್ 1 ಇಂದ ಡಿಮ್ಯಾಟ್ ಅಕೌಂಟ್ ಓಪನ್ ಆಗುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಬೇರೆ ಅಕೌಂಟ್ ಇದ್ರೆ ಪರವಾಗಿಲ್ಲ, ಏಂಜಲ್ 1 ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ನಾವು ಈಗ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಮಂಡೇ ಟು ಫ್ರೈಡೆ ನಾವು ಏನು ನಿಮ್ಗೆ ಟ್ರೇಡಿಂಗ್ ಮಾಡಿಸ್ತೀವಿ ಅದು ಏಂಜಲ್ 1 ಇಂದ ಮಾಡಿಸ್ತೀವಿ. ನಮ್ದ್ರಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಾವು ಆಕ್ಚುಲಿ ನಿಮ್ಗೆ ಹೆಲ್ಪ್ ಮಾಡ್ಬೋದು. ಅದಕ್ಕೋಸ್ಕರ ಈ ಅಕೌಂಟ್ ಈ ಲಿಂಕ್ ನ ಕ್ಲಿಕ್ ಮಾಡ್ಬಿಟ್ಟು ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ. ನೇಮು, ಇಮೇಲ್ ID, ಫೋನ್ ನಂಬರ್ ಕೊಟ್ಟಿರಿ. ಮಿಕ್ಕಿದ ಡೀಟೇಲ್ಸ್ ನೀವು ಆಮೇಲೆ ಫಿಲ್ ಮಾಡ್ಕೋಬಹುದು. ನಿಮ್ಮ ಹತ್ರ ಬೇರೆ ಅಕೌಂಟ್ ಇದ್ರೂ ಪರವಾಗಿಲ್ಲ.
ಇನ್ನೊಂದು ಅಕೌಂಟ್ ಏಂಜಲ್ ಒನ್ ಅಲ್ಲಿ ಓಪನ್ ಮಾಡೋದು ಇಂಪಾರ್ಟೆಂಟ್ ನಮ್ಗೆ. ಅದನ್ನ ಓಪನ್ ಮಾಡಿದಾಗ ನಾವು ಆಕ್ಚುಲಿ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಇದನ್ನ ಕ್ಲಿಕ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನನಗೆ ಆಕ್ಚುಲಿ ಮಾಡಾದ್ಮೇಲೆ ಡನ್ ಅಂತ ಹೇಳಿ, ಸೊ ದಟ್ ನಂಗೂ ಗೊತ್ತಾಗತ್ತೆ ನೀವೆಲ್ಲ ಮಾಡಿದೀರಾ ಅಂತ. ಯಾರು ಏನಾರು ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು, ಇಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಮಾಡಿ. ಓಕೆ, ನಂದನ್ ಅವರೇ ಗ್ರೋ ಅಕೌಂಟ್ ಇರ್ಬೋದು, ಇಲ್ಲಿ ಇನ್ನೊಂದು ಅಕೌಂಟ್ ಓಪನ್ ಮಾಡಿ. ಯಾಕಂದ್ರೆ ನಾವು ನಿಮಗೆ ಇದ್ರಲ್ಲೇ ಮಾಡೋದನ್ನ ತೋರ್ಸೋದು. ನೆಕ್ಸ್ಟ್ ವೀಕ್ ಅಲ್ಲಿ ನಿಮಗೆ ಅಕೌಂಟ್ ನಾವು ಫುಲ್ ಸಪೋರ್ಟ್ ಕೊಡ್ತಾ ಇದೀವಿ ನಿಮ್ಗೆ ಟ್ರೇಡಿಂಗ್ ಮಾಡೋದಕ್ಕೆ ಎಲ್ಲ. ಆದ್ರಿಂದ ಇದ್ರಲ್ಲಿ ಅಕೌಂಟ್ ಅಲ್ಲಿ ಓಪನ್ ಮಾಡಿದ್ರೆ ನಾವು ಆಕ್ಚುಲಿ ಹೆಲ್ಪ್ ಮಾಡ್ಬೋದು. ಓಕೆ, ನಮ್ಮ ಅಕೌಂಟ್ ಇಂದ ಆಲ್ರೆಡಿ ಲಿಂಕ್ ತಗೊಂಡಿದ್ರೆ ಗ್ರೇಟ್, ನೋ ಪ್ರಾಬ್ಲಮ್. ಇನ್ನೊಂದ್ಸಲ ಬರುತ್ತೆ ನೋಡಿ ನರೇಶ್ ಅವರೇ, ಮತ್ತೆ ಕಳಿಸ್ತಾ ಇದ್ದಾರೆ. ಆ ಲಿಂಕ್ ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಮತ್ತೆ ಕಳಿಸ್ತೀವಿ. ಒಂದ್ ಕೆಲಸ ಮಾಡ್ತೀವಿ ತಡೀರಿ. ಮತ್ತೆ ಬಂದಿದೆ ನೋಡಿ ಲಿಂಕ್. ಒಂದ್ ಕೆಲಸ ಮಾಡ್ತೀನಿ, ನೀವು ಓಕೆ ಓಕೆ ಯಾರ್ಯಾರ್ದು ಆಲ್ರೆಡಿ ಅಕೌಂಟ್ ಇದೆ, ನೀವೇನ್ ಮಾಡಿ, ಏಂಜಲ್ ಒನ್ ನಲ್ಲೇ ಅಕೌಂಟ್ ಇದ್ರೆ ನಿಮ್ಮ ಏಂಜಲ್ ಒಂದು ಅಕೌಂಟ್ ID ನ ನನಗೆ ಶೇರ್ ಮಾಡಿ. ಆಲ್ರೆಡಿ ಓಪನ್ ಆಗಿದ್ರೆ, ನೀವು ಆಲ್ರೆಡಿ ನಮ್ಮಿಂದ ಓಪನ್ ಮಾಡಿದ್ರೆ ಫೆಂಟಾಸ್ಟಿಕ್, ನೋ ಪ್ರಾಬ್ಲಮ್. ನಮ್ಮಿಂದ ಓಪನ್ ಮಾಡಿಲ್ಲ ಅಂದ್ರೆ ಓಪನ್ ಮಾಡ್ಕೊಂಬಿಡಿ. ಬೇರೆ ಡಿಮ್ಯಾಟ್ ಅಕೌಂಟ್ ಇದ್ರೆ ಅದ್ರದ್ದು ಯೂಸ್ ಆಗಲ್ಲ, ಯಾಕಂದ್ರೆ ನಮ್ಮ ಅಕೌಂಟ್ ಇಂದಾನೆ ನಾವು ನಿಮಗೆ ಟ್ರೇಡ್ ಮಾಡೋದು ತೋರಿಸ್ಕೊಡೋದು. ನಿಮಗೆ ನಮ್ಮ ಸಾಫ್ಟ್ವೇರ್ ಮುಖಾಂತರ ಆಕ್ಚುಲಿ ಟ್ರೇಡಿಂಗು ಆಕ್ಚುಲಿ ಹೆಂಗ್ ಮಾಡೋದು ಅಂತಾನು ತೋರಿಸ್ಕೊಡ್ತೀವಿ. ಸೊ ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಇಲ್ಲಿ ಹೇಗೆ ಆಕ್ಚುಲಿ ಬೈಯಿಂಗು ಸೆಲ್ಲಿಂಗು ಬರುತ್ತೆ ಎಲ್ಲ ತೋರಿಸ್ಕೊಡ್ತೀವಿ. ಅದಕ್ಕೋಸ್ಕರ ನಾವು ಸಜೆಸ್ಟ್ ಮಾಡೋದು, ಆ ಡಿಮ್ಯಾಟ್ ಅಕೌಂಟ್ ನೀವು ಓಪನ್ ಮಾಡ್ಕೊಳ್ಳಿ. ಆ ಲಿಂಕ್ ಬಂದಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಬಿಡಿ. ನೀವ್ ಹತ್ರ ಆಲ್ರೆಡಿ ನಮ್ಮ ಹತ್ರನೇ ಓಪನ್ ಮಾಡಿದ್ರೆ ಫೆಂಟಾಸ್ಟಿಕ್, ನೋ ಪ್ರಾಬ್ಲಮ್. ಇಲ್ಲ ಅನ್ನೋರು ಮಾಡ್ಕೊಳ್ಳಿ. ಲಾಸ್ಟ್ ವೀಕ್ ಅಲ್ಲಿ ಮಾಡಿದ್ರೆ ಲಾಸ್ಟ್ ಅಲ್ಲಿ ಆಲ್ರೆಡಿ ಮಾಡಿದ್ರೆ ನೋ ಪ್ರಾಬ್ಲಮ್. ನಮ್ಮ ಹತ್ರನೇ ಮಾಡಿದ್ರೆ ಅಬ್ಸಲ್ಯೂಟ್ಲಿ ನೋ ಇಶ್ಯೂಸ್. ಓಕೆ, ನಿಮ್ಮ ಹತ್ರ ಆಲ್ರೆಡಿ ಏಂಜಲ್ ಒನ್ ಇದ್ರೆ ನನಗೆ ಆ ಏಂಜಲ್ ಒಂದು ಇದನ್ನ ಲಿಂಕ್ ಕಳಿಸ್ಬಿಡಿ. ಯಾವ್ದು ಆಕ್ಚುಲಿ ಅಕೌಂಟ್ ID ಏನಿದೆ ಆ ಅಕೌಂಟ್ ID ಕಳಿಸ್ಬಿಡಿ. ನಮ್ಮ ಹತ್ರ ಮಾಡಿದ್ರೆ ತೊಂದ್ರೆ ಇಲ್ಲ ಅಂದ್ರೆ ಕಳಿಸ್ಬಿಡಿ. ಓಕೆನಾ? ಅಕೌಂಟ್ ಎಲ್ಲರೂ ಓಪನ್ ಮಾಡಿದ್ದೀರಾ? ಯಾರ್ದಾರು ಇಲ್ಲ ಅಂದ್ರೆ ನೋಡಿ, ನಮ್ಮ ಟೀಮಿನ ಸಪೋರ್ಟ್ ನಂಬರು ಬರುತ್ತೆ. ಆ ಸಪೋರ್ಟ್ಗೂ ಆಕ್ಚುಲಿ ನೀವು ಮಾಡಿ, ಅವರು ನಿಮಗೆ ಗೈಡ್ ಮಾಡ್ತಾರೆ. ನಿಮಗೆ ಹೇಗೆ ಆಕ್ಚುಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ಏನ್ ಮಾಡಬೇಕು, ಪ್ರತಿಯೊಂದನ್ನು ಗೈಡ್ ಅವರೇ ಮಾಡ್ತಾರೆ. ಓಕೆನಾ? ಓಕೆ, ಯಾರಿಗಾರು ಏನಾರ ಡೌಟ್ ಇದೆಯಾ? ಯಾರಿಗಾರು ಏನಾರು ಅಕೌಂಟ್ ಏನಾರು ಡೌಟ್ ಇದ್ರೆ ಹೇಳಿ. ನೋಡಿ, ಅಲ್ಲಿ ಸಪೋರ್ಟ್ ನಂಬರ್ ಬಂದಿದೆಯಲ್ಲ, ಆ ಸಪೋರ್ಟ್ ನಂಬರ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಡಿಮ್ಯಾಟ್ ರಿಲೇಟೆಡ್ ಏನೇ ಚಾಲೆಂಜಸ್ ಇದ್ರು ಆ ಚಾಲೆಂಜಸ್ ಅನ್ನ ಅವರು ಅಡ್ರೆಸ್ ಮಾಡ್ತಾರೆ. ಓಕೆ, ಶ್ರೀಲತಾ ಅವರೇ, ಬ್ರೋಕರೇಜ್ ಪ್ಲಾನ್ ಎಲ್ಲ ಡೀಟೇಲ್ಸ್ಗೆ ಆ ಸಪೋರ್ಟ್ ನಂಬರ್ ಫೋನ್ ಮಾಡಿ, ಅವರೆಲ್ಲ ನಿಮ್ಗೆ ಗೈಡ್ ಮಾಡ್ತಾರೆ. ಯಾವ ತರ, ಹೇಗೆ, ಏನು ಎತ್ತ ಎಲ್ಲ ಹೇಳ್ಕೊಡ್ತಾರೆ. ಓಕೆನಾ? ಓಕೆ, ಫಸ್ಟ್ ನೀವು ಅದನ್ನ ಮಾಡಿದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇರೋದು ಏನು ಅಂದ್ರೆ, ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಓಪನ್ ಮಾಡಿ ಆಗಿದ್ರೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಆ ಪರ್ಟಿಕ್ಯುಲರ್ ಅಕೌಂಟ್ಗೆ ನಾವು ಫಂಡ್ ಆಡ್ ಮಾಡ್ಕೊಳ್ಳೋದು. ನೀವು ಫಂಡ್ ಆಡ್ ಮಾಡ್ಕೊಂಡಿದ್ರೆ ನೀವು ಮಂಡೇ ಇಂದ ಟ್ರೇಡ್ ಮಾಡಕ್ಕೆ ರೆಡಿ ಆಗ್ತೀರಾ. ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣಂತೆ. ನಾವು ಯಾವ ರೀತಿ ಅದಕ್ಕೆ ಫಂಡ್ ಆಡ್ ಮಾಡಬೇಕು, ಆ ಫಂಡ್ ಆಡ್ ಮಾಡೋದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ, ನಿಮಗೆ ಲಾಗಿನ್ ಮಾಡೋದ್ ತೋರಿಸ್ತೀನಿ. ನೀವೆಲ್ಲ ಆಕ್ಚುಲಿ ಮೊಬೈಲ್ ಅಲ್ಲಿ ಏನ್ ಮಾಡಿ ಅಂದ್ರೆ, ಏಂಜಲ್ ಬಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡಿ. ಏಂಜಲ್ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ? ಯಾರ್ಯಾರು ಆಲ್ರೆಡಿ ಅಕೌಂಟ್ ಓಪನ್ ಆಗಿದೆ ಎಲ್ಲರೂ ಏಂಜಲ್ ಒಂದು ಅಕೌಂಟ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡಿ. ಈಗ ಇನ್ನೂ ನಿಮ್ದು ಈ ಪ್ರಾಸೆಸ್ ಅಲ್ಲಿ ಇದ್ರೂ ಪರವಾಗಿಲ್ಲ,
ನೀವೇನ್ ಮಾಡಿ ಅಂದ್ರೆ ಏಂಜಲ್ ಒಂದು ಫಸ್ಟ್ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸಾರಿ, ಇದರಲ್ಲಿ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಏಂಜಲ್ ಒನ್ ಅಪ್ಲಿಕೇಶನ್ ಅನ್ನು. ಅದನ್ನ ಓಪನ್ ಮಾಡಿದ್ರೆ ನೆಕ್ಸ್ಟ್ ನಾನು ನಿಮಗೆ ಅದನ್ನ ಹೇಗ್ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಅದನ್ನ ಮಾಡಿದ್ರೆ ನೆಕ್ಸ್ಟ್ ನೀವು ಅದನ್ನ ಹೇಗ್ ಯೂಸ್ ಮಾಡಬೇಕು, ಅದ್ರಲ್ಲಿ ಫಂಡ್ ಹೇಗೆ ಆಡ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸುದರ್ಶನ್ ಅವರೇ, ನೀವು ಮಿನಿಮಮ್ ಫಂಡ್ಗೆ ನೀವು ಬೇಕಿದ್ರೆ ಒಂದು 500,000 ಇಂದನೂ ಸ್ಟಾರ್ಟ್ ಮಾಡ್ಬೋದು. ನಾನು ನಿಮಗೆ ಆಕ್ಚುಲಿ ಬೇಸಿಕ್ ಏನಿದೆಯೋ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಒಂದ್ ನಿಮಿಷ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಂದ್ರು, ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ಕೆಲವ್ರಿಗೆ ಮಾತ್ರ ಇಶ್ಯೂನಾ? ಓಕೆ, ವಾಯ್ಸ್ ಕ್ಲಿಯರ್ ಇದೆಯಾ? ಎಲ್ಲರಿಗೂ ವಾಯ್ಸ್ ಕ್ಲಿಯರ್ ಇದೆಯಾ? ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಒಂದ್ ನಿಮಿಷ, ಒಂದ್ ನಿಮಿಷ ತೆಗೀರಿ. ಈಗ ನೋಡಿ, ವಾಯ್ಸ್ ಕ್ಲಿಯರ್ ಇದೆಯಾ? ಈಗ ವಾಯ್ಸ್ ಕ್ಲಿಯರ್ ಇದೆಯಾ? ಓಕೆ, ಈಗ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಸರಿ. ಸೊ ಇವಾಗ ನೋಡಿ, ಒಂದ್ ಕೆಲಸ ಮಾಡೋಣಂತೆ. ಓಕೆ, ಅಲ್ಲಿ ಸ್ವಲ್ಪ ಬ್ಯಾಂಡ್ ವಿಡ್ತ್ ಏನೋ ಇಶ್ಯೂ ಆಗಿದೆ. ಸೊ ಸದ್ಯಕ್ಕೆ ನೋಡಿ, ನಮ್ಮ ಫಸ್ಟ್ ಸ್ಟೆಪ್ ಏನು ಅಂದ್ರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು. ಸೊ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿದ್ರೆ ಸೆಕೆಂಡ್ ಸ್ಟೆಪ್ ಏನು ಅಂದ್ರೆ ನೀವು ಏಂಜಲ್ ಒನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಓಕೆ, ಫಸ್ಟ್ ಸ್ಟೆಪ್ ಆಗಿದ್ಯಾ? ಎಲ್ಲರಿಗೂ ಫಸ್ಟ್ ಸ್ಟೆಪ್ ಆಗಿದ್ಯಾ? ಯಶವಂತ್ ಅವರೇ, ಇಲ್ಲಿ ನಾವು ಫಸ್ಟ್ ಮೆಜಾರಿಟಿ ಪೀಪಲ್ ಇನ್ನು ಹೊಸಬ್ರು ಇದ್ದಾರೆ. ನಾವು ಅಡ್ವಾನ್ಸ್ ಸ್ಟೆಪ್ ಹೋಗಕ್ ಆಗೋದಿಲ್ಲ. ನೀವ್ಗೆ ಟ್ರೇಡ್ ಮಾಡೋದಕ್ಕೆ ನೀವು ಆಲ್ರೆಡಿ ನೀವು ಫಂಡ್ ಎಲ್ಲ ಆಡ್ ಮಾಡ್ಕೊಂಡಿದ್ರೆ ಟ್ರೇಡಿಂಗ್ ಎಲ್ಲ ನಾವು ಮಂಡೆಯಿಂದ ಮಾಡಿಸ್ತೀವಿ. ಸೊ ಮಂಡೆಯಿಂದ ಟ್ರೇಡಿಂಗ್ ಅಲ್ಲಿಂದ ಡೈರೆಕ್ಟ್ ಆಗಿ ಆಗುತ್ತೆ. ಓಕೆನಾ? ಸೊ ಎಲ್ಲಾರ್ದು ಆಕ್ಚುಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿದ್ಯಾ? ಡಿಮ್ಯಾಟ್ ಅಕೌಂಟ್ ಓಪನ್ ಆಗಕ್ಕೆ ಯಾರ್ಯಾರೋ ಪ್ರಾಬ್ಲಮ್ ಇದ್ರೆ ಸಪೋರ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಾವು ಆಲ್ರೆಡಿ ಲಿಂಕ್ ನ ಶೇರ್ ಮಾಡಿದೀವಿ, ಬೇಕಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಸ್ಟೆಪ್ ಅದನ್ನ ಮಾಡ್ಕೊಳ್ಳಿ. ಓಕೆನಾ? ಶರತ್, ಏನೇ ರಿಲೇಟೆಡ್ ಟು ಏಂಜಲ್ ಒನ್ ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ರು ಆ ಸಪೋರ್ಟ್ ನಂಬರ್ ಕೊಟ್ಟಿದೀವಲ್ಲ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅವ್ರಿಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಓಕೆನಾ? ಸೆಕೆಂಡ್ ಸ್ಟೆಪ್ ಏನು ಅಂದ್ರೆ ಏಂಜಲ್ ಒನ್ ಇದೆಯಲ್ಲ, ಇದ್ರದ್ದು ನೀವು ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಏಂಜಲ್ ಒನ್ ಅಪ್ಲಿಕೇಶನ್ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಎಲ್ಲರೂ ಮಾಡಿದೀರಾ? ಏಂಜಲ್ ಒನ್ ಅಪ್ಲಿಕೇಶನ್ ಎಲ್ಲರೂ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ? ಇವೆರಡು ಸ್ಟೆಪ್ ಆಗಿದ್ರೆ ಥರ್ಡ್ ಸ್ಟೆಪ್ ಹೋಗೋಣಂತೆ. ನಾವು ಇವತ್ತು ನಿಮಗೆ ನೋಡಿ, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಇರೋದು ಫಂಡ್ ಆಡ್ ಮಾಡೋದು. ಈ 3 ಸ್ಟೆಪ್ ನ ಇವತ್ತು ಮಾಡಿಸ್ತೀವಿ. ಫಂಡ್ ಆಡ್ ಮಾಡೋದು 3 ಸ್ಟೆಪ್ ನ ಇವತ್ತು ಮಾಡಿಸ್ತೀವಿ. 4ನೇ ಸ್ಟೆಪ್ ಡೈರೆಕ್ಟ್ ಆಗಿ ಟ್ರೇಡ್ ಮಾಡೋದೆಲ್ಲ ಇದೆಯಲ್ಲ, ಈಗ ಬೇಕಿದ್ರೆ ವಾಚ್ ಲಿಸ್ಟ್ ಆಡ್ ಮಾಡೋದು ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಬೇಸಿಕ್ಸ್ ಒಂದಷ್ಟು ಫಂಕ್ಷನಾಲಿಟಿ ತೋರಿಸ್ತೀವಿ. ಟ್ರೇಡಿಂಗ್ ಇವತ್ತು ಮಾಡಕ್ಕಾಗಲ್ಲ. ಟ್ರೇಡಿಂಗು ನಾವು ಮಂಡೇ ಟು ಫ್ರೈಡೆ ಮಾಡ್ತೀವಿ. ಒಂದ್ ನಿಮಿಷ ತಡೀರಿ, ಅಲ್ಲೇನೋ ನೆಟ್ವರ್ಕ್ ಇಶ್ಯೂ ಆಗಿರ್ಬೇಕು. ಒಂದ್ ನಿಮಿಷ. ಓಕೆ, ಇವಾಗ ವಾಯ್ಸ್ ಕ್ಲಿಯರ್ ಇದೆಯಾ? ಈಗ ವಾಯ್ಸ್ ಕ್ಲಿಯರ್ ಇದೆಯಾ? ಓಕೆ ಓಕೆ ಓಕೆ, ಈಗ ವಾಯ್ಸ್ ಕ್ಲಿಯರ್ ಇದೆ ಅಲ್ಲ? ಸೊ ಏನ್ ಮಾಡೋಣ ಅಂದ್ರೆ ನೋಡಿ, ಫಸ್ಟ್ ಸ್ಟೆಪ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು. ಐ ಥಿಂಕ್ ಲಾಟ್ ಆಫ್ ನಿಮ್ಮ ಮೆಜಾರಿಟಿ ಆಲ್ರೆಡಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದೀರಾ. ಓಕೆ, 2ನೇ ಸ್ಟೆಪ್ ಏಂಜಲ್ ಒನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಎಲ್ಲರೂ ಈಗ ಇನ್ಸ್ಟಾಲೇಷನ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಇರೋದು ಫಂಡ್ ಆಡ್ ಮಾಡೋದು. ಫಂಡ್ ಆಡ್ ಮಾಡೋದು ತೋರಿಸ್ತೀನಿ. ಫಂಡ್ ಆಡ್ ಮಾಡೋದಕ್ಕೆ ನೀವು ಬೇಕಿದ್ರೆ 500 ರೂಪಾಯಿ, 1000 ರೂಪಾಯಿಂದಾನು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಸ್ಟಾಕ್ಸ್ ಬೇಕಿದ್ರೆ ನಿಮ್ಗೆ ಒಂದೊಂದೇ ಸ್ಟಾಕ್ ನೀವು ಪರ್ಚೇಸ್ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆತರ ಮಾಡ್ಬೋದು. ಅದಾದ್ಮೇಲೆ ನಿಮ್ಗೆ ಯಾವ ತರ ಇಂಟ್ರೆಸ್ಟ್ ಇದೆಯೋ ನೀವು ಮಾಡ್ಕೊಂತ ಹೋಗ್ಬೋದು.
ನಿಮ್ಗೆ ಬೇಕಿದ್ರೆ ನೀವು ಇದನ್ ಮಾಡ್ಕೋಬಹುದು, ಏನ್ ಹೇಳಿ, ಆ, ನಿಮಗೆ ಬೇಕಿದ್ರೆ ಇಂಟ್ರಾಡೇಲ್ ಮಾಡ್ತೀರಾ, ಸ್ವಿಂಗ್ ಟ್ರೇಡ್ ಮಾಡ್ತೀರಾ, ಫ್ಯೂಚರ್ಸ್ ಆಪ್ಷನ್ಸ್ ಮಾಡ್ತೀರಾ, ಅದನ್ನ ನೀವು ನೋಡ್ಕೋಬಹುದು. ಫ್ಯೂಚರ್ಸ್ ಆಪ್ಷನ್ಸ್ ಎಲ್ಲ ಮಾಡೋದಾದ್ರೆ ಅಟ್ಲೀಸ್ಟ್ 20,000 ಇನ್ವೆಸ್ಟ್ ಮಾಡಕ್ ಹೇಳ್ತೀವಿ. ಅದ್ ಬಿಟ್ರೆ ಬೇರೆ ಟ್ರೇಡಿಂಗ್ ಎಲ್ಲ ನಿಮಗ್ ಬಿಟ್ಟಿದ್ದು, ಇನ್ವೆಸ್ಟ್ಮೆಂಟ್ಸ್ಗೆಲ್ಲ ನಿಮಗ್ ಬಿಟ್ಟಿದ್ದು, ಎಷ್ಟ್ ಬೇಕಾದ್ರೂ ಮಾಡ್ಬೋದು. ಅದು ಯಾಕೆ ಅಂದ್ರೆ ನಿಮಗೆ 500 ರೂಪಾಯಿ 1000 ರೂಪಾಯಿಗೂ ನೀವು ಇನ್ವೆಸ್ಟ್ಮೆಂಟ್ಸ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಟ್ರೇಡಿಂಗ್ ಎಲ್ಲ ಮಾಡೋದಾದ್ರೆ ಸ್ವಲ್ಪ ಫಂಡ್ ಜಾಸ್ತಿ ಇದ್ರೆ ನಿಮ್ಗೆ ಆಕ್ಚುಲಿ ಅದರಲ್ಲಿ ವರ್ತ್ ವೈಲ್ ನಿಮಗೆ ರಿಟರ್ನ್ಸ್ ಕೂಡ ಬರುತ್ತೆ. ಓಕೆನಾ? ಇಷ್ಟ ಆಗಿದ್ಯಾ? ಸೊ ಫಸ್ಟ್ ಸ್ಟೆಪ್ ಆಗಿದ್ಯಾ ಎಲ್ಲಾರ್ಗೂ? ಫಸ್ಟ್ ಸ್ಟೆಪ್ ಎಲ್ಲಾರು ಮಾಡಿದೀರಾ ಅಂದ್ರೆ ಸೆಕೆಂಡ್ ಸ್ಟೆಪ್ ಮಾಡ್ಕೊಳ್ಳಿ, ಏಂಜಲ್ ಒನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಏಂಜಲ್ ಒನ್ ಎಲ್ಲಾರು ಇನ್ಸ್ಟಾಲ್ ಮಾಡಿದೀರಾ? ಏಂಜಲ್ ಒನ್ ನಿಮ್ ಮೊಬೈಲ್ ಫೋನ್ ಅಲ್ಲಿ ಇನ್ಸ್ಟಾಲ್ ಆಗಿದ್ರೆ ಅಂದ್ರೆ ಇನ್ಸ್ಟಾಲ್ಡ್ ಅಂತ ನೀವು ಮೆಸೇಜ್ ಮಾಡಿ, ಸೊ ದಟ್ ನಂಗೆ ಗೊತ್ತಾಗುತ್ತೆ ನೀವೆಲ್ಲ ಏಂಜಲ್ ಒನ್ ಇನ್ಸ್ಟಾಲ್ ಮಾಡಿದೀರಾ ಅಂತ. ಇನ್ಸ್ಟಾಲ್ ಮಾಡಿದೀರಾ? ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೆ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಅದಾದ್ಮೇಲೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಸ್ಟೆಪ್ ನ ನಿಮ್ಗೆ ಹೇಳ್ಕೊಡ್ತೀವಿ. ಎಲ್ಲಾರ್ದು ಆಗಿದ್ಯಾ? ಯಾರಿಗಾರು ಇನ್ಸ್ಟಾಲೇಷನ್ ಪ್ರಾಬ್ಲಮ್ ಆಗ್ತಿದ್ರೆ ಹೇಳಿ. ಈ ಸ್ಟೆಪ್ ತನಕ ಹೋಗಿದ್ದೀರಾ? ನೀವು ಇವೆಲ್ಲ ರೆಡಿ ಇದ್ರೆ ಮಂಡೇ ಇಂದ ನಮ್ ಜೊತೆ ಟ್ರೇಡ್ ಮಾಡಕ್ ರೆಡಿ ಆಗ್ತೀರಾ. ಸೊ ಮಂಡೇ ನಾವು ಡೈರೆಕ್ಟ್ ಆಗಿ ನಿಮಗೆ ಟ್ರೇಡ್ ಮಾಡೋದ್ ಕಲ್ಸಕ್ಕೆ ನಾವು ರೆಡಿ ಆಗ್ಬೋದು ಅವಾಗ. ಅದಕ್ಕೆ ನಮ್ಗೆ ಈ ಕ್ಲಾಸ್ ಮಾಡಿರೋದು ಅದೇ ಉದ್ದೇಶ, ಸೊ ದಟ್ ನೀವು ಫುಲ್ ರೆಡಿ ಆಗಿಬಿಟ್ರೆ ಮಂಡೇ ಟು ಫ್ರೈಡೆ ನಾವು ಆಕ್ಚುಲಿ ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೋದು ಅಂತ. ಓಕೆ, ಯಾರ್ಯಾರು ಇನ್ಸ್ಟಾಲ್ ಮಾಡಿಲ್ಲ ಮಾಡ್ಕೊಳ್ಳಿ. ಇದಾದ್ಮೇಲೆ ನಾನು ನಿಮಗೆ ಲಾಗಿನ್ ಮಾಡಿಬಿಟ್ಟು ಫಂಡ್ ಆಡ್ ಮಾಡೋದು ತೋರಿಸ್ತೀನಿ. ಸೊ ನಮ್ ಜೊತೆನೆ ನೀವೆಲ್ಲ ಫಂಡ್ ಆಡ್ ಮಾಡ್ಕೊಳ್ಳೋರಂತೆ. ಯಾರ್ಯಾರು ಇದನ್ನ ಮಾಡಿದ್ದೀರಾ ನೆಕ್ಸ್ಟ್ ಸ್ಟೆಪ್ ಹೋಗೋಣಂತೆ. ಓಕೆ, ಒಂದ್ ನಿಮಿಷ. ನೋಡಿ ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ? ಸೊ ಇಲ್ಲಿ ನೋಡಿ, ಏಂಜಲ್ ಒನ್ ಈ ತರ ಆಪ್ ಬಂದಿರುತ್ತೆ. ಎಲ್ಲರಿಗೂ ಈ ತರ ಆಪ್ ಇನ್ಸ್ಟಾಲ್ ಆಗಿದ್ಯಾ? ಈ ಲೋಗೋ ಬಂದಿರುತ್ತೆ ಏಂಜಲ್ ಒಂದು. ಈ ಲೋಗೋ ಬಂದಿದ್ರೆ ಆ ಲೋಗೋ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಪಿನ್ ಕೊಟ್ಬಿಟ್ಟು ನೀವು ಇದ್ ಮಾಡೋದಕ್ಕೆ ತೋರಿಸುತ್ತೆ. ನೀವು ಅಲ್ಲಿ ಹೋಗಿ ಪಿನ್ ಕೊಟ್ರೆ ಏನಾಗತ್ತೆ, ಅದು ನಿಮಗೆ ಓಪನ್ ಆಗತ್ತೆ. ಈ ತರ ಎಲ್ಲರಿಗೂ ಓಪನ್ ಆಗ್ತಾ ಇದೆಯಾ? ಎಲ್ಲರೂ ಇಲ್ಲಿವರೆಗೂ ಬಂದಿದ್ರೆ ನನ್ನ ಜೊತೆನೆ ಮಾಡ್ಕೊಂತ ಹೋಗಿ. ನಿಮ್ಗೆ ಫಂಡ್ ಇನ್ಸ್ಟಾಲ್ ಮಾಡೋದು, ವಾಚ್ ಲಿಸ್ಟ್ ಆಡ್ ಮಾಡೋದು ಎಲ್ಲ ತೋರಿಸ್ಕೊಡ್ತೀನಿ. ಬೈ ಸೆಲ್ ಮಾಡೋದೆಲ್ಲ ನಾವು ಮಂಡೇ ಮಾಡೋಣಂತೆ. ಯಾಕಂದ್ರೆ ಇವಾಗ ಅದು ಯಾವ್ದು ಆಗೋದಿಲ್ಲ. ಅದ್ ಏನಿದ್ರು ನಾವು ಮಂಡೇ ನಿಮಗೆ ಬೈ ಹೆಂಗ್ ಮಾಡೋದು, ಸೆಲ್ ಹೆಂಗ್ ಮಾಡೋದು, ಸ್ಟಾಪ್ ಲಾಸ್ ಹೆಂಗ್ ಹಾಕೊಳ್ಳೋದು, ಆ ಅವೆಲ್ಲ ನಿಮಗೆ ತೋರಿಸ್ಕೊಡ್ತೀವಿ. ಓಕೆನಾ? ಎಲ್ಲರೂ ಇಲ್ಲಿವರೆಗೂ ಬಂದಿದ್ದೀರಾ? ಎಲ್ಲರೂ ಲಾಗಿನ್ ಮಾಡ್ಬಿಟ್ಟು ನೀವು ಹೋಮ್ ಪೇಜಿಗೆ ಬನ್ನಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಎಲ್ಲರೂ ಲಾಗಿನ್ ಆದ್ರ? ಎಲ್ಲರೂ ಲಾಗಿನ್ ಆಗಿದ್ದೀರಾ? ಲಾಗಿನ್ ಆಯ್ತಾ? ಲಾಗಿನ್ ಆದ ತಕ್ಷಣ ನೋಡಿ, ನೆಕ್ಸ್ಟ್ ನೀವ್ ಏನ್ ಮಾಡ್ತೀರಾ ಅಂದ್ರೆ ಈ ಜಾಗಕ್ಕೆ ಬರ್ತೀರಾ, ಅಕೌಂಟ್ ಸೆಕ್ಷನ್ ಬರ್ತೀರಾ. ಎಲ್ಲರೂ ಬಂದ್ರ ಅಕೌಂಟ್ ಸೆಕ್ಷನ್ಗೆ? ಅಕೌಂಟ್ ಸೆಕ್ಷನ್ ಬಂದ್ರೆ ನೋಡಿ, ಇಲ್ಲಿ ಅಕೌಂಟ್ ಸೆಕ್ಷನ್ ಬಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಫಂಡ್ಸ್ ಎಷ್ಟಿದೆ ಅಂತ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ಆಡ್ ಮಾಡಕ್ಕೆ ಡಿಲೀಟ್ ಮಾಡಕ್ಕೆ ಕಾಣುತ್ತೆ. ನೋಡಿ ಇಲ್ಲಿ ನಾನು ಡೆಮೋಗೋಸ್ಕರ ನಾನು ನಿಮ್ಗೆ ಇಲ್ಲಿ ನನ್ನ ಅಕೌಂಟ್ ಅಲ್ಲಿ ಒಂದು 3000 ರುಪೀಸ್ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಬರುತ್ತೆ. ಇಲ್ಲಿ ಬೇಕಿದ್ರೆ ಅಕೌಂಟ್ ಅನ್ನ ನೀವು ವಿಡ್ರಾ ಮಾಡ್ಬೋದು, ಇಲ್ಲಿ ಫಂಡ್ಸ್ ಅನ್ನ ಆಡ್ ಮಾಡ್ಬೋದು. ನೀವು ಆಡ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದು ರಿಫ್ಲೆಕ್ಟ್ ಆಗುತ್ತೆ. ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಇಲ್ಲಿವರೆಗೂ ಎಲ್ಲರೂ ಬಂದ್ರ?
ಎಲ್ಲಾರು ಇಲ್ಲಿ ತನಕ ಮಾಡಿದೀರಾ? ನಾನು ನಿಮ್ಗೆ ಫಂಡ್ ಆಡ್ ಮಾಡಕ್ ತೋರಿಸ್ತೀನಿ, ಹೇಗೆ ಆಡ್ ಮಾಡ್ಬೋದು ಫಂಡ್ ಅಂತ. ಇಲ್ಲಿ ತನಕ ಎಲ್ಲಾರು ಮಾಡಿದೀರಾ ಅಂದ್ರೆ ನನಗೆ ಆಕ್ಚುಲಿ ಹೇಳಿ ಆಗಿದೆ ಅಂತ. ಆಗಿದ್ಯಾ? ಎಲ್ಲಾರ್ದು ಆಗಿದೆ ಅಲ್ವಾ? ರೆಡಿ ಇದ್ದೀರಾ? ನೆಕ್ಸ್ಟ್ ಫಂಡ್ ಆಡ್ ಮಾಡ್ಕೋಬೇಕು. ಆಡ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ನಮ್ ಜೊತೆಗೆ ಮಾಡ್ತಾ ಹೋಗಿ, ಈಸಿಯಾಗಿ ಆಗತ್ತೆ. ಸೊ ದಟ್ ನಿಮ್ಗೆ ನೆಕ್ಸ್ಟ್ ಮೂವ್ ಆಗಕ್ಕೆ ರೆಡಿ ಆಗ್ತಾ ಹೋಗುತ್ತೆ. ನೋಡಿ, ಏಂಜಲ್ ಒನ್ ಇನ್ಸ್ಟಾಲೇಷನ್ಗೆ ಒಂದು ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಗಿದ್ಯಾ? ಇಲ್ಲಿ ಆಡ್ ಫಂಡ್ಸ್ ಬರ್ತೀರಾ? ಆಡ್ ಫಂಡ್ಸ್ ಬಂದ್ರೆ ನೋಡಿ, ಇಲ್ಲಿ ಎಷ್ಟು ಬೇಕಾದ್ರೂ ಫಂಡ್ಸ್ ಆಡ್ ಮಾಡ್ಬೋದು. ನಿಮ್ಗೆ ಬೇಕಿದ್ರೆ ನಾನ್ ಪರ್ಸನಲ್ ಆಗಿ ಸಜೆಸ್ಟ್ ಮಾಡೋದು, ನೀವ್ ಯಾವ್ದಾದ್ರು UPI ID ಮುಖಾಂತರ ನೀವು ಮಾಡಿ ಅಂತ. UPI ID ಇಂದ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಪ್ರತಿ ಸಲಾನು ಎಕ್ಸ್ಟ್ರಾ ₹5 ₹10 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದಕ್ಕೋಸ್ಕರ ಯಾವ್ದಾರು ಮಾಡೋದಾದ್ರೆ UPI ID ಮುಖಾಂತರ ಮಾಡಿ. ಮಿನಿಮಮ್ ಒಂದು ₹500 ಇಂದ ಸ್ಟಾರ್ಟ್ ಮಾಡಿ. ಮ್ಯಾಕ್ಸಿಮಮ್ ನಿಮಗ್ ಬಿಟ್ಟಿದ್ದು ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾನು ನಿಮಗೆ ತೋರ್ಸಕ್ಕೋಸ್ಕರ ಒಂದು ₹500 ಎಕ್ಸ್ಟ್ರಾ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ₹500 ಹಾಕ್ತಾ ಇದ್ದೀನಿ. ನಂದು ಫೋನ್ ಪೇ ಮುಖಾಂತರ ಕೆನರಾ ಬ್ಯಾಂಕ್ ಅಲ್ಲಿ ನಂದು ಅಟ್ಯಾಚ್ ಆಗಿದೆ. ನಿಮ್ಗೆ ಇದೇ ತರ ನಿಮ್ದು ಬ್ಯಾಂಕ್ ಅಕೌಂಟ್ ಮುಖಾಂತರ ಅಟ್ಯಾಚ್ ಆಗಿರುತ್ತೆ. ಅದೇ ಬ್ಯಾಂಕ್ ಅಕೌಂಟ್ ಇಂದಾನೇ ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕು. ಅಲ್ಲಿಂದಾನೇ ನಿಮ್ಗೆ ಏನಾಗುತ್ತೆ, ಫಂಡ್ ಆಡ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿಯ ನೀವು ರೀಫಂಡ್ ಬೇಕು ಅಂದ್ರೆ, ಅಥವಾ ನೀವು ವಿಡ್ರಾ ಮಾಡ್ತೀರಾ ಅಂದ್ರು ಅಮೌಂಟ್ ವಾಪಸ್ ಅದೇ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸಪೋಸ್ ನೀವು ಯಾವ್ದೋ ಸ್ಟಾಕ್ ತಗೊಂಡಿರ್ತೀರಾ, ಆ ಸ್ಟಾಕ್ ಇಂದ ನಿಮಗೆ ಡಿವಿಡೆಂಡ್ ಬರುತ್ತೆ. ಸೊ ಅದೇನ್ ಎಕ್ಸ್ಟ್ರಾ ಅಮೌಂಟ್ ಕಂಪ್ನಿಯಿಂದ ಬರಬೇಕು, ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರೋದ್ರಿಂದ ಅದೇ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ಇದೆಲ್ಲದಕ್ಕೋಸ್ಕರನೇ ಇದೇನಾಗುತ್ತೆ ಅಂದ್ರೆ, ಯಾರು ಇಲ್ಲಿ ನಿಮ್ಮ ಅಕೌಂಟ್ ಇಂದ ದುಡ್ಡು ವಿಡ್ರಾ ಮಾಡ್ಕೊಳಕ್ ಆಗಲ್ಲ. ಏನಾರ ದುಡ್ಡು ಬರ್ಬೇಕು ಅಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ಗೆ ಬರ್ಬೇಕು, ಬೇರೆ ಎಲ್ಲೂ ಬರಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಇಲ್ಲಿ ಏನ್ ಮಾಡ್ತೀರಾ, ಆಡ್ ಫಂಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ನನ್ ಜೊತೆಗೆ ಮಾಡ್ಕೊಂತ ಹೋಗಿ, ಸೊ ದಟ್ ನಿಮ್ಗೂ ಆಕ್ಚುಲಿ ಈಸಿ ಆಗುತ್ತೆ. ನೋಡಿ, ಆಡ್ ಫಂಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಆಡ್ ಫಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಇದೇನ್ ಹೇಳುತ್ತೆ, ಇದು ಎಷ್ಟು ಪೇಯಬಲ್ ಎಲ್ಲ ತೋರಿಸುತ್ತೆ. ಇದಾದ್ಮೇಲೆ ನೋಡಿ, ಇಲ್ಲಿ ಪೇ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ರೆಗ್ಯುಲರ್ ಇದಕ್ ಬರುತ್ತೆ. ಇಲ್ಲಿ ನಿಮ್ಗೆ ಪಿನ್ ಕೇಳುತ್ತೆ. ಸೊ ಇಲ್ಲಿ ಪಿನ್ ಕೊಡ್ತೀರಾ. ಪಿನ್ ಕೊಟ್ಟ ತಕ್ಷಣ ಇದೇನಾಗತ್ತೆ ಅಂದ್ರೆ ನಿಮಗೆ ಇಲ್ಲಿ ಪೇಮೆಂಟ್ ಆಗತ್ತೆ. ನೋಡಿ, ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಆಗಿದೆ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಆದ್ಮೇಲೆ ನನಗೆ ಏನಾಗತ್ತೆ ನೋಡಿ, ಇಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಇದಾದ್ಮೇಲೆ ಕ್ರೆಡಿಟ್ ಆಗಿದೆ, ಇಲ್ಲೆಲ್ಲ ಮೆಸೇಜಸ್ ಬರುತ್ತೆ. ನೋಡಿ, ಇಲ್ಲಿ ನಂದು ಫಂಡ್ ಎಕ್ಸ್ಟ್ರಾ ಆಡ್ ಆಗಿದೆ. ಎಲ್ಲರೂ ಆಡ್ ಮಾಡ್ಕೊಂಡ್ರ ಫಂಡ್ ಆಡ್ ಮಾಡ್ಕೊಂಡಿದ್ರೆ ನೀವು ಈ ಫಂಡ್ ಆಡ್ ಮಾಡಿರೋದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ನಮ್ಮ ಗ್ರೂಪ್ ಇದೆಯಲ್ಲ, ಆ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಓಕೆನಾ? ನಮ್ ಗ್ರೂಪ್ ಅಲ್ಲಿ ನೀವು ಎಲ್ಲರೂ ಆಕ್ಚುಲಿ ಇದನ್ನ ಶೇರ್ ಮಾಡಿ. ಇಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗ್ತಿದ್ರೆ ಇಲ್ಲೇ ಝೂಮ್ ಅಲ್ಲೇ ಶೇರ್ ಮಾಡಿ. ಎರಡರಲ್ಲಿ ಒಂದ್ ಕಡೆ ಶೇರ್ ಮಾಡಿ. ಇಲ್ಲಿ ಶೇರ್ ಮಾಡಕ್ ಆಗ್ತಾ ಇದೆಯಾ? ನೀವು ಫಂಡ್ ಆಡ್ ಮಾಡಿದ ತಕ್ಷಣ ನನಗೆ ಶೇರ್ ಮಾಡಿದ್ರೆ ನಿಮ್ಗೆ ಆಡ್ ಆಗಕ್ ಪ್ರಾಬ್ಲಮ್ ಏನೋ ಇಲ್ಲ, ಮಾಡಕ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ನೀವು ರೆಡಿ ಇರ್ತೀರಾ ಅವಾಗ ಟ್ರೇಡ್ ಮಾಡಕ್ಕೆ. ಯಾರಿಗಾರ ಏನಾರು ಪ್ರಾಬ್ಲಮ್ ಇದ್ರೆ ಹೇಳಿ. ಎಲ್ಲರೂ ಇಲ್ಲಿ ಶೇರ್ ಮಾಡಕ್ ಟ್ರೈ ಮಾಡಿ. ಎಲ್ಲರಿಗೂ ಫಂಡ್ ಆಡ್ ಮಾಡಕ್ ಆಯ್ತಾ? ಯಾರಿಗಾರ ಏನಾರು ಪ್ರಾಬ್ಲಮ್ ಆಗ್ತಾ ಇದೆಯಾ? ಯಾರಿಗಾರ ಏನಾರು ಇಶ್ಯೂ ಇದ್ರೆ ಹೇಳಿ. ನಿಮ್ಗೆ ಹೆಂಗ್ ಆಡ್ ಮಾಡೋದು ನಾನು ಮತ್ತೆ ನಿಮ್ಗೆ ಪರ್ಸನಲ್ ಆಗಿ ಆಕ್ಚುಲಿ ಗೈಡ್ ಮಾಡ್ತಾ ಹೋಗ್ತೀನಿ. ನಿಮ್ದು ಏನ್ ಆಕ್ಚುಲಿ ಪ್ರಾಬ್ಲಮ್ ಇದೆ ಅರ್ಥ ಮಾಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಹೋಗ್ತೀನಿ. ಅನಿಲ್, ಏನ್ ಪ್ರಾಬ್ಲಮ್ ಆಗ್ತಾ ಇದೆ?
ಓಕೆ, ನೀವು ಶೇರ್ ಮಾಡ್ಬೋದು. ಟೆಲಿಗ್ರಾಮ್ ಅಲ್ಲಿ ಆಕ್ಚುಲಿ ಪರ್ಮಿಷನ್ ಕೊಟ್ಟಿದೀವಿ, ನೀವು ಶೇರ್ ಮಾಡಕ್ಕೆ ಅವಕಾಶ ಇದೆ. ಇವಾಗ ಮಾಡಿ. ಅನಿಲ್ ಏನೋ ಮಾಡ್ತಾ ಇದ್ರಲ್ಲ, ಆಯ್ತಾ? ಎಲ್ಲರೂ ಇಲ್ಲಿ ಶೇರ್ ಮಾಡಿ, ಸೊ ದಟ್ ನಂಗೆ ಗೊತ್ತಾಗುತ್ತೆ ನಿಮ್ಗೆಲ್ಲ ಮಾಡಕ್ ಆಗ್ತಾ ಇದೆ ಅಂತ. ನಾಟ್ ಅಲೌಡ್ ಅಂತಿದೆ. ಧೀರೇಂದರ್ ಅವ್ರು ಟ್ರೈ ಮಾಡಿ, ಅದೇನಾಗ್ತಿದೆ. ಯಾರಿಗೆ ಆಕ್ಚುಲಿ ಆಗ್ತಾ ಇಲ್ಲ. ಓಕೆ, ಅಮೌಂಟ್ ಆಡ್ ಮಾಡ್ತಾ ಇದ್ದೀರಾ, ಸ್ಕ್ರೀನ್ ಶೇರ್ ಬರ್ತಾ ಇಲ್ವಾ? ಓಕೆ, ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಇಲ್ಲಿ ಝೂಮ್ ಅಲ್ಲೇ ನೀವು ಶೇರ್ ಮಾಡಿ, ಅಲ್ಲಿ ಆಗ್ತಾ ಇಲ್ಲ ಅಂತ. ಇಲ್ಲಿ ಪ್ರಾಬ್ಲಮ್ ಆಗ್ತಿದ್ರೆ ಝೂಮ್ ಅಲ್ಲೇ ಆಕ್ಚುಲಿ ಶೇರ್ ಮಾಡ್ಬೋದು. ಓಕೆ, ನೋ ಪ್ರಾಬ್ಲಮ್. ಝೂಮ್ ಅಲ್ಲಿ ಮಾಡ್ಬೋದು, ನೀವು ಝೂಮ್ ಅಲ್ಲೇ ಮಾಡಿ, ಝೂಮ್ ಅಲ್ಲೇ ಶೇರ್ ಮಾಡಿ. ಈ ಝೂಮ್ ಅಕೌಂಟ್ ಅಲ್ಲೇ ನೀವು ಬೇಕಿದ್ರೆ ಶೇರ್ ಮಾಡ್ಬೋದು. ಈ ಝೂಮ್ ಅಕೌಂಟ್ ಅಲ್ಲೇ ಶೇರ್ ಮಾಡ್ತಾ ಹೋಗಿ. ಓಕೆ, ಅನಿಲ್ 2000 ಪೇಮೆಂಟ್ ಶೇರ್ ಆಗಿದೆಯಾ? ಫ್ಯಾಂಟಾಸ್ಟಿಕ್. ಯಾರ್ಯಾರು ಆಗಿದೆ ಎಲ್ಲರೂ ಆಕ್ಚುಲಿ ನೀವು ಹೇಳಿ, ನಮ್ಗೆ ಗೊತ್ತಾಗುತ್ತೆ ಅಮೌಂಟ್ ಚೇಂಜ್ ಹೇಗೆ ಮಾಡೋದು. ಎಲ್ಲಿ ಅಮೌಂಟ್ ಚೇಂಜ್ ಮಾಡ್ಬೇಕು ನರೇಶ್? ಇಲ್ಲಿ ಆಡ್ ಫಂಡ್ಸ್ ಹೋಗ್ತೀರಾ, ಇಲ್ಲಿ ಚೇಂಜ್ ಆಗದ, ಇಲ್ಲಿ ಡೈರೆಕ್ಟ್ ಆಗಿ ನೀವು ಬರೀಬಹುದು. ಈಗ ಸಪೋಸ್ ನನಗೆ 3000 ರೂಪಾಯಿ ಪೇ ಮಾಡ್ಬೇಕು ಅಂತಿದ್ದೀನಿ, ಇಲ್ಲಿ ಡೈರೆಕ್ಟ್ ಆಗಿ ಮಾಡ್ಬೋದು. ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಓ, ನೀವು ಬೇರೆ ಅಕೌಂಟ್ ಮಾಡ್ಬೇಕಾ? ನೋಡಿ, ಬೇರೆ ಅಕೌಂಟ್ ಆಡ್ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ ಏನಾಗತ್ತೆ ಅಂದ್ರೆ ನೀವು ಇಲ್ಲಿ ಹೊಸದಾಗಿ ನೀವು ಇಲ್ಲಿ ಆಡ್ ಫಂಡ್ಸ್ ಬರುತ್ತಲ್ಲ, ವ್ಯೂ ಆಲ್ ಪೇಮೆಂಟ್ ಮೆಥಡ್ ಅಂತ ಇದೆ, ಅಲ್ಲಿ ಬನ್ನಿ. ನಿಮ್ಗೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಇಲ್ಲಿ ಬರಲ್ಲ, ರಿಫ್ಲೆಕ್ಷನ್ ಆಗಲ್ಲ, ಇಲ್ಲಿ ಆಡ್ಗೆ ಡೈರೆಕ್ಟ್ ಆಗಿ ಆಪ್ಷನ್ ಇಲ್ಲ. ಸೊ ಒಂದ್ ನಿಮಿಷ ತಡೀರಿ. ಇಲ್ಲ, ಇಲ್ಲಿ ಬರಲ್ಲ. ನೀವ್ ಏನ್ ಮಾಡ್ಬೇಕಾಗತ್ತೆ? ಹರ್ಷ ಸರ್, ಹಾ ಸರ್. ಆ ಆ, ಅಕಸ್ಮಾತ್ ಯಾರಾದ್ರೂ ಬೇರೆ ಅಕೌಂಟ್ ಇಂದ ಆಡ್ ಮಾಡ್ಬೇಕಂದ್ರೆ ಆ ಬ್ಯಾಂಕ್ ಅಕೌಂಟ್ ಫಸ್ಟ್ ಲಿಂಕ್ ಮಾಡ್ಬೇಕು ಏಂಜಲ್ ಒನ್ ಅಲ್ಲಿ. ಸೊ ಯಾವ್ದು ಅಕೌಂಟ್ ಲಿಂಕ್ ಮಾಡಿರ್ತಾರೆ ಆ ಅಕೌಂಟ್ ಇಂದ ಮಾತ್ರ ಟ್ರಾನ್ಸಾಕ್ಷನ್ ಆಗುತ್ತೆ, ಆಡ್ ಅಂಡ್ ವಿಡ್ರಾ. ಓಕೆ, ಸೊ ಏನ್ ಮಾಡಿ ಅಂದ್ರೆ, ನಿಮ್ಗೆ ಅದು ಎಕ್ಸ್ಟ್ರಾ ಅಕೌಂಟ್ ಆಡ್ ಮಾಡ್ಬೇಕು ಅಂದ್ರೆ ನಮ್ ಟೀಮ್ ಹತ್ರ ಕಾಂಟ್ಯಾಕ್ಟ್ ಮಾಡಿ. ನೀವು ಮತ್ತೆ ಪ್ರಾಸೆಸ್ ಮಾಡೋದಕ್ಕೆ ಅದಕ್ಕೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಎಕ್ಸ್ಟ್ರಾ ಬ್ಯಾಂಕ್ ಅಕೌಂಟ್ ಆಡ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಿಮ್ಗೆ ಒಂದು ಮೋಸ್ಟ್ಲಿ ಒಂದು ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಧೀರೇಂದರ್? ಅದಕ್ಕೆ ಕ್ಯಾನ್ಸಲ್ ಚೆಕ್ ಬೇಕಾ ಅವ್ರ ಕಡೆಯಿಂದ? ಏನಿಲ್ಲ ಸರ್, ಇದರಲ್ಲೇ ತೋರಿಸ್ಬೋದು. ನಿಮ್ ಹೋಮ್ ಬಟನ್ ಹೋಗಿ ಸರ್, ಓಕೆ, ಹೋಮ್ ಬಟನ್ಗೆ ಹೋಗ್ತಾ ಇದ್ದೀನಿ. ಪ್ರೊಫೈಲ್ಗೆ ಹೋಗಿ, ಟಾಪ್ ರೈಟ್ ಹ್ಯಾಂಡ್ ಸೈಡ್. ಓಕೆ, ನೋಡಿ, ಪ್ರೊಫೈಲ್ಗೆ ಹೋಗ್ತಾ ಇದೀನಿ. ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಹೊಸ ಬ್ಯಾಂಕ್ ಅಕೌಂಟ್ ಆಡ್ ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ನೋಡಿ, ಯಾರು ಕೇಳಿದ್ದದು? ನರೇಶ್. ನರೇಶ್ ನೋಡಿ, ಫಸ್ಟ್ ಹೋಮ್ಗೆ ಹೋಗಿ, ಅದಾದ್ಮೇಲೆ ಪ್ರೊಫೈಲ್ಗೆ ಹೋಗ್ಬೇಕು. ನನ್ ಜೊತೆಗೆ ಮಾಡ್ತೀರಾ ಇಲ್ಲಿ? ನನ್ ಜೊತೆಗೆ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ. ಓಕೆನಾ? ಪ್ರೊಫೈಲ್ ಸೆಕ್ಷನ್ ಬನ್ನಿ. ಪ್ರೊಫೈಲ್ ಸೆಕ್ಷನ್ ಬಂದ್ರೆ ಇಲ್ಲಿ ಬ್ಯಾಂಕ್ ಅಕೌಂಟ್, ಮೋಸ್ಟ್ಲಿ ಇಲ್ಲ ಅಲ್ವಾ, ಆಡ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಹೊಸ ಬ್ಯಾಂಕ್ ಅಕೌಂಟ್ ಆಡ್ ಮಾಡ್ಬೋದು. ನೋಡಿ, ಇಲ್ಲಿ ಆಡ್ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಅದು ಯಾವ ಬ್ಯಾಂಕ್ ಅಕೌಂಟ್ ಬೇಕೋ ನೀವು ಇಲ್ಲಿ ಆಡ್ ಮಾಡಿದ್ರೆ ಅದು ಎಕ್ಸ್ಟ್ರಾ ಬ್ಯಾಂಕ್ ಅಕೌಂಟ್ ನಿಮ್ಗೆ ಅಟ್ಯಾಚ್ ಆಗುತ್ತೆ. ನೋಡಿ, ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡು ಇವೆಲ್ಲ ಆಕ್ಚುಲಿ ಹಾಕ್ಬಿಟ್ಟು ಇದೇ ಪ್ರೈಮರಿ ಆಗ್ಬೇಕಾ ಸೆಕೆಂಡ್ರಿ ಆಗ್ಬೇಕಾ ಹಾಕ್ಬೇಕು. ಸೊ ಅದು ಮಾಡಿ ನೀವು ವೆರಿಫಿಕೇಶನ್ ಮಾಡಬೇಕು. ನೋಡಿ, ವೆರಿಫಿಕೇಶನ್ ಮಾಡಕ್ಕೆ ₹1 ಕ್ರೆಡಿಟ್ ಆಗುತ್ತೆ ನಿಮ್ಗೆ ಅಕೌಂಟ್ಗೆ ವೆರಿಫೈ ಮಾಡೋದಕ್ಕೆ. ಅದಾದ್ಮೇಲೆ ಅದು ವೆರಿಫೈ ಆಗುತ್ತೆ. ವೆರಿಫೈ ಆಯ್ತು ಅಂದ್ಮೇಲೆ ನಿಮ್ದು ಈ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ರೆಡಿ ಆಗುತ್ತೆ. ಓಕೆನಾ? ನರೇಶ್, ಏನಾರು ಮಾಡೋದಾದ್ರೆ ನೀವು ಅದು ಏನ್ ಮಾಡಿ ಅಂದ್ರೆ ಅದನ್ನೇ ಪ್ರೈಮರಿ ಮಾಡ್ಕೊಂಬಿಡಿ. ಅಲ್ಲಿ ಲಾಸ್ಟ್ ಕೇಳುತ್ತೆ ನೋಡಿ, ಇಲ್ಲಿ ಬ್ಯಾಂಕ್ ಅಕೌಂಟ್ ಹೋದಾಗ ಅದು ನಿಮ್ದು ಯಾವ್ದು ಬ್ಯಾಂಕ್ ಅಕೌಂಟ್ ಹಾಕ್ತೀರಾ ನೋಡಿ, ಇಲ್ಲಿ ಆಡ್ ಬ್ಯಾಂಕ್ ಅಕೌಂಟ್ ಇದೆ. ಈ ಆಡ್ ಬ್ಯಾಂಕ್ ಅಕೌಂಟ್ ಹಾಕದ್ಮೇಲೆ ಇಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀರಲ್ಲ, ಇಲ್ಲಿ ಡೀಟೇಲ್ಸ್ ಕೊಟ್ಮೇಲೆ ಇಲ್ಲಿ ಆಪ್ಷನ್ ಇದೆ ನೋಡಿ, ಸೆಟ್ ಆಸ್ ಪ್ರೈಮರಿ ಬ್ಯಾಂಕ್ ಅಕೌಂಟ್ ಅಂತ. ಇದನ್ನ ನೀವು ಮಾಡಿದ್ರೆ
ನಿಮ್ದು ಎಲ್ಲಾ ಟ್ರಾನ್ಸಾಕ್ಷನ್ ಫಸ್ಟ್ ಇದ್ರ ಮುಖಾಂತರನೇ ಆಗುತ್ತೆ. ಇದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅದಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ನೀವು ಅದನ್ನ ಮಾಡ್ಕೋಬಹುದು. ಓಕೆನಾ? ನೀವೇ ಮಾಡ್ಕೋಬಹುದು. ನೋಡಿ ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಬೇರೆ ಯಾರಿಗಾರು ಏನಾರು ಇಶ್ಯೂಸ್ ಇದ್ರೆ ಹೇಳಿ, ಏನೇನ್ ಪ್ರಾಬ್ಲಮ್ಸ್ ಇದೆಯೋ ಅದನ್ನ ನಾನು ಸಾಲ್ವ್ ಮಾಡ್ತೀನಿ. ಶರತ್, ಇಲ್ಲಿ ಝೂಮ್ ಅಲ್ಲಿ ನೀವು ಶೇರ್ ಮಾಡಕ್ ಆಗ್ತಾ ಇಲ್ವಾ? ಝೂಮ್ ಅಲ್ಲಿ ಶೇರ್ ಮಾಡ್ಬೋದಲ್ಲ ಸರ್? ಝೂಮ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಎಲ್ಲೂ ಮಾಡಕ್ ಆಗ್ತಾ ಇಲ್ವಾ? ಓಕೆ, ಟೆಲಿಗ್ರಾಮ್ ಅಲ್ಲಿ ಎಲ್ಲರೂ ಮಾಡ್ತಾ ಇದಾರೆ ನೋಡಿ. ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಕ್ ಆಗ್ತಾ ಇದೆ ನೋಡಿ. ಸಾಕಷ್ಟು ಜನ ಮಾಡ್ತಾ ಇದಾರೆ. ಓಕೆ, ಮೊಹಮ್ಮದ್. ಮೊಹಮ್ಮದ್ ಅವರೇ, ನಿಮ್ಮ ತಾಯಿ ಅಕೌಂಟ್ ಯೂಸ್ ಮಾಡ್ತೀರಾ ಅಂದ್ರೆ ಅವ್ರ ಅಕೌಂಟ್ ಇಂದಾನೇ ಟ್ರೇಡ್ ಮಾಡ್ಬೇಕಾಗತ್ತೆ. ಅವ್ರ ಹೆಸರಲ್ಲೇ ಎಲ್ಲ ಡಾಕ್ಯುಮೆಂಟೇಶನ್ ಮಾಡ್ಬೇಕಾಗತ್ತೆ. ಓಕೆ, ಸಾಕಷ್ಟು ಜನ ಕಳಿಸ್ತಾ ಇದ್ದೀರಾ. ಯಾಕೋ ಸ್ವಲ್ಪ ಸ್ಲೋ ಇದೆ, ನನ್ಗಿನ್ನೂ ಅಪ್ಡೇಟ್ ಆಗ್ತಾ ಇಲ್ಲ. ಓಕೆ. ಅಪ್ಲಿಕೇಶನ್. ಓಕೆ. ಓಕೆ, ಎಲ್ಲರೂ ಇಲ್ಲೇ ಕಳಿಸಿ ನೋಡಿ. ಎಲ್ಲಾರ್ದು ಬರ್ತಾ ಇದೆ, ಆಗ್ತಾ ಇದೆ, ಮಾಡಿ ಇಲ್ಲಿ. ಯಾರ್ಯಾರಿಗೆ ಟೆಲಿಗ್ರಾಮ್ ಅಲ್ಲಿ ಆಡ್ ಆಗಿಲ್ಲ ನೋಡಿ, ಅಲ್ಲಿ ಲಿಂಕ್ ಕಳಿಸಿದೀವಿ. ಆ ಟೆಲಿಗ್ರಾಮ್ ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ನಾವ್ ಏನಾರೋ ಟ್ರೇಡ್ ಮಾಡಿದ್ರು ನಿಮ್ಗೆ ಆಕ್ಚುಲಿ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹೊಸ ಟ್ರೇಡ್ಸ್ ಏನ್ ಮಾಡೋದು ಎಲ್ಲ ನಿಮ್ಗೆ ಅಲ್ಲಿ ತೋರಿಸ್ತೀವಿ ನಾವು, ಸೊ ದಟ್ ನಿಮ್ಗೆ ಇದು ಇಂಟ್ರಾಕ್ಟಿವ್ ಆಗಿರುತ್ತೆ. ಹಾ ನರೇಶ್, ಆಗ್ಲಿ, ತೊಂದ್ರೆ ಇಲ್ಲ. ಅದಾದ್ಮೇಲೆ ನೀವು ಮಾಡ್ಬೋದು. ಆ ಅದು ತೋರಿಸುತ್ತೆ 2 to 3 ವರ್ಕಿಂಗ್ ಡೇಸ್ ಅಂತ, ಬೇಗನೆ ಆಗ್ಬೋದು. ಅದಾದ್ಮೇಲೆ ನೀವು ಮಾಡ್ಬೋದು. ಮಂಡೇ ಹೊತ್ತಿಗೆ ರೆಡಿ ಇರೋ ಸಾಧ್ಯತೆ ಇರುತ್ತೆ. ನಾವು ನಮ್ ಕಡೆಯಿಂದ ಫಾಲೋ ಅಪ್ ಮಾಡ್ತೀವಿ. ಓಕೆ, ಎಲ್ಲರೂ ಫಂಡ್ ಆಡ್ ಮಾಡಿದ್ರೆ ಟೆಲಿಗ್ರಾಮ್ ಅಲ್ಲಿ ಕಳಿಸಿ, ಸೊ ದಟ್ ನಿಮ್ದು ರೆಡಿ ಇರುತ್ತೆ. ನೀವು ಮಂಡೇ ಹೊತ್ತಿಗೆ ನೀವು ರೆಡಿ ಇದ್ರೆ ಮಂಡೇ ಇಂದ ನಾವು ಆಕ್ಚುಲಿ ಟ್ರೇಡ್ ಮಾಡಕ್ಕೆ ರೆಡಿ ಆಗ್ಬೋದು. ಬೇರೆ ಯಾರಿಗಾರ ಏನಾರ ಡೌಟ್ ಇದೆಯಾ? ಎಲ್ಲಾರ್ದು ಏಂಜಲ್ ಒನ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಯಾರ್ಯಾರ್ದು ಅಕೌಂಟ್ ಪ್ರಾಬ್ಲಮ್ ಇದೆ ಹೇಳಿ, ಅದನ್ನ ನಾವು ನಮ್ ಟೀಮ್ ಜೊತೆ ನಿಮ್ಗೆ ರಿಸೊಲ್ಯೂಷನ್ ಮಾಡಿಸ್ತೀವಿ. ಆಲ್ರೆಡಿ ನಮ್ ಟೀಮ್ದು ನಂಬರ್ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಗೆ ಗೈಡ್ ಮಾಡ್ತಾರೆ. ನಿಮ್ಗೆ ಏನೇ ರಿಲೇಟೆಡ್ ಟು ಡಿಮ್ಯಾಟ್ ಚಾಲೆಂಜಸ್ ಇದ್ರೆ ನಮ್ ಟೀಮ್ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಚೇತನ್ ಅವರೇ, ಗ್ರೋ ಆಪ್ ಅಲ್ಲಿ ಇದ್ರೆ ನಾವು ಹೆಲ್ಪ್ ಮಾಡಕ್ ಆಗಲ್ಲ. ದಯವಿಟ್ಟು ಏಂಜಲ್ ಒನ್ ನೀವು ಆಡ್ ಮಾಡ್ಕೊಳ್ಳಿ. ಅದರಿಂದಾನೇ ನಾವು ಏನಿದ್ರು ಮಾಡಕ್ ಆಗೋದು. ಸೊ ಆದ್ರಿಂದ ನಾವು ಆಕ್ಚುಲಿ ಮಾಡ್ತಾ ಇರೋದು ಏಂಜಲ್ ಒನ್ ಅಲ್ಲಿ. ಅದು ನಮ್ಮ ಅಕೌಂಟ್ ಇಂದ ಮಾಡಿದಾಗ ನಮಗೂ ಆಕ್ಚುಲಿ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ಅದಕ್ಕೋಸ್ಕರನೇ ನಿಮ್ಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾ ಇರೋದು. ನೆಕ್ಸ್ಟ್ 5 days ನಾವು ಟ್ರೇಡಿಂಗ್ ಮಾಡ್ಸೋದಕ್ಕಾಗ್ಲೂ ನಿಮ್ಗೆ ಆಕ್ಚುಲಿ ಗೈಡ್ ಮಾಡೋದು ಪ್ರತಿಯೊಂದನ್ನು ಅಲ್ಲಿ ಮಾಡ್ತೀವಿ. ಓಕೆನಾ? ಅಕೌಂಟ್ ಏನಕ್ಕೆ ಆಡ್ ಮಾಡ್ಬೇಕು ಅರ್ಥ ಆಗ್ಲಿಲ್ಲ. ಅಕೌಂಟ್ ಆಡ್ ಮಾಡ್ಬೇಕು ಅಂದ್ರೆ ನೀವು ಅಕೌಂಟ್ ಆಡ್ ಮಾಡ್ದಲ್ಲೇ ನಿಮ್ಮ ಟ್ರಾನ್ಸಾಕ್ಷನ್ಸ್ ನಡೆಯಲ್ಲ ಸರ್. ಈಗ ನೋಡಿ, ಡಿಮ್ಯಾಟ್ ಅಕೌಂಟ್ ಯಾವ್ದೇ ಕಾರಣಕ್ಕೂ ಒಂದು ಸೇವಿಂಗ್ಸ್ ಬ್ಯಾಂಕ್ ಜೊತೆಗೆ ಆಡ್ ಆಗಿರ್ಬೇಕು. ಅವಾಗ ಅದ್ರ ಮುಖಾಂತರ ನೀವು ಏನ್ ಮಾಡ್ಬೋದು ಅಂದ್ರೆ ಬೈ ಸೆಲ್ಲು ಏನಾದ್ರು ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ ಅದು ಬೇಕಾಗತ್ತೆ. ನಿಮ್ಗೆ ಫಂಡ್ ಆಡ್ ಮಾಡೋದಕ್ಕೆ, ಫಂಡ್ ವಿಡ್ರಾ ಮಾಡೋದಕ್ಕೆ ಬೇಕಲ್ವಾ? ಸೊ ಪ್ರತಿ ಸಲ ನೀವು ಹೋಗ್ಬಿಟ್ಟು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಂಡು ಕೂರಕ್ ಆಗಲ್ಲ. ಅದಕ್ಕೋಸ್ಕರ ಅಕೌಂಟ್ ಆಡ್ ಆಗಿರುತ್ತೆ. ಸೊ ಏನೇ ಆಕ್ಚುಲಿ ಅಮೌಂಟ್ ಬರ್ಬೇಕು ಅಂದ್ರೆ ನಿಮ್ ಡಿಮ್ಯಾಟ್ ಅಕೌಂಟ್ ಬರುತ್ತೆ. ನಿಮ್ ಅಕೌಂಟ್ ಇಂದಾನೇ ಅದಕ್ಕೆ ಆಡ್ ಮಾಡ್ಬೇಕಾಗತ್ತೆ. ನಿಮ್ಗೆ ಯಾವ ಅಕೌಂಟ್ ಅಟ್ಯಾಚ್ ಆಗಿರುತ್ತೋ ಆ ಅಕೌಂಟ್ ಇಂದ ಮಾತ್ರನೇ ನೀವು ಫಂಡ್ ಟ್ರಾನ್ಸ್ಫರ್ ಮಾಡಕ್ ಆಗೋದು, ಬೇರೆದ್ರಿಂದ ಮಾಡಕ್ ಆಗೋದಿಲ್ಲ. ಓಕೆನಾ? ಅರ್ಥ ಆಯ್ತಾ?
ಬೇರೆ ಯಾರಿಗಾರ ಏನಾರ ಚಾಲೆಂಜಸ್ ಇದೆಯಾ? ಏನಾರ ಕ್ವಶನ್ಸ್ ಇದೆಯಾ? ಯಾರಿಗಾರ ಏನಾರ ಕ್ವಶನ್ಸ್ ಇದ್ರೆ ಹೇಳಿ, ನಿಮ್ ಎಲ್ಲಾ ಕ್ವಶನ್ಸ್ ಇವಾಗ ಆನ್ಸರ್ ಮಾಡ್ತೀವಿ. ಸೊ ಮೇನ್ ಆಗಿ ನಿಮ್ಗೆ ಹೇಳ್ದಂಗೆ 3 ಸ್ಟೆಪ್ ನಾವು ಮಾಡ್ಬೇಕಾಗಿತ್ತು. ಫಸ್ಟ್ ಸ್ಟೆಪ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕಾಗಿದ್ದು. ಯಾರ್ಯಾರು ಓಪನ್ ಮಾಡಿದ್ದೀರಾ ಅವ್ರಿಗೆಲ್ಲ ಆಕ್ಚುಲಿ ರೆಡಿ ಮಾಡಿಸಿದೀವಿ. ಯಾರ್ದು ಇನ್ನೂ ಓಪನ್ ಆಗಿಲ್ಲ ಅವ್ರಿಗೆಲ್ಲ ನೀವು ಪ್ರಾಸೆಸ್ ಅಲ್ಲಿ ಇದೆ. ನೀವು ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ನಮ್ ಟೀಮ್ ಅವರು ಮತ್ತೆ ಇನ್ನೊಂದ್ಸಲ ಕಳಿಸ್ತಾರೆ. ಆ ಲಿಂಕ್ ಫೋನ್ ನಂಬರ್ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆ ಲಿಂಕ್ ಅಲ್ಲಿ ನೀವು ಎಲ್ಲಾ ಡೀಟೇಲ್ಸ್ ಕೊಟ್ರೆ ಮಂಡೇ ಹೊತ್ತಿಗೆ ನಿಮ್ ಡಿಮ್ಯಾಟ್ ಅಕೌಂಟ್ ರೆಡಿ ಇರುತ್ತೆ. ಆ ಡಿಮ್ಯಾಟ್ ಅಕೌಂಟ್ ರೆಡಿ ಇದ್ರೆ ನೆಕ್ಸ್ಟ್ ನೀವು ಸ್ಟೆಪ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ನೀವು ಏಂಜಲ್ ಒನ್ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಸೆಕೆಂಡ್ ಸ್ಟೆಪ್. ಆ ಏಂಜಲ್ ಒನ್ ಆಪ್ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡ್ಬಿಡಿ, ಅದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ನೀವು ತೋರ್ಸದ್ನಲ್ಲ, ಲಾಗಿನ್ ಆಗ್ಬಿಟ್ಟು ನೀವು ಅಕೌಂಟ್ಗೆ ಫಂಡ್ ಆಡ್ ಮಾಡಿ ಇಟ್ಕೊಳ್ಳಿ. ಇದು 3 ಸ್ಟೆಪ್ ನೀವು ರೆಡಿ ಮಾಡಿ ಇದ್ರೆ ನಿಮ್ಗೆ ಮಂಡೇ ಇಂದ ಫ್ರೈಡೆ ನಾವು ಟ್ರೇಡಿಂಗ್ ಮಾಡೋದಕ್ಕೆ ಗೈಡ್ ಮಾಡ್ತಾ ಹೋಗ್ತೀವಿ, ಹೆಲ್ಪ್ ಮಾಡ್ತಾ ಹೋಗ್ತೀವಿ. ನಮ್ಮ ಸಾಫ್ಟ್ವೇರ್ ಮುಖಾಂತರನು ನಮ್ಗೆ ಬೇಕಾದಷ್ಟು ಬೈ ಎಲ್ಲಿ ಮಾಡ್ಬೇಕು, ಸೆಲ್ ಎಲ್ಲಿ ಮಾಡ್ಬೇಕು ಅದು ಸಿಗ್ನಲ್ ಸಿಗುತ್ತೆ. ಅದನ್ನ ಸಿಕ್ಕಿದಾಗ ನಿಮ್ಗೆ ಒಳ್ಳೆ ಜಾಗದಲ್ಲಿ ನಿಮ್ಗೆ ಅದನ್ನ ಮಾಡ್ಸೋದಕ್ಕೂ ಹೆಲ್ಪ್ ಮಾಡ್ತೀವಿ. ಕ್ಲಿಯರಾ ಎಲ್ಲರಿಗೂ? ಯಾರಿಗಾರ ಏನಾರ ಡೌಟ್ ಇದೆಯಾ? ಏನಾದ್ರೂ ಕ್ವಶನ್ಸ್ ಇದ್ರೆ ಹೇಳಿ, ನಿಮ್ ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡ್ತೀವಿ. ನಿಮ್ ಎಲ್ಲಾ ಕ್ವಶನ್ಸ್ ಕ್ಲಿಯರ್ ಇದ್ರೆ ಟೈಮಿಂಗು ನಾವು 1:30 3 ನಾವು ಮಾಡ್ತಾ ಇರೋದು. 1:30 to 3:30 ಮಂಡೇ ಟು ಫ್ರೈಡೆ ನಾವು ಮಾಡ್ತೀವಿ. ಓಕೆನಾ? ಓಕೆ. ಆಲ್ರೆಡಿ ಡಿಮ್ಯಾಟ್ ಅಕೌಂಟ್ ಏಂಜಲ್ ಒನ್ ಅಲ್ಲಿ ಇದ್ರೆ ನೀವು ನಿಮ್ಮ ಏಂಜಲ್ ಒಂದು ಡಿಮ್ಯಾಟ್ ಅಕೌಂಟ್ ನಂಬರ್ ಇಲ್ಲಿ ಶೇರ್ ಮಾಡಿ. ಓಕೆನಾ? ಬೇರೆ ಏನಾರ ಡೌಟ್ ಇದೆಯಾ? ಯಾರಿಗಾರ ಏನಾರ ಕ್ವಶನ್ಸ್ ಇದೆಯಾ? ಮೋಹನ್ ಅವರೇ, ಆಪ್ಷನ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಆಪ್ಷನ್ಸ್ ನಿಮ್ಗೆ ಅರ್ಥ ಮಾಡ್ದಲೇ ಮಾಡೋದು ನಾವು ಅಡ್ವೈಸ್ ಮಾಡಕ್ ಹೋಗಲ್ಲ. ಫಸ್ಟ್ ನೀವು ಇದ್ರೆ ಆಪರ್ಚುನಿಟಿ ಇದ್ರೆ ತೋರಿಸ್ತೀವಿ. ನಾವು ಪರ್ಸನಲ್ ಆಗಿ ಆಕ್ಚುಲಿ ಆಪ್ಷನ್ಸ್ ಮಾಡಕ್ಕಿಂತ ಮುಂಚೆ ನೀವು ಫಸ್ಟ್ ಕಲ್ತ್ಕೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಮಾಡ್ತೀರಾ, ಈಗ ನೋಡಿ ನಿಮ್ಮ ರೆಗ್ಯುಲರ್ ಆಕ್ಚುಲಿ ಸ್ಟಾಕ್ಸ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಆಗ್ಲಿ ಲಾಸ್ ಆದ್ರೆ ಆಗೋದಿಲ್ಲ. ಸೊ ಅದು ಓಕೆ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಆಪ್ಷನ್ಸ್ ಅಲ್ಲೆಲ್ಲ ನಿಮ್ಗೆ ಗೊತ್ತಿಲ್ದಲೆ ಮಾಡಿದ್ರೆ ತುಂಬಾ ಲಾಸ್ ಆಗುತ್ತೆ. ಆದ್ರಿಂದ ನಾವು ಸಜೆಸ್ಟ್ ಮಾಡೋದು ಕಲ್ತ್ಬಿಟ್ಟು ಮಾಡಿ. ನಮ್ ಕಂಪ್ನಿಲಿ ಬೇಕಾದಷ್ಟು ನಿಮ್ಗೆ ಅದಕ್ಕೆ ಅಂತಾನೆ ಕೋರ್ಸಸ್ ಇದೆ. ಬರೀ ಆಪ್ಷನ್ ಬೈಯಿಂಗ್ ಮಾಡಕ್ಕೆ ಇಂಟ್ರೆಸ್ಟ್ ಇರೋರ್ಗೆ ಆಪ್ಷನ್ ಬೈಯಿಂಗ್ ಗೆ ಸಪರೇಟ್ ಕೋರ್ಸ್ ಇದೆ. ಯಾರು ಆಕ್ಚುಲಿ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡ್ ಮಾಡೋದಾದ್ರೆ ಅದಕ್ಕೆ ಸಪರೇಟ್ ಪ್ರೋಗ್ರಾಮ್ ಕೂಡ ಇದೆ. ಸೊ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ರೆ ಅದ್ರಲ್ಲಿ ಯಾವ್ದಾರು ಯಾರ್ಗೆ ಇಂಟ್ರೆಸ್ಟ್ ಇದೆ ಒಂದ್ ಕೆಲ್ಸ ಮಾಡಿ. ಯಾರಿಗೆ ಫುಲ್ ಡೀಟೇಲ್ ಆಗಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, A to Z ನನಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಿಮ್ಮ ನೇಮ್ ಫೋನ್ ನಂಬರ್ ಹಾಕ್ಬಿಟ್ಟು A to Z ಅಂತ ಮೆಸೇಜ್ ಮಾಡಿ. ಯಾರಿಗೆ ಆಕ್ಚುಲಿ ಆಪ್ಷನ್ ಬೈಯಿಂಗ್ ಮಾತ್ರನೇ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು OBC ಅಂತ ಆಕ್ಚುಲಿ ಬ್ರಾಕೆಟ್ ಅಲ್ಲಿ ಬರೆದ್ಬಿಟ್ಟು ನಿಮ್ ನೇಮ್ ನಂಬರ್ ಕಳಿಸಿ, ನಮ್ ಟೀಮ್ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮಗೆ ಗೈಡ್ ಮಾಡ್ತಾರೆ. ಓಕೆನಾ? ಹರೀಶ್ ಅವರೇ, ನೇಮು ಫೋನ್ ನಂಬರು ಹಾಕ್ಬಿಟ್ಟು OBC ಇದನ್ನ ಹಾಕ್ಬೇಕು. ನೀವು ಹಂಗೆ ಹಾಕಿದ್ರೆ ನಮ್ಮ ಹತ್ರ ನಿಮ್ಮ ನಂಬರ್ ಸಿಗೋದಿಲ್ಲ. ರವೀಂದ್ರ ಅವರೇ, ನಂಬರು ಬೇಕು. ನೇಮು ನಂಬರು ಆಮೇಲೆ A to Z ಎಲ್ಲ ಹಾಕಿ. ನೀವು ಹಂಗೆ ಹಾಕಿದ್ರೆ ನಮಗ್ ಸಿಗಲ್ಲ. ಹರ್ಷ ಯಾವ್ದು ಅಂತ ಬರ್ಲಿಲ್ಲ, ನೇಮ್ ಬಂತು, ಫೋನ್ ನಂಬರ್ ಬಂತು. ಏನ್ ಬೇಕು? OBC ಬೇಕಾ, ಪ್ರೋ ಟ್ರೇಡರ್ ಬೇಕಾ, ಅಂದ್ರೆ ಇದು ಬೇಕಾ, A to Z ಬೇಕಾ, ಯಾವ್ದು ಬೇಕು ನಿಮ್ಗೆ? ಸೊ 3 ಒಟ್ಟಿಗೆ ಹಾಕಿ, ಅಲ್ಲೊಂದು ಇಲ್ಲೊಂದು ಹಾಕಿದ್ರೆ ಮ್ಯಾಚ್ ಮಾಡೋದ್ ಕಷ್ಟ ಆಗುತ್ತೆ ನಮ್ಗೆ. ಸ್ನೇಹ ಅವ್ರೆ, ಝೀರೋದ ಅಕೌಂಟ್ ಇದ್ರೂ ಪರವಾಗಿಲ್ಲ, ನೀವು ಇಲ್ಲೊಂದು ಓಪನ್ ಮಾಡಿದ್ರೆ ನಾವು ನಿಮ್ಗೆ ಗೈಡ್ ಮಾಡಕ್ ಹೆಲ್ಪ್ ಆಗುತ್ತೆ. ಯಾರ್ಯಾರ ಹತ್ರ ಆಲ್ರೆಡಿ ಅಕೌಂಟ್ ಇದೆ ನಾವು ಸಜೆಸ್ಟ್ ಮಾಡೋದು, ನೀವು
ಏಂಜಲ್ ಒಂದು ಅಕೌಂಟ್ ಓಪನ್ ಮಾಡಿ, ಆ ಏಂಜಲ್ ಒನ್ ಅಕೌಂಟ್ ಓಪನ್ ಮಾಡೋದಕ್ಕೆ ಬೇಕಿದ್ರೆ ಮತ್ತೊಂದ್ಸಲ ಲಿಂಕ್ ಕಳಿಸ್ತೀವಿ ನೋಡಿ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರ್ಯಾರು ಆಕ್ಚುಲಿ ಲಿಂಕ್ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂತೀರಾ ಅವ್ರಿಗೆ ಮಂಡೇ ಟು ಫ್ರೈಡೆ ನಾವು ಗೈಡ್ ಮಾಡ್ತೀವಿ. ಮಂಡೇ ಟು ಫ್ರೈಡೆ ನಮ್ದು ಇದಿರುತ್ತೆ, ಏನೋ ನಿಮ್ಗೆ ಸಪರೇಟ್ ಆಗಿ ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಇರುತ್ತೆ. ಓಕೆನಾ? ನೋಡಿ ಅಲ್ಲಿ ನಾವು ಇದ್ರಲ್ಲಿ ಕೂಡ ಕಳಿಸಿದೀವಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಲಿಂಕ್ ಕಳಿಸಿದೀವಿ. ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿಗೆ ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ಇದು ಸಿಗುತ್ತೆ. ಓಕೆನಾ? ಉಸ್ಮಾನ್ ಅವರೇ, ನೇಮ್ ಕಳ್ಸಿದ್ದೀರಾ, A to Z ಅಂತ ಕಳ್ಸಿದ್ದೀರಾ, ಫೋನ್ ನಂಬರ್ ಕಳಿಸ್ಬೇಕು. ಫೋನ್ ನಂಬರ್ ಕಳಿಸ್ಲಿಲ್ಲ ಅಂದ್ರೆ ಯಾರಿಗ್ ಮಾಡ್ತೀವಿ? ಪುರುಷೋತ್ತಮ ಪುರುಷೋತ್ತಮ ಅವರೇ ಫೋನ್ ನಂಬರ್ ಕಳ್ಸಿದ್ದೀರಾ, ಯಾವ್ದಕ್ಕೆ ಅಂತ ಕಳ್ಸಿಲ್ಲ. ಓಕೆ, 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 ಫೈನ್, ಫೈನ್. ಸರಿ, ನೋಡಿ ಯಾರ್ಯಾರು ಇವಾಗ ಬಂದಿದ್ದೀರಾ ಫಸ್ಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಇರೋದು, ನೀವು ಏಂಜಲ್ ಒನ್ ಅಲ್ಲ ಆಪ್ ನ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಇದಿಷ್ಟನ್ನು ನೀವು ಮಾಡ್ಕೊಂಡಿದ್ರೆ ನೀವು ರೆಡಿ ಇರ್ತೀರಾ. ನೆಕ್ಸ್ಟ್ ನಾವು ಫಂಡ್ ಆಡ್ ಮಾಡ್ಬೇಕು. ಆ ಫಂಡ್ ಆಡ್ ಮಾಡೋದನ್ನ ಆಲ್ರೆಡಿ ತೋರಿಸಿದೀನಿ. ನೀವು ಆಲ್ರೆಡಿ ಅಕೌಂಟ್ ಇದ್ರೆ ಓಕೆ, ಇಲ್ಲ ಅಂದ್ರೆ ನಾನು ಮತ್ತೆ ಮಂಡೇ ನಿಮಗೆ ಮತ್ತೆ ಫಂಡ್ ಎಂಡ್ ಆಡ್ ಮಾಡೋದು ಅಂತ. ನೀವು ಏನಿಲ್ಲ ಅಂದ್ರೂ ಡಿಮ್ಯಾಟ್ ಅಕೌಂಟ್ ರೆಡಿ ಇಟ್ಕೊಳ್ಳಿ. ಡಿಮ್ಯಾಟ್ ಅಕೌಂಟ್ ರೆಡಿ ಇಟ್ಕೊಂಡು ಇದನ್ನ ರೆಡಿ ಇಟ್ಕೊಂಡಿದ್ರೆ ನಾವು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಗೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ಫಸ್ಟ್ ಇದನ್ನ ಮಾಡ್ಕೊಳ್ಳಿ. ಇಲ್ಲಿ ಅದ್ರ ಜೊತೆಗೆ ಎಷ್ಟೊಂದ್ ಜನ ಆಕ್ಚುಲಿ ಆಪ್ಷನ್ಸ್ ಬಗ್ಗೆ ಕೇಳ್ತಿದ್ರಿ, ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳಕ್ಕೆಲ್ಲ ಕೇಳ್ತಿದ್ರಿ. ಯಾರ್ಯಾರಿಗೆ ಅದಕ್ಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ನಾನು ಹೇಳಿದ್ದೀನಿ, ನಿಮ್ಮ ನೇಮು ಇಮೇಲ್ ID, ಸಾರಿ ನೇಮು ಫೋನ್ ನಂಬರು, ನಿಮ್ಗೆ A to Z ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ A to Z, ನಿಮ್ಗೆ ಬರೀ ಆಪ್ಷನ್ಸ್ ಬೈಯಿಂಗ್ ಕಲಿಬೇಕು ಅಂತಿದ್ರೆ OBC ಅಂತ ಕಳಿಸಿ. ಆಪ್ಷನ್ ಬೈಯಿಂಗ್ ಕೋರ್ಸ್ ಅಂತ ನಮ್ಮ ಹತ್ರ ಸಪ್ರೇಟ್ ಇದೆ. ಅದಷ್ಟನ್ನ ನೀವು ಕಳ್ಸಿದ್ರೆ ನಮ್ ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಗೈಡ್ ಮಾಡ್ತಾರೆ. ಇವತ್ತಿಗೆ ಇಷ್ಟೇ ಇರೋದು. ನಾವು ನೆಕ್ಸ್ಟ್ ಏನಿದೆಯಲ್ಲ, ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಮಂಡೇ ಟು ಫ್ರೈಡೆ ನಿಮಗೆ ಲಿಂಕ್ ಬರುತ್ತೆ, ಇಲ್ಲೇ ಲಿಂಕ್ ಬರುತ್ತೆ, 1:30 ಇಂದ 3:30 ಲಿಂಕ್ ಬರುತ್ತೆ. ಅಲ್ಲಿ ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಓಕೆನಾ? ಅಲ್ಲಿ ನಿಮ್ಗೆ ಪ್ರತಿಯೊಂದನ್ನು ಗೈಡ್ ಮಾಡ್ತೀವಿ. ಯಾರಿಗಾರ ಏನಾರ ಡೌಟ್ ಇದೆಯಾ? ಏನಾರ ಡೌಟ್ ಇದ್ರೆ ಕೇಳ್ಬೋದು. ನಿಮ್ಗೆ ಏನೇ ಡೌಟ್ ಇದ್ರೋ ಆ ಡೌಟ್ ಅನ್ನ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಏನು ಡೌಟ್ ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲೇ ಬೇರೆ ಇದು ಸ್ಟಾಪ್ ಮಾಡ್ತೀನಿ. ಹೇಮಂತ್ ಅವ್ರೆ, ನಿಮ್ಗೆ ಟ್ರೇಡಿಂಗ್ ಮಾಡ್ಸೋದು ಫ್ರೀ ಇರುತ್ತೆ. ಈ ಕೋರ್ಸ್ಗಳು ಫ್ರೀ ಇರಲ್ಲ, ಕೋರ್ಸ್ ಚಾರ್ಜಬಲ್. ಓಕೆ, ಟ್ರೇಡಿಂಗ್ ನಿಮ್ಗೆ ಆಕ್ಚುಲಿ ಅನುಕೂಲ ಆಗ್ಲಿ ಅಂತ ನಮಗೆ ಮಾಡಿಸ್ತಾ ಇರೋದು. ಫ್ರೀ ಆಗಿ ಆಕ್ಚುಲಿ ಕೋರ್ಸ್ ಮಾಡಲ್ಲ ಸರ್. ನಮ್ದು ಆಕ್ಚುಲಿ ಕಂಪ್ನಿದು ಮೇನ್ ಇದಿರೋದೇ ಬ್ರೆಡ್ ಅಂಡ್ ಬಟರ್ ಇರೋದೇ ಅದರಿಂದ. ಓಕೆನಾ? ಕಲಿಯಕ್ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ರೀಸನಬಲ್ ಕಾಸ್ಟ್ ಅಲ್ಲಿ ಇರುತ್ತೆ. ಆ ಹರ್ಷ ಅವರೇ, ಅದು ಮಂಡೇ ಟು ಫ್ರೈಡೆ ನಿಮ್ಗೆ 1:30 ಇಂದ 3:30 ಇರುತ್ತೆ. ಗಿರೀಶ್, A to Z ಅಂದ್ರೆ ನೀವು ನೇಮು ಫೋನ್ ನಂಬರ್ ಕೊಡ್ಬೇಕು ಸರ್. ನೇಮು ಫೋನ್ ನಂಬರ್ ಕೊಟ್ಟು ಬ್ರಾಕೆಟ್ ಅಲ್ಲಿ A to Z ಅಂತ ಹಾಕಿ. ಓಕೆನಾ? ಬೇರೆ ಏನಾರ ಡೌಟ್ ಇದೆಯಾ? ಏನಾರ ಕ್ವಶನ್ಸ್ ಇದ್ರೆ ಹೇಳಿ. ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ. ನಿಮ್ಮನ್ನ ಮಂಡೇ ಇಂದ ಫ್ರೈಡೆ ಸಿಗೋಣಂತೆ. ಅನಿಲ್ ಅವರೇ, ಇಂಟ್ರಾಡೇಲು ನಾವು ಹೇಳ್ಕೊಡ್ತೀವಿ. ಇಂಟ್ರಾಡೇಲಿ ನೀವು ಯಾವ್ದನ್ ಕಲಿಬೇಕು? ಆಪ್ಷನ್ಸ್ ಕಲಿಬೇಕು ಅಂದ್ರೆ OBC ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇಂಟ್ರಾಡೇಲಿ ನೀವು ಇಂಟ್ರಾಡೇ ಸ್ವಿಂಗ್ ಟ್ರೇಡಿಂಗು, ಆಪ್ಷನ್ಸ್, ಪೊಸಿಷನಲ್ ಟ್ರೇಡಿಂಗ್ ಎಲ್ಲ A to Z ಅಲ್ಲಿ ಹೇಳ್ಕೊಡ್ತೀವಿ. ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಕಲಿಬಹುದು. ಓಕೆನಾ?
ಬೇರೆ ಇನ್ಯಾರಿಗಾರು ಏನಾರು ಕ್ವಶನ್ಸ್ ಇದೆಯಾ? ಶರತ್ ಯಾವ್ದೋ ಕೋರ್ಸ್ ಜಾಯಿನ್ ಆಗಿದ್ರಾ ನೀವು? ಯಾವ ಕೋರ್ಸ್ ಜಾಯಿನ್ ಆಗಿದ್ದೀರಾ ಅಂತ ಹೇಳಿ. ಯಾವ ಕೋರ್ಸ್ ಜಾಯಿನ್ ಆಗಿದ್ದೀರಾ? ಅದ್ರ ಕೋರ್ಸ್ ಹೆಸರು ಏನಾರ ಗೊತ್ತಾ? ಓಕೆ, ಇದು ಸಾಫ್ಟ್ವೇರ್ ಬೇರೆ. ಸಾಫ್ಟ್ವೇರ್ ತೋರಿಸ್ತೀನಿ ನೋಡಿ. ಸಾಫ್ಟ್ವೇರ್ ಬೇರೆ ಇದೆ. ಸಾಫ್ಟ್ವೇರ್ ತೋರಿಸ್ತೀನಿ ನೋಡಿ ಇಲ್ಲಿ. ನೋಡಿ ಈ ತರ ಇದೆ ನಮ್ ಸಾಫ್ಟ್ವೇರ್. ಇದು ಏನಂದ್ರೆ ನಿಮ್ಗೆ ಲ್ಯಾಪ್ಟಾಪ್ ಕಂಪಲ್ಸರಿ ಇದಕ್ಕೆ ಸಾಫ್ಟ್ವೇರ್ ಯೂಸ್ ಮಾಡಕ್ಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಆರೆಂಜ್ ಬಾರ್ ಬರ್ತಿದ್ಯಲ್ಲ, ಆರೆಂಜ್ ಬಾರ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಬರ್ತಾ ಇದೆ ಅಂತ ಇಂಡಿಕೇಟ್ ಆಗ್ತಾ ಇದೆ. ಇದೇ ತರ ನಿಮಗೆ ಗ್ರೀನ್ ಬಂದ್ರೆ ಅಲ್ಲಿ ಬೈಯಿಂಗ್ ಇಂಡಿಕೇಟ್ ಆಗುತ್ತೆ. ನೋಡಿ ಇಲ್ಲೆಲ್ಲ ಸೆಲ್ಲಿಂಗ್ ಬರ್ತಾ ಇದೆ, ಪ್ರತಿಯೊಂದ್ರಲ್ಲೂ ಸೆಲ್ಲಿಂಗ್ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ನೋಡಿ, ಇದು ಯಾವ್ದು ಲೋರೆಸ್ ಲ್ಯಾಬ್ ಅಲ್ಲಿ ಈ ಜಾಗದಲ್ಲಿ ಗ್ರೀನ್ ಇದೆ. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಂಡಿಕೇಟ್ ಮಾಡುತ್ತೆ ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ, ಎಲ್ಲಿ ಬೈ ಮಾಡ್ಬೇಕು ಎಲ್ಲಿ ಸೆಲ್ ಮಾಡ್ಬೇಕು, ಅವೆಲ್ಲ ಆಕ್ಚುಲಿ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಅದ್ ಯಾರ್ದೋ ಬೇರೆ ಕಂಪ್ನಿದು ಜಾಯಿನ್ ಆಗಿದ್ದೀರಾ ಅನ್ಸುತ್ತೆ. ನಮ್ ಕಂಪ್ನಿದಾಗಿದ್ರೆ ನಮ್ಗೆ ಹೇಳಿ. ಬೇರೆ ಯಾವ್ದೋ ಕಂಪ್ನಿ ಜಾಯಿನ್ ಆಗಿದ್ರೆ ಇದು ನಮ್ ಕಂಪ್ನಿದಲ್ಲ ಸರ್. ಓಕೆ, ಈ ಕಂಪ್ನಿ ಇದು ಏನಂದ್ರೆ ನೋಡಿ, ಈ ಸಾಫ್ಟ್ವೇರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಬೈಯಿಂಗು ಸೆಲ್ಲಿಂಗು ಎಲ್ಲಾಗತ್ತೆ ಅಂತ ತೋರಿಸುತ್ತೆ. ಇಲ್ಲಿ ಬರೋದಾದ್ರೆ ನಿಮ್ಗೆ ಎಲ್ಲಿ ಎಂಟ್ರಿ ಆಗ್ಬೇಕು ಎಲ್ಲಿ ಎಕ್ಸಿಟ್ ಆಗ್ಬೇಕು ಅವೆಲ್ಲ ನಿಮ್ಗೆ ಸಿಗ್ನಲ್ಸ್ ಬರುತ್ತೆ ಇದ್ರಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ರಿಜೆಕ್ಟ್ ಆದಾಗ ನಮ್ಗೆ ಇಲ್ಲಿ ಸೆಲ್ ಎಂಟ್ರಿ ಬರ್ತಾ ಇದೆ. ಇಲ್ಲಿ ಸೆಲ್ ಮಾಡ್ತೀರಾ, ಎಲ್ಲಿವರೆಗೂ ಸೆಲ್ ಮಾಡ್ಬೋದು, ನಮ್ಗೆ ನಿಯರೆಸ್ಟ್ ಸಪೋರ್ಟ್ ಇರೋವರೆಗೂ ಸೆಲ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಮಿನಿಮಮ್ ರಿಸ್ಕ್ ರಿವಾರ್ಡ್ 1:2 ಇದ್ರೆ ಮಾತ್ರ ಇಲ್ಲಿ ಎಂಟ್ರಿ ತಗೊಂತೀರಾ. ಸೊ ಇಲ್ಲಿ ಎಂಟ್ರಿ ತಗೊಂಡ್ರೆ ನೋಡಿ, ನಮ್ಗೆ ಸ್ಟಾಪ್ ಲಾಸ್ ಇದ್ರ ಮೇಲಿರುತ್ತೆ, ಎಂಟ್ರಿ ಇಲ್ಲಿ ಬರ್ತಾ ಇದೆ, ಇಲ್ಲಿಂದ ಇಲ್ಲಿ ತನಕ ಟಾರ್ಗೆಟ್ ಇರುತ್ತೆ. ಸೊ ನೀವು ಟಾರ್ಗೆಟ್ ನಿಮ್ಗೆ ಮುಂಚೆನೆ ಗೊತ್ತಿರುತ್ತೆ, ಸ್ಟಾಪ್ ಲಾಸ್ ಮುಂಚೆ ಗೊತ್ತಿರುತ್ತೆ. ನೀವು ಎಂಟ್ರಿ ತಗೊಂತೀರಾ, ಫಸ್ಟ್ ನಿಮ್ಗೆ ಸ್ಟಾಪ್ ಲಾಸ್ ಹಿಟ್ ಆದ್ರೆ ಎಕ್ಸಿಟ್ ಮಾಡ್ತೀರಾ, ಟಾರ್ಗೆಟ್ ಹಿಟ್ ಆದ್ರೆ ಎಕ್ಸಿಟ್ ಮಾಡ್ತೀರಾ. ಇಲ್ಲ 1:2 ರಿಸ್ಕ್ ರಿವಾರ್ಡ್ ನಿಮ್ಗೆ ಫೇವರಬಲ್ ಆಯ್ತು ಅಂದ್ರೆ ಅಲ್ಲೂ ಎಕ್ಸಿಟ್ ಮಾಡ್ಬೋದು. 4ನೇ ಎಕ್ಸಿಟ್ ಇಲ್ಲಿ ಹೊಸದಾಗಿ ಏನಾದ್ರೂ ಇಲ್ಲಿ ಗ್ರೀನ್ ಬಾರ್ ಬರ್ತಾ ಇದೆ ಅಂದ್ರೆ ಅವಾಗ ಎಕ್ಸಿಟ್ ಮಾಡ್ತೀರಾ. ಇವೆಲ್ಲ ಆಕ್ಚುಲಿ ನಿಮಗೆ ಇಲ್ಲಿ ಆಟೋಮೆಟಿಕ್ ಆಗಿ ಲೈವ್ ಮಾರ್ಕೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಓಕೆ, ಸಾಫ್ಟ್ವೇರ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನೋಡಿ, ಈ ಸಾಫ್ಟ್ವೇರ್ ನಿಮಗೆ ಮಂತ್ಲಿ 3000 ರುಪೀಸ್ ಇರುತ್ತೆ. ಸೊ 3000 ರುಪೀಸ್ ಪೇ ಮಾಡಿದ್ರೆ ನೀವು ಬೇಕಿದ್ರೆ ಈ ಸಾಫ್ಟ್ವೇರ್ ಅನ್ನ ಪರ್ಚೇಸ್ ಮಾಡ್ಬೋದು. ಅದು ನಿಮ್ಗೆ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೇಳಿ, ನೀವು ನಿಮ್ಗೆ ಅದು ಸಪರೇಟ್ ಲಿಂಕ್ ನ ಕಳಿಸ್ಕೊಡ್ತೀವಿ, ಅದನ್ನ ನೀವು ಮಾಡ್ತೀವಿ. ಓಕೆ, ಹರ್ಷ ಅವರೇ ಇಂಟ್ರೆಸ್ಟ್ ಇದೆಯಾ? ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಧೀರೇಂದರ್ ಅವರೇ, ಹರ್ಷ ಅವ್ರಿಗೆ ಆ ಸಾಫ್ಟ್ವೇರ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಆ 3000 ರುಪೀಸ್ ಲಿಂಕ್ ಕಳಿಸಿ, ಆ ಸಾಫ್ಟ್ವೇರ್ ಅವ್ರು ಪರ್ಚೇಸ್ ಮಾಡಕ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. 1 ಮಂತ್ಗೆ 3000 ರುಪೀಸ್ಗೆ ಆ ಸಾಫ್ಟ್ವೇರ್ದು ಆ ಲಿಂಕ್ ಅನ್ನ ನೀವು ಶೇರ್ ಮಾಡಿ. ಯಾರ್ಯಾರಿಗೆ ಆಕ್ಚುಲಿ ಸಾಫ್ಟ್ವೇರ್ ಅಲ್ಲಿ ಇಂಟ್ರೆಸ್ಟ್ ಇದೆ ಬೇಕಿದ್ರೆ ಅದನ್ನ ನೀವು ಜಾಯಿನ್ ಆಗ್ಬೋದು. ಅದಾದ್ಮೇಲೆ ನಿಮ್ಗೆ ಅಲ್ಲಿ ನಾವು ಒಂದ್ ವೀಕ್ ನಾವು ಇದನ್ನ ಮಾಡಿದ್ವಿ, ಅದು ಟ್ರೈನಿಂಗ್ ಎಲ್ಲ ಮಾಡಿದ್ವಿ, ಅದ್ರದ್ದು ನಿಮ್ಗೆ ರೆಕಾರ್ಡಿಂಗ್ಸ್ ಎಲ್ಲ ಇರುತ್ತೆ, ಅದನ್ನ ನೀವು ಮಾಡ್ಕೊಳ್ಳಿ. ಅದಾದಾಗ ನೀವೇ ಇದನ್ನ ನೀವು ಟ್ರೇಡ್ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. 4x ಅಲ್ಲಿ ಆಗತ್ತೆ ನೋಡಿ. ಇದರಲ್ಲಿ ಬೈ ಡಿಫಾಲ್ಟ್ ಇಲ್ಲಿ ನೋಡಿ, ಇಲ್ಲಿ 4x ಅಲ್ಲಿ ಇದಿಷ್ಟು ಕರೆನ್ಸೀಸ್ ಬರುತ್ತೆ. ಇದಿಷ್ಟು ಕರೆನ್ಸಿಲಿ 4x ಅಲ್ಲಿ ವರ್ಕ್ ಆಗುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದಿಷ್ಟು ವರ್ಕ್ ಆಗುತ್ತೆ.
ಕ್ಯಾಶ್ ಸೆಗ್ಮೆಂಟ್ ನಮ್ದು ಒಂದು 200 to 50 ಸ್ಟಾಕ್ಸ್ ಮೇಜರ್ ಆಗಿ ಸ್ಟಾಕ್ಸ್ ಅಲ್ಲಿ ಇದೆ, ಅದೆಲ್ಲ ಇಲ್ಲಿದೆ. MCX ಫ್ಯೂಚರ್ಸ್ ಇಲ್ಲಿದೆ, NSE ಫ್ಯೂಚರ್ಸ್ ಇದೆ, NCDX ಇದೆ. ಸೊ ನಿಮ್ಗೆ ಕಮಾಡಿಟಿ, ಕರೆನ್ಸಿ ನೋಡಿ, ಕರೆನ್ಸಿ ಇಷ್ಟು ಕರೆನ್ಸಿಲ್ ಆಗುತ್ತೆ, ಕ್ರಿಪ್ಟೋ ಇಷ್ಟು ಕ್ರಿಪ್ಟೋ ಕರೆನ್ಸೀಸ್ ಅಲ್ಲಿ ಆಗುತ್ತೆ. ಇದಿಷ್ಟು ಆಕ್ಚುಲಿ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಸಿಗುತ್ತೆ, ಇದರಲ್ಲಿ ನೀವು ಟ್ರೇಡ್ ಮಾಡಕ್ಕೆ ಆಪ್ಷನ್ ಬರುತ್ತೆ. ಓಕೆ, ಸಾಫ್ಟ್ವೇರ್ ಇಂಟ್ರೆಸ್ಟ್ ಇರೋರ್ಗೆ ಧೀರೇಂದರ್ ಅವರೇ ಸಾಫ್ಟ್ವೇರ್ ಲಿಂಕ್ ಕಳಿಸಿ, 3000 rupees ಲಿಂಕ್. ಸೊ ಸುಮಾರು ಜನ ಇಂಟ್ರೆಸ್ಟ್ ಇದ್ದಾರೆ, ಅವರೆಲ್ಲ ಆಕ್ಚುಲಿ ಅದಕ್ಕೆ ಜಾಯಿನ್ ಆಗ್ತಾರೆ. ಮೊಬೈಲ್ ಅಲ್ಲಿ ವರ್ಕ್ ಆಗಲ್ಲ ಸರ್, ಇದಕ್ಕೆ ಲ್ಯಾಪ್ಟಾಪ್ ಕಂಪಲ್ಸರಿ. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ವಿತ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇರಬೇಕು, ಅದಿದ್ರೆ ಮಾತ್ರ ವರ್ಕ್ ಆಗುತ್ತೆ. ನೋಡಿ ಅಲ್ಲಿ ಲಿಂಕ್ ಬಂದಿದೆ ನೋಡಿ, MT4 ಸೆಮಿ ಆಟೋ ಸಾಫ್ಟ್ವೇರ್ ಅಂತ ಬಂದಿದೆ. 1 month ಆಕ್ಸೆಸ್, ಇದು 3000 rupees ಇರುತ್ತೆ. ಇದನ್ನ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಬೇಕಿದ್ರೆ ಇದನ್ನ ಜಾಯಿನ್ ಆಗ್ಬೋದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸಾಫ್ಟ್ವೇರ್ ಅಲ್ಲಿ ಅವರೆಲ್ಲ ಆಕ್ಚುಲಿ ರಿಜಿಸ್ಟರ್ ಮಾಡ್ಕೋಬಹುದು. ಯಶವಂತ್ ಅವರೇ, ಸದ್ಯಕ್ಕೆ ನಮ್ ಕಂಪ್ನಿದು ಮೊಬೈಲ್ ಅಲ್ಲಿ ಯೂಸ್ ಮಾಡೋ ಸಾಫ್ಟ್ವೇರ್ ಈಗ ಇಲ್ಲ. ನಮ್ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಬೇರೆದು ಆಕ್ಚುಲಿ ಮೊಬೈಲ್ ಅಲ್ಲೇ ಯೂಸ್ ಮಾಡುವಂತದ್ದು ಯಾವ್ಯಾವ ಇಂಡಿಕೇಟರ್ ಅಲ್ಲಿ ಯಾವ್ಯಾವ ಸೆಟಪ್ಸ್ ಇದೆ ಅವೆಲ್ಲ ನಮ್ಮ ಕ್ಲಾಸ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಮಾಡ್ತೀವಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಮ್ಗೆ A to Z ಕೋರ್ಸ್ ಬೇಕಾ, ನಿಮ್ಗೆ ಫುಲ್ ಕ್ಲಾಸಸ್ ಅರ್ಥ ಆಗೋದ್ ಬೇಕಾ, ಅಥವಾ ಆಪ್ಷನ್ಸ್ ಬೇಕಾ, ಯಾವ್ದು ಬೇಕು ಅಂತ ನೀವು ಕಳ್ಸಿದ್ರೆ ಆ ಪರ್ಟಿಕ್ಯುಲರ್ ಇದನ್ನ ನಿಮ್ಗೆ ಶೇರ್ ಮಾಡ್ತೀವಿ. ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅದ್ರ ಕೋರ್ಸ್ ಡೀಟೇಲ್ಸ್, ಅದ್ರ ಕಾಸ್ಟ್ ಎಲ್ಲ ಹೇಳ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ತದೆ. ಸೊ ಯಾರ್ಯಾರಿಗೆ ಆಕ್ಚುಲಿ ಇದು ಯಾರು ಕೇಳಿದ್ರಲ್ಲ, ಇದು ಯಾವ್ದಕ್ಕೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ನೀವು ಕೇಳ್ತಾ ಇದ್ದೀರಾ? ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ನೋಡಿ, ನೀವು ಬರೀ ಇದನ್ನ ಮಾಡೋದಾದ್ರೆ, ಇನ್ವೆಸ್ಟ್ಮೆಂಟ್ಸ್ ಮಾಡೋದಾದ್ರೆ 500,000 rupees ಇಂದ ಸ್ಟಾರ್ಟ್ ಮಾಡ್ಬೋದು. ಟ್ರೇಡಿಂಗ್ ಮಾಡೋದಾದ್ರೆ ಅಟ್ಲೀಸ್ಟ್ ಒಂದು 5,000 ರೂಪಾಯಿ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಏನು ಆಕ್ಚುಲಿ ಲಾಭ ಗಳಿಸೋದು ಕಷ್ಟ ಆಗುತ್ತೆ. ಆಪ್ಷನ್ಸ್ಗೆ ನಾವು ಮಿನಿಮಮ್ 20,000 ರೆಕಮೆಂಡ್ ಮಾಡ್ತೀವಿ. ಹರ್ಷ, ಯಾವ್ದ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು? ಇನ್ಫಾರ್ಮೇಶನ್ ಯಾವ್ದ್ರ ಬಗ್ಗೆ ಬೇಕೋ, ಬೇರೆ ಬೇರೆ ಟೀಮ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ, ಸಾಫ್ಟ್ವೇರ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸಾಫ್ಟ್ವೇರ್ ಟೀಮ್ ಜೊತೆಗೆ ನಿಮ್ಗೆ ಏನ್ ಕ್ವಶನ್ ಇದೆ ಹೇಳಿ, ನಾನೇ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾರ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಇದ್ರೆ ನಮ್ ಟೀಮ್ ನಂಬರ್ ಶೇರ್ ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಒಂದ್ಸಲ ನೀವು ಜಾಯಿನ್ ಆದ್ಮೇಲೆ ನಿಮ್ಗೆ ಇನ್ಸ್ಟಾಲೇಷನ್ಗೆ ನಮ್ ಟೀಮ್ ಹೌ ಟು ಆಪರೇಟ್ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ಡೋಂಟ್ ವರಿ, ಹೌ ಟು ಆಪರೇಟ್ ನಾನು ವಿಡಿಯೋಸ್ ಶೇರ್ ಮಾಡ್ತೀನಿ, ಅದನ್ನ ನಿಮ್ಗೆ ತೋರಿಸ್ಕೊಡ್ತೀವಿ. ಇದರಲ್ಲಿ ಹೇಳದ್ನಲ್ಲ, ಈ ಪರ್ಟಿಕ್ಯುಲರ್ ಇದರಲ್ಲಿ ಏನಾಗತ್ತೆ ಅಂದ್ರೆ ಗ್ರೀನ್ ಬಾರ್ ಬರುತ್ತಲ್ಲ, ಇಲ್ಲಿ ಬಂದು ಇಲ್ಲಿಂದ ರಿಜೆಕ್ಷನ್ ಆಗ್ಬೇಕು. ಇಲ್ಲಿ ಒಂದು ಗ್ರೀನ್ ಬಾರ್ ಬಂತು ಅಂದ್ರೆ ಅಲ್ಲಿ ನೀವು ಬೈ ಮಾಡ್ತೀವಿ. ಓಕೆನಾ? ಇಲ್ಲಿ ಬೈ ಮಾಡ್ತೀರಾ, ಇಲ್ಲಿಂದ ನೀವು ಟ್ರೇಡ್ ಮಾಡಕ್ಕೆ ತಗೋಬಹುದು. ಇಲ್ಲಿ ಬೈ ಬರುತ್ತವಾಗ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಬರುತ್ತೆ. ನಿಮ್ಗೆ ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ವರ್ಗು ನಿಮ್ಮ ಟಾರ್ಗೆಟ್ ಇರ್ಬೋದು. ಬಟ್ ಟ್ರೆಂಡ್ ಯಾವ ತರ ಇದೆ ಅಲ್ಲಿ ನೀವು ಆಪರ್ಚುನಿಟಿ ಹುಡುಕ್ಬೇಕಾಗತ್ತೆ. ಟ್ರೆಂಡ್ ನಮ್ಗೆ ಡೌನ್ ಸೈಡ್ ಜಾಸ್ತಿ ಇದ್ದಾಗ ನಾವು ಸೆಲ್ ಸೈಡ್ ಆಪರ್ಚುನಿಟಿ ಹುಡುಕ್ಬೇಕು, ಬೈ ಸೈಡ್ ಜಾಸ್ತಿ ಇದ್ದಾಗ ಬೈ ಸೈಡ್ ಆಪರ್ಚುನಿಟಿ ಹುಡುಕ್ಬೇಕು. ಇಲ್ಲಿ ಗ್ರೀನ್ ಜಾಸ್ತಿ ಬರ್ತಾ ಇದೆ ಅಂದ್ರೆ ನಮ್ಗೆ ಬೈ ಸೈಡ್ ಆಪರ್ಚುನಿಟಿ ಇರುತ್ತೆ. ರೆಡ್ ಜಾಸ್ತಿ ಬರ್ತಾ ಇದೆ, ಆರೆಂಜ್ ಜಾಸ್ತಿ ಬರ್ತಾ ಇದೆ ಅಂದ್ರೆ ಆರೆಂಜ್ ಬರುತ್ತೆ. ಮನು ಅವರೇ, ಆ ಲಿಂಕ್ ಕಳ್ಸಿದೀವಿ ನೋಡಿ, ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದು 3000 rupees ಲಿಂಕ್ ಇದೆ ನೋಡಿ, ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ ಟೀಮ್ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಎಲ್ಲ ಮಾಡಿಸ್ತಾರೆ. ನಿಮ್ಗೆ ಅದ್ರದ್ದು ಟ್ರೈನಿಂಗು ಎಲ್ಲ ಆಕ್ಚುಲಿ ಲಿಂಕ್ಸ್ ಶೇರ್ ಮಾಡಿರ್ತಾರೆ. ಅದಾದ್ಮೇಲೂ ನಿಮ್ಗೆ ಏನಾರೋ ಪ್ರಾಬ್ಲಮ್ ಇದ್ರೆ ನಾನ್ ಪರ್ಸನಲ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆ ಟೈಮ್ ಅಲ್ಲಿ ನಿಮ್ಗೆ ನನ್ನ ಪರ್ಸನಲ್ ನಂಬರು ಶೇರ್ ಮಾಡಿರ್ತೀವಿ. ನಾನ್ ನಿಮ್ಗೆ ಪರ್ಸನಲ್ ಆಗಿ ಹೆಲ್ಪ್ ಮಾಡ್ತೀನಿ ಸಾಫ್ಟ್ವೇರ್ ಯೂಸ್ ಮಾಡೋದ್ರ ಬಗ್ಗೆ. ಧೀರೇಂದರ್ ಅವರೇ, ಇನ್ನೊಂದ್ಸಲ ಪೇಮೆಂಟ್ ಲಿಂಕ್ ಕಳಿಸಿ ಆ ಇದ್ರದ್ದು MT4ದು. ನೋಡಿ ಮತ್ತೆ ಲಿಂಕ್ ಕಳಿಸಿದ್ದಾರೆ. ಮನು ಅವರೇ, ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಯಾರ್ಯಾರಿಗೆ ಆಕ್ಚುಲಿ ಸಾಫ್ಟ್ವೇರ್ ಅಲ್ಲಿ ಇಂಟ್ರೆಸ್ಟ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಆ ಸಾಫ್ಟ್ವೇರ್ಗೆ ನಿಮ್ಗೆ ಏನೇನ್ ಬೇಕೋ ಪ್ರತಿಯೊಂದು ಅವರು ಗೈಡ್ ಮಾಡ್ತಾರೆ. ನಿಮ್ಗೆ ಫಸ್ಟ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರಲ್ಲ ಅವರೇ ನಿಮಗೆ
ಇದನ್ನ ಶೇರ್ ಮಾಡಿರ್ತಾರೆ, ಏನು ಸಾಫ್ಟ್ವೇರ್ದು ಡೀಟೇಲ್ಸು ವಿಡಿಯೋಸು ಎಲ್ಲ ಶೇರ್ ಮಾಡಿರ್ತಾರೆ. ಅದಾದ್ಮೇಲೂ ನಿಮ್ಗೆ ಏನಾರ ಪ್ರಾಬ್ಲಮ್ ಇದ್ರೆ ಎನಿಥಿಂಗ್ ರಿಲೇಟೆಡ್ ಟು ಯೂಸೇಜ್ ಆಫ್ ಸಾಫ್ಟ್ವೇರ್ ನನ್ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ನಿಮ್ಗೆ ಅಲ್ಲಿ ನಾವು ಶೇರ್ ಮಾಡ್ತೀವಿ. ಓಕೆನಾ? ಬೇರೆ ಏನಾರ ಕ್ವಶನ್ಸ್ ಇದೆಯಾ ಯಾರ್ಗಾರ ಏನಾರ ಕ್ವಶನ್ಸ್ ಇದ್ರೆ ಹೇಳಿ. ಯಾರ್ಗಾರ ಏನಾರ ಕ್ವಶನ್ಸ್ ಇದ್ರೆ ಹೇಳಿ. ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ. ಮಂಡೇ ಇಂದ ನಮ್ಗೆ ಲೈವ್ ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ. ಲೈವ್ ಟ್ರೇಡಿಂಗ್ ಮಂಡೇ ಟು ಫ್ರೈಡೆ ನಿಮಗೆ 1:30 ಇಂದ 3:30 ನಿಮ್ಗೆ ಅಲ್ಲಿ ಟೈಮ್ ಇರುತ್ತೆ. ಲೈವ್ ಮಾರ್ಕೆಟ್ ಅಲ್ಲೇ ನಿಮ್ಗೆ ಹೆಂಗೆ ಟ್ರೇಡ್ ಮಾಡೋದು ಅಲ್ಲಿ ತೋರಿಸ್ಕೊಡ್ತೀವಿ. ಓಕೆನಾ? ಬೇರೆ ಏನಾರ ಡೌಟ್ ಇದೆಯಾ? ಯಾರ್ಗಾರ ಏನಾರ ಕ್ವಶನ್ಸ್ ಇದೆಯಾ? ರವೀಂದ್ರ ಅವರೇ, ಕೋರ್ಸ್ ಅಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ಕೊಡ್ತೀವಿ. ಹೇಗೆ ಆಕ್ಚುಲಿ ನಿಮ್ಗೆ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಸಾಫ್ಟ್ವೇರ್ ಯಾರು ಆಲ್ರೆಡಿ ಟ್ರೇಡ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಆಕ್ಚುಲಿ ಬೈ ಸಿಗ್ನಲ್ ಸೆಲ್ ಸಿಗ್ನಲ್ ಬೇಕು ಅಂತ ಇರುತ್ತಲ್ಲ, ಅಂತವ್ರಿಗೆ ಇದಾಗತ್ತೆ. ಕೋರ್ಸ್ ನಾವು ತಗೊಂಡ್ರೆ ನಮ್ದು ಮೇನ್ ಕೋರ್ಸ್ ಏನಿದೆಯಲ್ಲ A to Z ಪ್ರೋಗ್ರಾಮ್, ಅದು ಪ್ರೊಫೆಷನಲ್ ಪ್ರೋ ಟ್ರೇಡರ್ ಕೋರ್ಸ್ ಅಂತ ಇದೆ. ಅದು ತಗೊಂಡಾಗ 1 ಮಂತ್ ನಿಮ್ಗೆ ಸಾಫ್ಟ್ವೇರ್ ಫ್ರೀ ಆಗಿ ಕೊಟ್ಟಿರ್ತೀವಿ. ಸಾಫ್ಟ್ವೇರ್ ಯೂಸ್ ಮಾಡೋದು ಹೇಳ್ಕೊಡ್ತೀವಿ, ಡೋಂಟ್ ವರಿ. ಸಾಫ್ಟ್ವೇರ್ ಯೂಸ್ ಮಾಡೋದು ಹೇಳ್ಕೊಡ್ತೀವಿ. ನೀವು ಜಾಯಿನ್ ಆದ್ರೆ ನಾವು ಎಲ್ಲ ಹೇಳ್ಕೊಡ್ತೀವಿ. ಯಾರು ಆಕ್ಚುಲಿ ಆಲ್ರೆಡಿ ಟ್ರೇಡ್ ಮಾಡ್ತಿದ್ದೀರಾ ಅವ್ರಿಗೆ ಸಾಫ್ಟ್ವೇರ್ ಬೇಕು ಅಂದ್ರೆ ಸಾಫ್ಟ್ವೇರ್ ಯೂಸ್ ಮಾಡೋದಾದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಯಾರು ಆಲ್ರೆಡಿ ಇಲ್ಲ ಏನು ಗೊತ್ತಿಲ್ಲ ನನ್ ಎಲ್ಲ ಕಲಿಬೇಕು ಅನ್ನೋರು ಕೋರ್ಸ್ ಜಾಯಿನ್ ಆದ್ರೆ ಬೆಟರ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ಕೋರ್ಸ್ ಅಲ್ಲಿ ಬೇಸಿಕ್ಸ್ ಇಂದ ಪ್ರತಿಯೊಂದು ಹೇಳ್ಕೊಡ್ತೀವಿ. ಇಲ್ಲ ನಾನು ಹಂಗೆ ಕಲಿತೀನಿ, ಹಂಗೆ ಬರೀ ಟ್ರೇಡ್ ಮಾಡ್ಬೇಕು, ನಮ್ದು ಬರೀ ಟ್ರೇಡ್ ಮಾಡೋದು ಹೇಳ್ಕೊಡಿ ಅಂದ್ರೆ ನಾವು ಆಕ್ಚುಲಿ ಮಂಡೇ ಟು ಫ್ರೈಡೆ ನಮ್ದು ಇದಿರುತ್ತೆ. ಉದಯ್ ಅವರೇ, ಯಾವ್ದು ಆಕ್ಚುಲಿ ಕೋರ್ಸ್ ಮಾಡ್ತೀರಾ ಅದ್ರ ಮೇಲೆ ಕಾಸ್ಟ್ ಇರುತ್ತೆ. ನಮ್ ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಓಕೆನಾ? ಸೊ ನಿಮ್ಗೆ ಯಾವ ಕೋರ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೀವು ಅಲ್ಲಿ ಮೆಸೇಜ್ ಮಾಡಿ, ನಿಮ್ದು ನೇಮು, ಫೋನ್ ನಂಬರು, ನಿಮ್ಗೆ ಫುಲ್ ಕಲಿಬೇಕು ಅಂತಿದ್ರೆ A to Z ಅಂತ ಮೆನ್ಷನ್ ಮಾಡಿ. ಬರೀ ಆಪ್ಷನ್ಸ್ ಕಲಿಬೇಕು ಅಂತಿದ್ರೆ OBC ಅಂತ ಮೆನ್ಷನ್ ಮಾಡಿ. ಅದ್ರದ್ದು ಕೋರ್ಸ್ ಡೀಟೇಲ್ಸು, ಕಾಸ್ಟಿಂಗು ಎಲ್ಲ ನಿಮ್ಗೆ ಫೋನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂದ್ರೆ ಬರೀ ಕೋರ್ಸ್ ಫೀ ಹೇಳಿ ಏನು ಯೂಸ್ ಇಲ್ಲ. ಅದ್ ಏನ್ ಹೇಳ್ಕೊಡ್ತಾರೆ ಏನು ಎತ್ತ ನಿಮ್ಗೆಲ್ಲ ಗೊತ್ತಾಗ್ಬೇಕಲ್ವಾ. ಅವೆಲ್ಲ ಡೀಟೇಲ್ ಆಗಿ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಓಕೆ, ಇಲ್ಲ ಒಂದ್ ಕೆಲ್ಸ ಮಾಡ್ತೀನಿ ನೋಡಿ, ನಾನೇ ಇಲ್ಲಿ ಬೇಸಿಕ್ ಆಗಿ ಹೇಳೋದಾದ್ರೆ, ಯಾರ್ಯಾರಿಗೆ ಇವಾಗ ಒಂದ್ ನಿಮಿಷದಲ್ಲಿ ಕೋರ್ಸ್ ಬಗ್ಗೆ ಯಾರ್ಯಾರು ಕೇಳ್ತಿದ್ದೀರಾ, ನಾನು ಇಲ್ಲೇ ಒಂದು ಬೇಸಿಕ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ ತಡಿ. ಓಕೆ ನೋಡಿ, ಇದು ಪ್ರೋ ಟ್ರೇಡರ್ ಕೋರ್ಸ್ ಅಂತ. ಈ ಪ್ರೋ ಟ್ರೇಡರ್ ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಪ್ರೋ ಟ್ರೇಡರ್ ಕೋರ್ಸ್ ಅಲ್ಲಿ ನಿಮ್ಗೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇಂದ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಈ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇಂದ ನಾವು ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ಗೆ ಕಾಂಪೌಂಡಿಂಗ್ ಎಫೆಕ್ಟ್ ಹೆಂಗ್ ಬರುತ್ತೆ ಹೇಳ್ಕೊಡ್ತೀವಿ. ಚಾರ್ಟ್ ಓದೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಪ್ಯಾಟ್ರನ್ ಐಡೆಂಟಿಫೈ ಮಾಡೋದು ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ಇಂಡಿಕೇಟರ್ಸ್ ಯೂಸ್ ಮಾಡೋದು ಹೇಳ್ಕೊಡ್ತೀವಿ. ರಿವರ್ಸಲ್ಸ್ ಅಲ್ಲಿ ಹೇಗೆ ಟ್ರೇಡ್ ಮಾಡೋದು ಹೇಳ್ಕೊಡ್ತೀವಿ. ಓಕೆನಾ? ಅದ್ರ ಜೊತೆಗೆ ನಿಮ್ಗೆ ಪ್ರೈಸ್ ಆಕ್ಷನ್ ಸ್ಟ್ರಾಟಜೀಸ್ ಇರುತ್ತೆ. ಪ್ರೈಸ್ ಆಕ್ಷನ್ ಹೆಂಗಾಗತ್ತೆ, ಪ್ರೈಸ್ ಯಾವ ಪ್ರೈಸ್ ಬಂದ್ರೆ ಅದ್ರ ತಕ್ಕಂಗೆ ಹೆಂಗೆ ಮೂವ್ಮೆಂಟ್ ಆಗುತ್ತೆ, ಇಲ್ಲಿ ಐಡೆಂಟಿಫೈ ಹೆಂಗ್ ಮಾಡೋದು, ಡಿಮ್ಯಾಂಡ್ ಝೋನ್ ಹೆಂಗ್ ಐಡೆಂಟಿಫೈ ಮಾಡೋದು, ಸಪ್ಲೈ ಝೋನ್ ಹೆಂಗ್ ಐಡೆಂಟಿಫೈ ಮಾಡೋದು, ಇವೆಲ್ಲ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಟ್ರೆಂಡ್ ಹೆಂಗ್ ಐಡೆಂಟಿಫೈ ಮಾಡೋದು, ಮೇಲ್ ಹೋಗುತ್ತಾ, ಅಪ್ ಟ್ರೆಂಡ್ ಆಗುತ್ತಾ, ಡೌನ್ ಟ್ರೆಂಡ್ ಆಗುತ್ತಾ, ಸೈಡ್ ವೇಸ್ ಆಗುತ್ತಾ, ಆ ಟ್ರೆಂಡ್ ಮುಖಾಂತರ ಹೇಗೆ ಟ್ರೇಡ್ ಮಾಡಬೇಕು,
ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಹೇಗ್ ಟ್ರೇಡ್ ಮಾಡಬೇಕು, ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಹೇಗ್ ಟ್ರೇಡ್ ಮಾಡಬೇಕು, ಪಿವೋಟ್ಸ್ ಹೆಂಗ್ ಯೂಸ್ ಮಾಡಬೇಕು, ಇವೆಲ್ಲ ನಿಮ್ಗೆ ಬೇಸಿಕ್ಸ್ ಇಂದ ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಓಕೆ, ಇದರಲ್ಲೇ ನೀವು ಇಂಟ್ರಾಡೇ ಹೆಂಗ್ ಟ್ರೇಡ್ ಮಾಡಬೇಕು, ಸ್ವಿಂಗ್ ಟ್ರೇಡಿಂಗ್ ಹೆಂಗ್ ಮಾಡಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ಬೇಕು, ಈ ಪ್ರತಿಯೊಂದಕ್ಕೂ ನಿಮ್ಗೆ ಸ್ಟಾಕ್ ಪಿಕ್ಕಿಂಗ್ ಬೇರೆ ಬೇರೆ ತರ ಇರುತ್ತೆ, ಯಾವ ತರ ಸ್ಟಾಕ್ ಪಿಕ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀವಿ. ಓಕೆನಾ, ಇದರಲ್ಲಿ ನಿಮಗೆ ಈಕ್ವಿಟಿ ಟ್ರೇಡಿಂಗ್ ಹೆಂಗ್ ಮಾಡ್ಬೇಕು, ಫ್ಯೂಚರ್ ಟ್ರೇಡಿಂಗ್ ಹೆಂಗ್ ಮಾಡ್ಬೇಕು, ಆಪ್ಷನ್ ಟ್ರೇಡಿಂಗ್ ಹೆಂಗ್ ಮಾಡ್ಬೇಕು, ಎಲ್ಲ ಡೀಟೇಲ್ ಆಗಿ ಕವರ್ ಆಗುತ್ತೆ. ಸೊ ಇದರಲ್ಲಿ ಆಪ್ಷನ್ ಬೈಯಿಂಗು, ಸೆಲ್ಲಿಂಗು, ಹೆಡ್ಜಿಂಗು ಎಲ್ಲ ಕವರ್ ಆಗುತ್ತೆ. ಅದ್ರ ಜೊತೆಗೆ ಡೈಲಿ ಇನ್ಕಮ್ ಸ್ಟ್ರಾಟಜೀಸ್ ಕವರ್ ಆಗತ್ತೆ, ವೀಕ್ಲಿ ಇನ್ಕಮ್ ಸ್ಟ್ರಾಟಜೀಸ್ ಕವರ್ ಆಗುತ್ತೆ. ಯಾರ್ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದಾರೆ ಅವ್ರಿಗೆ ವೀಕ್ಲಿ ಆಗಿ ನೀವು ಮಾಡ್ಬೋದು, ಇಲ್ಲ ಮಂತ್ಲಿ ಇನ್ಕಮ್ ಮಾಡ್ಬೋದು. ಈ ಮಂತ್ಲಿ ಇನ್ಕಮ್ ಒಂಥರ ಝೀರೋ ಲಾಸ್ ಸ್ಟ್ರಾಟಜಿ ಇದ್ದಂಗೆ. ಇದರಲ್ಲಿ ಏನಂದ್ರೆ ನಿಮ್ಗೆ ಈ ಯಾವ ತರ ಮಾಡ್ಬೇಕು, ಎಲ್ಲಿ ಆಕ್ಚುಲಿ ನೀವು ಇದನ್ನ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು, ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅರ್ಥ ಆಗ್ಬೇಕು. ಇವೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಮಂತ್ಲಿ ನಿಮ್ದೇ ಒಂದು ಇನ್ಕಮ್ ಜನರೇಟ್ ಮಾಡ್ಬೋದು, ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಆಗ್ಬೋದು. ಇದ್ರ ಮುಖಾಂತರ ನಿಮ್ ಕ್ಯಾಪಿಟಲ್ ಅಪ್ರಿಶಿಯೇಟ್ ಮಾಡ್ಕೊಂಡು ನೀವು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಇದಕ್ಕೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಫುಲ್ ಮಂತ್ ಈ ಪ್ರೋಗ್ರಾಮ್ ನಡೆಯುತ್ತೆ. ರಿಗರಸ್ ಟ್ರೈನಿಂಗ್ ಇರುತ್ತೆ ನಿಮ್ಗೆ, ಇದು ಕ್ಲಾಸ್ ರೂಮ್ ಟ್ರೈನಿಂಗ್ ಕೂಡ ಇರುತ್ತೆ. ನೀವು ಕ್ಲಾಸ್ ರೂಮ್ ಅಲ್ಲಿ ಬೇಕಿದ್ರು ನೀವು ಅಟೆಂಡ್ ಮಾಡ್ಬೋದು. ನಮ್ ಬಾನಸವಾಡಿ ಆಫೀಸ್ ಇರುತ್ತಲ್ಲ, ಬಾನಸವಾಡಿ ಆಫೀಸ್ಗೆ ಡೈರೆಕ್ಟ್ ಆಗಿ ಬಂದು ಬೇಕಿದ್ರೆ ಮಾಡ್ಬೋದು. ನಿಮ್ಗೆ ಸ್ಯಾಟರ್ಡೆ ಮತ್ತೆ ಸಂಡೇ ಈ ಕ್ಲಾಸಸ್ ನಡೆಯುತ್ತೆ. ಸ್ಯಾಟರ್ಡೆ ಸಂಡೇ ಕ್ಲಾಸಸ್ ಇರುತ್ತೆ. ಇದಕ್ಕೆ 2 ಬ್ಯಾಚ್ ಇದೆ. ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆ ಒಂದ್ ಬ್ಯಾಚ್ ಇದೆ, 3 ಗಂಟೆಯಿಂದ 7 ಗಂಟೆ ಇನ್ನೊಂದು ಬ್ಯಾಚ್ ಇದೆ. ಈಗ ನೆಕ್ಸ್ಟ್ ವೀಕ್ ಇಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. 3 to 7 ಈ ಆಕ್ಚುಲಿ ಟೈಮಿಂಗ್ಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸ್ಯಾಟರ್ಡೆ 4 hours, ಸಂಡೇ 4 hours. ಸೊ ಟೋಟಲ್ ಆಗಿ 8 hours ಥಿಯರಿ ಇರುತ್ತೆ ವೀಕ್ಲಿ. 4 weeks ಇರುತ್ತೆ. ಟೋಟಲ್ ಆಗಿ ನಿಮ್ಗೆ 32 hours ಬರೀ ಥಿಯರಿ ಇರುತ್ತೆ. ಓಕೆ, ನಿಮ್ಗೆ ಡೀಟೇಲ್ ಆಗಿ ಥಿಯರಿಲಿ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಅದಾದ್ಮೇಲೆ ಅದಕ್ಕೆ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಶನ್ ನೆಕ್ಸ್ಟ್ 20 days ಮಾಡಿಸ್ತೀವಿ. ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಮಂಡೇ ಟು ಥರ್ಸ್ಡೇ, ಫ್ರೈಡೆ ಹಾಲಿಡೇ ಇರುತ್ತೆ. ಮಂಡೇ ಟು ಥರ್ಸ್ಡೇ ನಿಮಗೆ 9:30 3:30 ಮಾರ್ಕೆಟ್ ಇರೋ ಅಷ್ಟು ಟೈಮು ನಾವ್ ಇಲ್ಲಿ ಲೈವ್ ಮಾರ್ಕೆಟ್ ಸಪೋರ್ಟ್ ಕೊಡ್ತೀವಿ. ಲೈವ್ ಮಾರ್ಕೆಟ್ ಅಲ್ಲಿ ನೀವ್ ಏನೇನ್ ಕಲ್ತೀರಾ ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟೇಶನ್ ಮಾಡೋದನ್ನ ತೋರಿಸ್ಕೊಡ್ತೀವಿ. ಓಕೆನಾ, ಸೊ ಈ ಪ್ರೋಗ್ರಾಮ್ ಆಕ್ಚುಲಿ ನೀವು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಕಾಸ್ಟ್ ಕ್ಲೋಸ್ ಟು 25,000 rupees ಇರುತ್ತೆ. ಬಟ್ ನೀವು ಅಷ್ಟು ಪೇ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಇಲ್ಲಿ ಟೋಟಲ್ ಆಗಿ ಈ ಟ್ರೈನಿಂಗ್ ಏನ್ ಮಾಡಿರ್ತೀವಿ ಇದ್ರಿಂದ ನೀವು ಸಪೋಸ್ ನಿಮ್ಗೆ ಇನ್ನೊಂದ್ಸಲ ಏನೋ ಮಿಸ್ ಮಾಡ್ಕೊಂಡಿದೀರಾ, ಮತ್ತೆ ಅಟೆಂಡ್ ಮಾಡ್ಬೇಕು, ಅದನ್ನು ಅಲೋ ಮಾಡ್ತೀವಿ. ನೀವು ಮತ್ತೆ ಏನು ಪೇ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಇಲ್ಲಿ ಹತ್ತತ್ರ 20 ಸ್ಟ್ರಾಟಜಿಗಳು ಹೇಳ್ಕೊಡ್ತಾ ಇದೀವಿ. ಇದು ನೋಡಿ, ಇದು ಬೆಳಗ್ಗೆ 9:30 ಇದು ಒಂದು 11 ಗಂಟೆ ರೇಂಜ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನಿಮ್ಗೆ 11 ಗಂಟೆ ಮೇಲೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಂಟ್ರಾಡೇ ಅಲ್ಲಿ ಯಾರ್ಯಾರು ಮಾಡ್ತೀರಾ ಈ ಸ್ಟ್ರಾಟಜಿ ಎಲ್ಲ ಮಾಡ್ಬೋದು. ಇದಕ್ಕೆ ಆಕ್ಚುಲಿ ನೀವು ಮೊಬೈಲ್ ಅಲ್ಲೇ ಮಾಡ್ಬೋದು. ಮೊಬೈಲ್ ಅಲ್ಲೇ ಮಾಡಕ್ಕೆ ಇಂಡಿಕೇಟರ್ಸ್ ಹೆಂಗ್ ಯೂಸ್ ಮಾಡ್ಬೇಕು, ಯಾವ್ದನ್ನ ಯೂಸ್ ಮಾಡ್ಬೇಕು, ಯಾವ ತರ ನಿಮ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಪ್ರತಿಯೊಂದನ್ನ ನಿಮ್ಗೆ ಅಲ್ಲಿ ತೋರಿಸ್ಕೊಟ್ಟಿರ್ತೀವಿ. ಸೊ ಅದ್ರ ಜೊತೆಗೆ ನಿಮಗೆ ಕೆಲವೊಂದು ಡೈಲಿ ಇನ್ಕಮ್ ಮಾಡ್ಬೇಕು ಅನ್ನೋರ್ಗೆ ಕೆಲವೊಂದು ಕ್ರೆಡಿಟ್ ಸ್ಪ್ರೆಡ್, ಡೆಬಿಟ್ ಸ್ಪ್ರೆಡ್ ಎಲ್ಲ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಕ್ಕೆ ಅದಕ್ಕೆ ತಕ್ಕಂಗೆ ನಮ್ಮ ಸ್ಟ್ರಾಟಜಿಗಳು ಮಾಡಿಟ್ಟಿದೀವಿ. ನಿಮ್ಗೆ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡುವಂತ ಸ್ಟ್ರಾಟಜಿಗಳು ಹೇಳ್ಕೊಟ್ಟಿದೀವಿ. ಅದ್ರ ಜೊತೆಗೆ ಮಂತ್ಲಿ ಆಗಿ ಇನ್ಕಮ್ಗೆ ಯಾವ ತರ ಸ್ಟ್ರಾಟಜಿ ಬರಬೇಕು ಹೇಳ್ಕೊಡ್ತೀವಿ. ವೀಕ್ಲಿ ಇನ್ಕಮ್ಗೆ ಯಾವ ಸ್ಟ್ರಾಟಜಿ ಬರಬೇಕು, ಈ ತರದ್ ಎಲ್ಲಾ ಸ್ಟ್ರಾಟಜಿಗಳನ್ನು ಇಲ್ಲಿ ಹೇಳ್ಕೊಡ್ತೀವಿ. ಸೊ ನಿಮ್ಗೆ ಆಕ್ಚುಯಲ್ ಕಾಸ್ಟ್ ನಿಮ್ಗೆ ನೋಡಿ ಟೋಟಲ್ ಆಗಿ ಆಲ್ಮೋಸ್ಟ್ 95,000 rupees ವರ್ತ್ ಕಾಸ್ಟ್ ಇದೆ. ಇನ್ಕ್ಲೂಡಿಂಗ್ ಸಪೋರ್ಟ್ ತಗೊಂಡ್ರೆ ಆಲ್ಮೋಸ್ಟ್ ನಿಮ್ಗೆ 1,15,000 ತನಕ ನಿಮ್ಗೆ ಕಾಸ್ಟ್ ಬರುತ್ತೆ. ಬಟ್ ನೀವ್ ಆಕ್ಚುಲಿ ಪೇ ಮಾಡ್ಬೇಕಾಗಿರೋದು ಅಷ್ಟಿರಲ್ಲ. ಯಾರು ಆಕ್ಚುಲಿ ಈ ವೆಬಿನಾರ್ ಅಲ್ಲಿ ಇಲ್ಲಿ ಜಾಯಿನ್ ಆಗ್ತಾ ಇದ್ದೀರಾ ನಿಮಗೆ ಸ್ಪೆಷಲ್ ಆಫರ್ ಇರುತ್ತೆ. ನೀವ್ ಇದನ್ನ ಆಕ್ಚುಯಲ್ ಕಾಸ್ಟ್ 25,000 ಇದೆ, ಬಟ್ ನೀವು ಬರೀ 15,000 rupees ಪೇ ಮಾಡಿದ್ರೆ ಸಾಕು, ಇನ್ಕ್ಲೂಡಿಂಗ್ GST ಆಕ್ಚುಲಿ ಎಕ್ಸ್ಟ್ರಾ ಆಡ್ ಆಗ್ತಾ ಇತ್ತು. ಬಟ್ ನಿಮ್ಗೆ ಅದನ್ನು ಕೂಡ ವೇವ್ ಆಫ್ ಮಾಡ್ತೀವಿ. ನೀವು ಇವಾಗ ಫುಲ್ ದುಡ್ಡಿಲ್ಲ ಅಂದ್ರೆ ತೊಂದರೆ ಇಲ್ಲ, ನಿಮ್ಗೊಂದು ಆಪ್ಷನ್ ಕೊಡ್ತೀನಿ. ನೀವು ಜಸ್ಟ್ 3,000 rupees ಪೇ ಮಾಡ್ಬಿಟ್ಟು ನಿಮ್ಮ ಸೀಟನ್ನ ಬ್ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ ನಮ್ದು ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ, ಅಲ್ಲಿವರೆಗೂ ನಿಮ್ಮ ಹತ್ರ ಟೈಮ್ ಇರುತ್ತೆ. ಸೊ ಅಷ್ಟ್ರೊಳಗೆ ನೀವು ಮಿಕ್ಕಿದ ಅಮೌಂಟ್ ಪೇ ಮಾಡ್ಬಿಟ್ಟು ಜಾಯಿನ್ ಆಗ್ಬೇಕು. ಓಕೆನಾ, ಬೇಕು ಅಂದ್ರೆ ಯಾರ್ಯಾರು ಜಾಯಿನ್ ಆಗ್ತೀರಾ
A to Z ಕೋರ್ಸ್ ಬಗ್ಗೆ ಕೇಳ್ತಿದ್ರಲ್ಲ, ನಾನು ನಿಮ್ಗೆ ಬ್ರೀಫ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಿದೆ A to Z ಕೋರ್ಸ್ ಅಂತ. ಇದಕ್ಕೆ ಕ್ಲಾಸ್ ಅದೇ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗ್ತಾ ಇದೆ, August 16th ಇಂದ. August 16th ಇಂದ ಸ್ಟಾರ್ಟ್ ಆಗುತ್ತೆ, ಸ್ಯಾಟರ್ಡೇ ಇಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ಜಾಯಿನ್ ಆಗ್ಬೋದು ಕ್ಲಾಸ್ಗೆ. ನಿಮ್ಗೆ ಇಲ್ಲೊಂದು ಲಿಂಕ್ ಬರುತ್ತೆ ನೋಡಿ, 3000 rupees ಪೇ ಮಾಡ್ಬಿಟ್ಟು ಇವಾಗ ಸದ್ಯಕ್ಕೆ ನೀವ್ ಏನ್ ಮಾಡಿ, ಟೋಕನ್ ಅಡ್ವಾನ್ಸ್ ಪೇ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಬಿಡಿ. ಮಿಕ್ಕಿದ್ದನ್ನ ನೀವು ಬಿಫೋರ್ ದಟ್ ಸ್ಟಾರ್ಟ್ ಮಾಡ್ಬೋದು. ಯಶವಂತ್ ಅವರೇ, ನೀವು ಬೇಕಿದ್ರೆ ಕ್ಲಾಸ್ ರೂಮ್ ಅಟೆಂಡ್ ಮಾಡ್ತೀರಾ ಅಂದ್ರೆ ನಮ್ಮ ಬಾನಸವಾಡಿ ಆಫೀಸಿಗೆ ಬಂದ್ಬಿಟ್ಟು ಕ್ಲಾಸ್ ರೂಮ್ ಅಲ್ಲೂ ಅಟೆಂಡ್ ಮಾಡ್ಬೋದು. ಆನ್ಲೈನ್ ಮಾಡ್ತೀರಾ ಅಂದ್ರೆ ಆನ್ಲೈನ್, ಎರಡು ಆಪ್ಷನ್ ಇರುತ್ತೆ, ನಿಮಗ್ ಬಿಟ್ಟಿದ್ದು. ನೋಡಿ ಇಲ್ಲಿ ಲಿಂಕ್ ಬರ್ತಾ ಇದೆಯಲ್ಲ, ನಿಮ್ಗೆ ಜಸ್ಟ್ 3000 rupees ಪೇ ಮಾಡ್ಬಿಟ್ಟು ನೀವು ಬೇಕಿದ್ರೆ ಸೀಟನ್ನ ಬ್ಲಾಕ್ ಮಾಡ್ಕೊಂಡ್ಬಿಡಿ. ಓಕೆನಾ? ಅವಾಗ್ಲೇ ಎಷ್ಟೊಂದ್ ಜನ A to Z ಕೋರ್ಸ್ ಬಗ್ಗೆ ಕೇಳ್ತಾ ಇದ್ರಲ್ಲ, ಯಾರ್ಯಾರು A to Z ಕೋರ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅವರೆಲ್ಲ ಆಕ್ಚುಲಿ ಏನ್ ಮಾಡಿ ಅಂದ್ರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಕೋರ್ಸ್ ಅಲ್ಲಿ ನೋಡಿ, ಆಲ್ರೆಡಿ ಡೀಟೇಲ್ಸ್ ನೀವ್ ಏನೇನ್ ಕೇಳ್ತಾ ಇದ್ರ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಶೇರ್ ಮಾಡಿದೀನಿ. ಇದಕ್ಕೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಬಿಡಿ. ಇದ್ರ ಜೊತೆಗೆ ನಿಮಗೆ 1 month ಇದು ಸಾಫ್ಟ್ವೇರ್ ಹೇಳಿದ್ವಲ್ಲ, ಆ 1 month ಸಾಫ್ಟ್ವೇರ್ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. 1 month ಸಾಫ್ಟ್ವೇರ್ ಇರುತ್ತೆ. ನೀವು ಈ ಸಾಫ್ಟ್ವೇರ್ ಯೂಸೇಜು ಪ್ರತಿಯೊಂದು ಆ ಕ್ಲಾಸ್ ಅಲ್ಲೇ ನಿಮ್ಗೆ ಹೇಳ್ಕೊಟ್ಟಿರ್ತೀವಿ. ನೀವು ಅದನ್ನು ನೀವು ಅಲ್ಲೇ ಕಲ್ತ್ಕೋಬಹುದು, ಅದ್ರ ಜೊತೆಗೆ ನೀವು ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ಕೋಬಹುದು. ಸೊ ಸಾಫ್ಟ್ವೇರು ಸಿಗುತ್ತೆ, ಕ್ಲಾಸು ಸಿಗುತ್ತೆ, ಎಲ್ಲ ಸಿಗುತ್ತೆ ನಿಮ್ಗೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನೀವು ಜಾಯಿನ್ ಆಗೋದಾದ್ರೆ. ಯಾರಿಗಾರ ಏನಾರ ಡೌಟ್ ಇದೆಯಾ? ಏನಾರ ಕ್ವಶನ್ಸ್ ಇದೆಯಾ? ಪ್ರಶಾಂತ್ ಅವರೇ, ಈಗ ನಮ್ಮ ಹತ್ರ ಈ ಬೆಂಗಳೂರಲ್ಲಿ ಒಂದೇ ಸೆಂಟರ್ ಇರೋದು, ಅದು ಬಾನಸವಾಡಿಲಿ ಮಾತ್ರ. ಮಾರತಳ್ಳಿಯಿಂದ ತುಂಬಾ ಏನ್ ದೂರ ಆಗಲ್ಲ. ಬಟ್ ಆಕ್ಚುಲಿ ನೀವ್ ಏನ್ ಮಾಡ್ಬೋದು ಅಂದ್ರೆ, ಬೇಕಿದ್ರೆ ಸ್ಯಾಟರ್ಡೆ ಸಂಡೇ ಥಿಯರಿಗೆ ಬೇಕಿದ್ರೆ ನೀವು ನಮ್ ಕ್ಲಾಸಸ್ ಬರ್ಬೋದು. ಮಿಕ್ಕಿದ್ದಕ್ಕೆ ನೀವು ಬೇಕಿದ್ರೆ ನೀವು ಆನ್ಲೈನ್ ಮಾಡ್ಕೋಬಹುದು, ಆ ಆಪ್ಷನ್ ಇರುತ್ತೆ. ಉದಯ್ ಅವರೇ, ಲೊಕೇಶನ್ ಕಳಿಸ್ತೀವಿ. ನೀವು ನೋಡಿ, ಓರಿಯನ್ ಮಾಲ್ ಇದೆ ಗೊತ್ತಾ ಬಾನಸವಾಡಿಲಿ? ಆ ಓರಿಯನ್ ಮಾಲ್ ಇಂದ ಹತ್ರ ಬರುತ್ತೆ, ಹಾರ್ಡ್ಲಿ ಅರೌಂಡ್ 1 kilometer ಅಲ್ಲಿಂದ ಜೈ ಭಾರತ್ ನಗರ್ ಅಂತ ಬರುತ್ತೆ. ಆ ಜೈ ಭಾರತ್ ನಗರ್ ಅಲ್ಲಿ ಬರುತ್ತೆ. ಆನ್ಲೈನ್ ಬರುತ್ತೆ. ಈ ಆನ್ಲೈನ್ ಟೈಮ್ಸ್ ಅರ್ಥ ಆಗ್ಲಿಲ್ಲ. ಆನ್ಲೈನ್ ಟೈಮಿಂಗ್ ನಿಮ್ಗೆ ಹೇಳಿದ್ನಲ್ಲ, ಸೇಮ್ ಟೈಮಿಂಗ್ ಒಟ್ಟಿಗೆನೆ ನಡೆಯುತ್ತೆ. ಇಲ್ಲಿ ಏನು ಆಫ್ಲೈನ್ ಕ್ಲಾಸಸ್ ನಡೀತಿರತ್ತಲ್ಲ, ಅದೇ ಟೈಮಲ್ಲಿ ಝೂಮ್ ಅಲ್ಲಿ ಲಿಂಕ್ ಅಲ್ಲೂ ಇರುತ್ತೆ. ಓಕೆ ಪ್ರಜ್ವಲ್, ಜಸ್ಟ್ ನಾವು ಹೇಳಿದ್ದೆ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಿಮ್ಗೆ ಇಲ್ಲಿ ಇವೆಲ್ಲ ಕವರ್ ಆಗ್ತಾ ಇದೆ. ಈ ಕೋರ್ಸ್ ಅಲ್ಲಿ ಇನ್ ಡೆಪ್ತ್ ಆಗಿ ನಾವು ಏನೇನ್ ಕವರ್ ಮಾಡ್ತಾ ಇದೀವಿ, ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇಂದ ಕವರ್ ಮಾಡ್ತಾ ಇದೀವಿ. ಚಾರ್ಟ್ ಓದೋದ್ರ ಬಗ್ಗೆ ಹೇಳ್ಕೊಡ್ತಾ ಇದೀವಿ. ನಿಮ್ಗೆ ಪ್ಯಾಟರ್ನ್ ಐಡೆಂಟಿಫೈ ಮಾಡೋದು ಹೇಳ್ಕೊಡ್ತಾ ಇದೀವಿ. ಇಂಡಿಕೇಟರ್ ಯೂಸ್ ಮಾಡೋದು ಹೇಳ್ಕೊಡ್ತಾ ಇದೀವಿ. ರಿವರ್ಸಲ್ ಟ್ರೇಡ್ ಮಾಡೋದು ಹೇಳ್ಕೊಡ್ತಾ ಇದೀವಿ. ಪ್ರೈಸ್ ಆಕ್ಷನ್ ಬಗ್ಗೆ ಹೇಳ್ಕೊಡ್ತಾ ಇದೀವಿ. ನಿಮ್ಗೆ ಐಡೆಂಟಿಫೈ ಮಾಡೋದು, ಡಿಮ್ಯಾಂಡ್ ಝೋನು ಸಪ್ಲೈ ಝೋನ್ ಹೇಳ್ಕೊಡ್ತಾ ಇದೀವಿ. ಟ್ರೆಂಡ್ ನ ಹೆಂಗ್ ಐಡೆಂಟಿಫೈ ಮಾಡೋದು ಹೇಳ್ಕೊಡ್ತಾ ಇದೀವಿ. ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಹೇಗ್ ಟ್ರೇಡ್ ಮಾಡೋದು, ಸೈಡ್ ಬೇಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು, ಪಿವೋಟ್ ಗಳನ್ನ ಮಾಸ್ಟರ್ ಮಾಡೋದು ಹೇಳ್ಕೊಡ್ತಾ ಇದೀವಿ. ಇಂಟ್ರಾಡೇ ಟ್ರೇಡ್ ಮಾಡೋದು, ಸ್ವಿಂಗ್ ಟ್ರೇಡ್ ಮಾಡೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು, ಪ್ರತಿಯೊಂದಕ್ಕೂ ಹೇಗೆ ಸ್ಟಾಕ್ ಪಿಕ್ ಮಾಡೋದು, ಇವೆಲ್ಲ ನಿಮ್ಗೆ ಇಲ್ಲಿ ಕವರ್ ಮಾಡ್ತಾ ಇದೀವಿ. ಈಕ್ವಿಟಿ ಟ್ರೇಡಿಂಗು, ಫ್ಯೂಚರ್ ಟ್ರೇಡಿಂಗು, ಆಪ್ಷನ್ ಟ್ರೇಡಿಂಗು, ಡೈಲಿ ಇನ್ಕಮ್ ಸ್ಟ್ರಾಟಜಿ, ವೀಕ್ಲಿ ಇನ್ಕಮ್ ಸ್ಟ್ರಾಟಜಿ, ಮಂತ್ಲಿ ಇನ್ಕಮ್ ಸ್ಟ್ರಾಟಜಿ, ಇವೆಲ್ಲ ಕವರ್ ಆಗುತ್ತೆ. ಡೀಟೇಲ್ ಆಗಿ ಇಷ್ಟು ಕವರ್ ಆಗುತ್ತೆ. ನಿಮ್ಗೆ ಇದಿಷ್ಟು ಕವರ್ ಆಗಕ್ಕೆ 1 ತಿಂಗಳು ತಗೊಳುತ್ತೆ. ಥಿಯರಿನೂ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ. ನಿಮ್ಗೆ 1 month ಥಿಯರಿ ಇರುತ್ತೆ, 1 month ಪೂರ್ತಿ ಪ್ರೋಗ್ರಾಮ್ ಇರೋದು. 1 month ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಸ್ಯಾಟರ್ಡೆ ಸಂಡೇ ಥಿಯರಿ ಇರುತ್ತೆ, ಮಂಡೇ ಟು ಫ್ರೈಡೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ನಿಮ್ಗೆ 10 to 2 ಒಂದು ಬ್ಯಾಚ್ ನಡೆಯುತ್ತೆ, 3 to 7 ಒಂದು ಬ್ಯಾಚ್ ನಡೆಯುತ್ತೆ. ಈಗ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗ್ತಿರೋ ಬ್ಯಾಚ್ 3 to 7 ಬ್ಯಾಚ್ 16th August ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ 3 to 7 ನಿಮ್ಗೆ ಇದು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಮಂಡೇ ಇಂದ ಥರ್ಸ್ಡೇ ತನಕ ನಿಮ್ಗೆ ಎವ್ರಿ ಡೇ 9:30 ಇಂದ 3:30 ತನಕ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ನೀವು ಫುಲ್ ಡೇ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ. 1 or 2 hours ಇನ್ ಬಿಟ್ವೀನ್ ನೀವು ಬಂದು ಅಟೆಂಡ್ ಮಾಡಿದ್ರು, ನಿಮ್ಗೆ ಏನ್ ಇಂಪಾರ್ಟೆಂಟ್ ನಿಮ್ಗೆ ಅರ್ಥ ಮಾಡ್ಕೋಬೇಕು, ನೀವು ಫ್ಯಾಕಲ್ಟಿ ಹತ್ರ ಡೈರೆಕ್ಟ್ ಆಗಿ ಕೇಳಿ ಅರ್ಥ ಮಾಡಿಸ್ಕೋಬಹುದು. ಸೊ ಇದಿಷ್ಟು ನಿಮ್ಗೆ ಇಲ್ಲಿ ಕವರ್ ಆಗುತ್ತೆ. ಓಕೆನಾ?
ಇದಿಷ್ಟು ಕವರ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ನೋಡಿ ಆಕ್ಚುಯಲ್ ಕಾಸ್ಟ್ 25,000 ಇದೆ, ಬಟ್ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ನಿಮ್ಗೆ ಇವೆಲ್ಲ ಸ್ಟ್ರಾಟಜಿಗಳನ್ನು ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಲೈವ್ ಮಾರ್ಕೆಟ್ ಸಪೋರ್ಟ್ ಇರುತ್ತೆ. ಮತ್ತೆ ನಾವು ಸಾಫ್ಟ್ವೇರ್ ತೋರಿಸೋದಲ್ಲ, ಆ ಸಾಫ್ಟ್ವೇರ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಆಕ್ಚುಯಲ್ ಕಾಸ್ಟ್ ನಿಮಗೆ 15,000 ಇನ್ಕ್ಲೂಡಿಂಗ್ GST ಕೊಡ್ತಾ ಇದೀವಿ, ಇನ್ಕ್ಲೂಡಿಂಗ್ ದಿಸ್ ಸಾಫ್ಟ್ವೇರ್ ಫಾರ್ 1 ಮಂತ್. 1 ಮಂತ್ ಈ ಸಾಫ್ಟ್ವೇರ್ ಕೂಡ ನಿಮಗೆ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಈ ಪ್ಯಾಕೇಜ್ ಅಲ್ಲಿ. ಸೊ ಯು ಆರ್ ಪೇಯಿಂಗ್ ಜಸ್ಟ್ 15,000 rupees ಫಾರ್ ದ ಸೇಮ್. ಸೊ ಇವಾಗ ಫುಲ್ ಅಮೌಂಟ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ನೀವು ಟೋಕನ್ ಅಡ್ವಾನ್ಸ್ 3,000 rupees ಪೇ ಮಾಡಿ ಸೀಟ್ ಬ್ಲಾಕ್ ಮಾಡ್ಕೊಳ್ಳಿ. ಮಿಕ್ಕಿದ ಅಮೌಂಟ್ ನೀವು ಆಮೇಲೆ ಪೇ ಮಾಡ್ಬೋದು. ಓಕೆನಾ? ಸೊ ಯಾರ್ಯಾರು ಆಕ್ಚುಲಿ ಅವಾಗಿಂದ A to Z ಬಗ್ಗೆ ಕೇಳ್ತಾ ಇದ್ರಿ, ಅವರೆಲ್ಲ ಇಲ್ಲಿ ಪೇಮೆಂಟ್ ನ ಮಾಡಿ ರಿಜಿಸ್ಟರ್ ಮಾಡ್ಕೊಂಬಿಡಿ. ಬೇರೆ ಏನಾರ ಡೌಟ್ ಇದೆಯಾ? ಯಾರಿಗಾರ ಏನಾರ ಕ್ವಶನ್ಸ್ ಇದೆಯಾ? ಯಾರಿಗಾರ ಏನಾರ ಕ್ವಶನ್ಸ್ ಇದ್ರೆ ಹೇಳಿ. ಯಶವಂತ್ ಅವರೇ ಲಿಂಕ್ ಮಾಡಿ, ಲಿಂಕ್ ಸೇವ್ ಮಾಡಿ ಇಟ್ಕೊಳ್ಳಿ, ಮಾಡ್ಬಿಟ್ಟು ನನಗೆ ಹೇಳಿ. ಓಕೆ, ಬೇರೆ ಯಾರಿಗಾರ ಏನಾರ ಕ್ವಶನ್ಸ್ ಇದೆಯಾ? ಏನಾರ ಕ್ವಶನ್ಸ್ ಇದ್ರೆ ನಿಮ್ಮ ಕ್ವಶನ್ಸ್ ನ ಹೇಳಿ, ನಿಮ್ಮ ಎಲ್ಲಾ ಕ್ವಶನ್ಸ್ ಅನ್ನು ಕ್ಲಾರಿಫೈ ಮಾಡ್ತೀವಿ. ಏನು ಕ್ವಶನ್ಸ್ ಇಲ್ವಾ? ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ. ಶ್ರೀರಾಜ್, ದಿಸ್ ಇಸ್ ಆಫ್ಟರ್ ಡಿಸ್ಕೌಂಟ್. ದಿಸ್ ಇಸ್ ದ ಬೆಸ್ಟ್ ವಿ ಕ್ಯಾನ್ ಆಫರ್ ಟು ಯು. ನಿಮ್ಗೆ ಇದು ಫುಲ್ 1 ಮಂತ್ ಪ್ರೋಗ್ರಾಮ್. ಓಕೆನಾ? ಸೊ ಬೇರೆ ಯಾರಿಗಾರ ಏನಾರ ಕ್ವಶನ್ಸ್ ಇದ್ರೆ ಹೇಳಿ. ಏನು ಕ್ವಶನ್ಸ್ ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ. ಓಕೆ, ಈವ್ನಿಂಗ್ ಸಿಗೋಣಂತೆ. ನಿಮಗೆ ವಿ ವಿಲ್ ಕ್ಯಾಚ್ ಅಪ್ ವಿತ್ ಯು ಆನ್ ಮಂಡೇ ಇಂದ ಸಿಗೋಣಂತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿ ಯು. ಹಾಗಿದ್ರೆ ಬಾಯ್. ಸೊ ಯಾರಿಗಾರ ಆಕ್ಚುಲಿ ಚಾಲೆಂಜ್ ಇತ್ತು, ಪೇಮೆಂಟ್ ಇವಾಗ ಮಾಡಕ್ ಆಗ್ತಾ ಇಲ್ಲ, ಇವತ್ ಸಾಯಂಕಾಲ ಮಾಡ್ತೀನಿ, ನಾಳೆ ಮಾಡ್ತೀನಿ ಏನಾದ್ರು ಇದ್ರೆ ನೀವು ಆಕ್ಚುಲಿ ಡೀಟೇಲ್ಸ್ ಇಲ್ಲೇ ಶೇರ್ ಮಾಡಿ. ನಾನು ಆಕ್ಚುಲಿ ನಮ್ ಟೀಮ್ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ನಾನು ನಿಮ್ಗೆ ಆಕ್ಚುಲಿ ಹೆಲ್ಪ್ ಮಾಡ್ತೀನಿ. ಅದಕ್ಕೆ ಯಾರಿಗಾರು ಇದ್ರೆ ಅಲ್ಲಿ ಕಳಿಸಿ. ಓಕೆ, ಆಗಿದ್ರೆ ಬಾಯ್, ಸಿ ಯು. ಶ್ರೀರಾಜ್ ಅವರೇ, ಇದು ಕ್ಲಾಸಸ್ ಮಾಡಕ್ಕೆ ನಮ್ಮ ಇನ್ನೊಬ್ರು ಫ್ಯಾಕಲ್ಟಿ ಇದ್ದಾರೆ, ಅವ್ರಿಗೆ ಆಲ್ಮೋಸ್ಟ್ 20 years ಎಕ್ಸ್ಪೀರಿಯನ್ಸ್ ಇದೆ, 15 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ. ರಂಜಿತ್ ಅಂತ ಅವ್ರು ಮಾಡ್ತಾರೆ. ಇದು ಕನ್ನಡದಲ್ಲೇ ಆಗತ್ತೆ. ಸೊ ಡೋಂಟ್ ವರಿ, ನಮ್ಮ ಕ್ಲಾಸ್ ಅಲ್ಲಿ ಯಾರ್ಯಾರು ಮಾಡ್ತಾ ಇದಾರಲ್ಲ ಪ್ರತಿಯೊಬ್ಬರಿಗೂ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟ್ ಅಲ್ಲಿ, ಅವ್ರು ಮಾತ್ರನೇ ಮಾಡ್ತಾ ಇರೋದು. ಓಕೆನಾ? ಓಕೆ ದೆನ್, ಥ್ಯಾಂಕ್ ಯು ಬಾಯ್.